महागुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः। ಶ್ರವಣ ಮನನ ನಿಧಿಧ್ಯಾಸನ ಅಂದರೆ ಏನು ಎಂಬುದು ಹೇಳಿದ್ದೇವೆ. ಈಗ ಈ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಆವೃತ್ತಿ ಮಾಡಬೇಕು ಎಂದು ವೇದಾಂತದಲ್ಲಿದೆ. ಬ್ರಹ್ಮಸೂತ್ರದಲ್ಲಿ ಒಂದು ಸೂತ್ರನೇ ಇದೆ, ಆವೃತ್ತಿ ರಸಕೃದುಪದೇಶಾತ್. 4ನೇ ಅಧ್ಯಾಯದ ಪ್ರಾರಂಭ ಬ್ರಹ್ಮಸೂತ್ರದಲ್ಲಿ. ಆವೃತ್ತಿ ಮಾಡಬೇಕು. ಏಕೆ ಅಂದರೆ ವೇದಾಂತವು ಉಪನಿಷತ್ತಿನಲ್ಲಿ ಯಾವ ಗುರುವಾದರೂ ತನ್ನ ಶಿಷ್ಯನಿಗೆ ಉಪದೇಶ ಮಾಡುವಾಗ ಅಸಕೃತ್ ಉಪದೇಶ. ಸಕೃತ್ ಅಂದರೆ ಒಂದು ಸಲ, ಸಕೃತ್ ಏಕವಾರ, ಅಸಕೃತ್ ಮತ್ತೆ ಮತ್ತೆ ಅನೇಕ ಸಲ ಎಂದರ್ಥ. ಅಸಕೃತ್ ಉಪದೇಶಾತ್. ಉಪನಿಷತ್ತಿನಲ್ಲಿ ಭಗವದ್ಗೀತೆಯಲ್ಲಿಯೂ ಅಷ್ಟೇ ಅದೇ ವಿಷಯ ಮತ್ತೆ 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 ಹೇಳುವುದರಿಂದ ಏನು ಗೊತ್ತಾಗ್ತದೆ? ಇಂಥ ತತ್ವವನ್ನು ಶ್ರವಣಾದಿಗಳನ್ನು ಮತ್ತೆ ಮತ್ತೆ ಮಾಡಬೇಕು. ಶ್ರವಣಾದಿ ಮತ್ತೆ ಮಾಡಬೇಕು ಅಂದರೆ ಏನು ಮಾಡಬೇಕು, ಯಾವಾಗ ಮಾಡಬೇಕು? ಶ್ರವಣಾದಿಗಳನ್ನು ಶ್ರವಣ ಎಂದು ಕೇಳಿದ್ದೇವೆ ಅಂದರೆ ಏನು ಗೊತ್ತಾಯಿತು? ಉಪನಿಷತ್ತು ವಾಕ್ಯಗಳ ಅರ್ಥ ತಾತ್ಪರ್ಯ. ಮಹಾವಾಕ್ಯಾರ್ಥವು ಅನುಭವಾನುಸಾರವಾಗಿ ನಿಶ್ಚಯ ಮಾಡುವುದನ್ನು ಶ್ರವಣ. ಉಪನಿಷತ್ತನ್ನು ಕೇಳುತ್ತಾ ಮಹಾವಾಕ್ಯದ ಅರ್ಥವನ್ನು ಅನುಭವಾನುಸಾರವಾಗಿ ನಿಶ್ಚಯ ಮಾಡುವುದು ಶ್ರವಣ. ಮನನ ಅಂದರೆ ಅನ್ವಯ ವ್ಯತಿರೇಕದಿಂದ ತ್ವಂಪದಾರ್ಥ ತತ್ಪದಾರ್ಥವನ್ನು ಅನ್ವಯ ವ್ಯತಿರೇಕ ಯುಕ್ತಿಯಿಂದ ಶ್ರುತಿ ಹೇಳಿರುವಂಥ ಅನುಭವಾನುಸಾರವಾಗಿರುವ ಯುಕ್ತಿ ಅನ್ವಯ ವ್ಯತಿರೇಕ. ಅನ್ವಯ ವ್ಯತಿರೇಕ ಅಂದ್ರೇನು? ಜಗತ್ತು ದೇಹೇಂದ್ರಿಯಾದಿಗಳು ತೋರುವಾಗ, ದೇಹೇಂದ್ರಿಯಾದಿಗಳ ಅನುಭವವಿರುವಾಗ ಅರಿವು ಇದ್ದೇ ಇದೆ. ಅರಿವಿನ ರೂಪ ಆತ್ಮ ಇದ್ದೇ ಇದೆ. ಇದು ಅನ್ವಯ. ವ್ಯತಿರೇಕ ಅಂದರೆ ದೇಹೇಂದ್ರಿಯಾದಿಗಳು ಬಿಟ್ಟು ಹೋದರೂ ಅರಿವು ಮಾತ್ರ ಇದ್ದೇ ಇದೆ. ಅಂದರೆ ಯಾವುದು ಅವಶ್ಯವಾಗಿದೆ, ಯಾವುದು ತೋರಿ ಬಿಟ್ಟು ಹೋಗುತ್ತದೆ, ಈ ಎರಡು ಗೊತ್ತಾಗ್ತವೆ ಅನ್ವಯ ವ್ಯತಿರೇಕದಿಂದ. ಯಾವುದು ಅನ್ವಿತವಾಗುತ್ತದೋ, ಅಯ ಅಂದರೆ ಅನುಗಮನ, ಅನುಗಚ್ಚತಿ ಅಂದರೆ ಅದು ಅನುಗಮನವಾಗುತ್ತದೆ ಅಂದರೆ ಅದರಲ್ಲಿ ಇದ್ದು ಬಿಡುತ್ತದೆ ಎಂದರ್ಥ. ಗಮನ ಅಂದರೆ ಹೋಗುವುದು ಅರ್ಥ ಅಲ್ಲ. ಸಂಸ್ಕೃತದಲ್ಲಿ ಗಮ್ ಧಾತುವಿಗೆ 10 ಅರ್ಥಗಳಿದೆ. ಅದರಿಂದ ಸಂಸ್ಕೃತದಲ್ಲಿ ಅನುಗಮನ ಅಂದರೆ ಅದನ್ನು ಫಾಲೋ ಮಾಡುವುದು ಅಂತ ಅರ್ಥ ಅಲ್ಲ. ಆ ಅರ್ಥನೂ ಇದೆ, ಬಟ್ ಇಲ್ಲಿ ಅದಲ್ಲ. ಅದನ್ನು ಅನುಸರಿಸುವುದು ಅಂತ ಅರ್ಥ ಅಲ್ಲ. ಅನುಗಮನ ಅಂದರೆ ಅದರಲ್ಲಿ ಇದ್ದು ಬಿಡುವುದು, ಅವಶ್ಯವಾಗಿದ್ದು ಬಿಡುವುದು ಎಂದರ್ಥ. ಯಾವ ಅನುಭವದಲ್ಲಿ ಇಂದ್ರಿಯ ಮನಸ್ಸುಗಳ, ದೇಹೇಂದ್ರಿಯ ಮನಸ್ಸುಗಳ ಅನುಭವವಿರುವಾಗ ಯಾವುದು ಅವಶ್ಯವಾಗಿರುತ್ತದೆ? ಅದು ಚೈತನ್ಯ ಆತ್ಮ. ಓಕೆ, ದೇಹೇಂದ್ರಿಯಾದಿಗಳು ಬಿಟ್ಟು ಹೋದರೂ ತಾನು ಮಾತ್ರ ಉಳಿದು ಬಿಡುತ್ತದೆ, ಅದು ಚೈತನ್ಯ ಆತ್ಮ. ಈ ಎರಡರಿಂದ ಚೈತನ್ಯ ಆತ್ಮ ಪ್ರಪಂಚವು ತೋರುವಾಗ, ದೇಹೇಂದ್ರಿಯಾದಿಗಳು ಇರುವಾಗಲೂ ಇದೆ, ದೇಹೇಂದ್ರಿಯಾದಿಗಳು ಬಿಟ್ಟು ಹೋದರೂ ಇದೆ. ತಾನು ಎಂದಿಗೂ ಇರುತ್ತದೆ, ದೇಹೇಂದ್ರಿಯಾದಿಗಳು ಬಿಟ್ಟು ಹೋಗ್ತವೆ. ಅದು ವ್ಯತಿರೇಕ. ದೇಹೇಂದ್ರಿಯಾದಿಗಳು ಬಿಟ್ಟು ಹೋಗಿ ಚೈತನ್ಯ ಆತ್ಮ ಉಳಿದು ಬಿಡುವುದು ವ್ಯತಿರೇಕ. ಚೈತನ್ಯ ಆತ್ಮ ದೇಹೇಂದ್ರಿಯಾದಿಗಳು ತೋರುವಾಗ, ದೇಹೇಂದ್ರಿಯಾದಿಗಳ ಅನುಭವವಾಗುವಾಗ ಇರುವುದು ಅನ್ವಯ. ದೇಹೇಂದ್ರಿಯಾದಿಗಳು ಬಿಟ್ಟು ಹೋದರೂ ಆತ್ಮ ಇದ್ದು ಬಿಡುತ್ತದೆ, ಇದು ವ್ಯತಿರೇಕ. ಇದು ಅನ್ವಯ ವ್ಯತಿರೇಕ ನ್ಯಾಯ, ಅನ್ವಯ ವ್ಯತಿರೇಕ ತರ್ಕ ಎಂದು ಅಲ್ಲಲ್ಲಿ ಹೇಳುವುದುಂಟು. ಇದು ಮನನದಲ್ಲಿ ಮಾಡತಕ್ಕದ್ದು. ಇದು ಮನನದ ಸ್ವರೂಪ ಅಷ್ಟೇ ಹೊರತು ಅನುಮಾನ ರೂಪ ತರ್ಕ, ಮಿಕ್ಕ ಲೌಕಿಕ ತರ್ಕ ಅಲ್ಲ. ಅನುಮಾನ ರೂಪ ತರ್ಕ ಲೌಕಿಕ ತರ್ಕ ಅಲ್ಲ. ಇದು ಶಾಸ್ತ್ರೋಕ್ತವಾದ ವೇದ ಉಪನಿಷತ್ತಿನಲ್ಲಿ ಹೇಳಿರುವುದೇ.
ಉಪನಿಷತ್ತುಗಳಲ್ಲಿ ಅಲ್ಲೆಲ್ಲಿ ಬಿದ್ದಿದ್ದು ಕಂಡುಬರುತ್ತದೆ. ಅನೇಕ ಉಪನಿಷತ್ತುಗಳಲ್ಲಿ ಆ ತರ್ಕಗಳೆಲ್ಲ ಒಂದು ಕಡೆ ಸೇರಿಸಿಬಿಟ್ಟರೆ ಇದೇ ಆಗುತ್ತದೆ. ಅನ್ವಯ ವ್ಯತಿರೇಕ ರೂಪ ತರ್ಕ. ಅವಸ್ಥಾತ್ರಯ ಪ್ರಕ್ರಿಯೆಯೂ ಅನ್ವಯ ವ್ಯತಿರೇಕವೇ, ದೃಗ್ದೃಶ್ಯವೂ ಅನ್ವಯ ವ್ಯತಿರೇಕವೇ. ಈ ಎಲ್ಲ ಪ್ರಕ್ರಿಯೆಗಳೆಲ್ಲ ಅನ್ವಯ ವ್ಯತಿರೇಕವೇ ಇದೆ. ಇದು ಏನು ಮಾಡ್ತವೆ ಅಂದರೆ ತ್ವಂ ಪದಾರ್ಥ. ಮಹಾವಾಕ್ಯದಲ್ಲಿ ನೀನು ಬ್ರಹ್ಮ ಎಂದು ಹೇಳಿರುವ ವಾಕ್ಯದಲ್ಲಿ ಆ ನಾನು ನನ್ನನ್ನು ನನ್ನನ್ನು ಬ್ರಹ್ಮ ಎಂದು ಹೇಳುತ್ತಾ ಇದೆಯೋ ಆ ನನ್ನ ಸ್ವರೂಪವೇನೋ ಗೊತ್ತಾಗ್ತದೆ ಅಲ್ಲವೇ? ನನ್ನ ಸ್ವರೂಪವೇನು ಅಂದರೆ ನನ್ನಲ್ಲಿರುವ ನಿಜವಾದ ನಾನು ಯಾರು, ನಾನಲ್ಲದ್ದನ್ನು ನಾನೆಂದು ತಿಳ್ಕೊಂಡು ಬಿಟ್ಟಾಗ ಅದು ಇದು ಮಿಕ್ಸ್ ಆಗಿರುವಾಗ ನಾನಿದ್ದೇನೆ ಅವಶ್ಯವಾಗಿ. ಆ ನನ್ನಲ್ಲಿ ನಾನಲ್ಲದ ಅಂಶಗಳನ್ನು ಸೇರಿಸ್ಕೊಂಡು ಬಿಟ್ಟೆ. ದೇಹೇಂದ್ರಿಯ ಮನಸ್ಸುಗಳನ್ನು ನನ್ನಲ್ಲಿ ಸೇರಿಸಿಕೊಂಡು ನಾನು ಎಂದು ತಿಳ್ಕೊಂಡೆ. ಇದರಲ್ಲಿ ನಿಜವಾದ ನಾನು ಯಾವುದು, ನಾನಲ್ಲದ್ದು ಯಾವುದು ಗೊತ್ತಾಗ್ತದೆ. ಈ ಅನ್ವಯ ವ್ಯತಿರೇಕ ತರ್ಕದಿಂದ ಮನನ ಮಾಡಿದ್ದರೆ ಗೊತ್ತಾಗ್ತದೆ. ನಾನು ಅಂದರೆ ಯಾವ ನನ್ನನ್ನು ಬ್ರಹ್ಮ ಎಂದು ಹೇಳುತ್ತಾ ಇದೆ, ಇದು ಮನನದಿಂದ ಗೊತ್ತಾಗ್ತದೆ. ಶ್ರವಣ ಮಾಡಿರುವವನಿಗೆ ನೇರಾಗಿ ಜ್ಞಾನವಾಗುತ್ತದೆ, ಉತ್ತಮಾಧಿಕಾರಿಗೆ. ಆದರೆ ಶ್ರವಣದಲ್ಲಿ ಈ ಅನ್ವಯ ವ್ಯತಿರೇಕ ಅಡಕವಾಗಿದೆ. ಏಕೆಂದರೆ ಶ್ರುತ್ಯುಕ್ತ ಹೇಳಿದ್ದೀವಲ್ಲ, ಶ್ರುತಿ ಹೇಳಿರುವ ಮನನವನ್ನೇ ನಾವು ಸ್ವಲ್ಪ ಬಿಡಿಯಾಗಿ ಮಾಡ್ತಾ ಇದ್ದೀವಿ. ಶ್ರುತಿ ಅಂದರೆ ಉಪನಿಷತ್ತಿನಲ್ಲಿ ಶ್ರವಣ ಕಾಲದಲ್ಲಿ ಮನನ ಅದರಲ್ಲಿ ಅಡಕವಾಗಿದೆ, ನಿಧಿಧ್ಯಾಸನ ಅಡಕವಾಗಿದೆ. ಸ್ವಲ್ಪ ಇದೆ ಅಷ್ಟೇ. ಅದು ಸ್ವಲ್ಪ ಹೇಳಿಬಿಟ್ಟು ನೇರಾಗಿ ಮಹಾವಾಕ್ಯ ಹೇಳ್ತಾರೆ. ಯಾರಿಗೆ ಮಹಾವಾಕ್ಯವು ಅರ್ಥವಾಗಲಿಲ್ಲವೋ ಶ್ರವಣದಿಂದ, ಆವಾಗ ಈಗ ಮಿಕ್ಕ ಮತ್ತೆ ಉಪನಿಷತ್ತೆಲ್ಲ ರೆಪಿಟೇಷನ್ಗಿಂತ ಆ ಮನನವೊಂದು ಹಿಡ್ಕೊಂಡು ಅದನ್ನು ಹೆಚ್ಚಾಗಿ ಮಾಡುವುದು. ಮತ್ತೆ 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 ಮಾಡಿದ್ದರೆ ನನ್ನ ನಿಜಸ್ವರೂಪ ಯಾವುದು ಎಂಬುದು ಗೊತ್ತಾಗ್ತದೆ. ಆ ನಿಜಸ್ವರೂಪವೇ ಬ್ರಹ್ಮ ಎಂದು ಹೇಳಿದ್ದರೆ ತಕ್ಷಣವೇ ಅರ್ಥವಾಗ್ತದೆ. ಇದು ಮನನದ ಸ್ವರೂಪ ಅಲ್ಲವೇ? ಈಗ ನಿಧಿಧ್ಯಾಸನವೂ ಅಷ್ಟೇ. ನಿಧಿಧ್ಯಾಸನದಲ್ಲಿ ಬಾಹ್ಯ ಮನಸ್ಸು ಎಂದಿಗೂ ಹೊರಗಿನ ಪ್ರಪಂಚದಲ್ಲೇ ಇದ್ದು ಬಿಡ್ತದೆ. ಹೊರಗಿನ ಪ್ರಪಂಚ ಅಂದರೆ ಮನಸ್ಸು ಅಲ್ಲಿ ಹೋಗಿರುತ್ತದೆ ಏನು? ಅಲ್ಲೇನು ಹೋಗಲ್ಲ, ಇಲ್ಲೇ ಇದ್ದುಕೊಂಡು ಎರಡು ಬಗೆ ಹೇಳಬಹುದು. ಮನಸ್ಸು ಹೊರಗಿನ ಪ್ರಪಂಚಕ್ಕೆ ಹೋಗುತ್ತದೆ ಹೇಳಬಹುದು, ಅಥವಾ ಹೊರಗಿನ ಪ್ರಪಂಚವನ್ನು ತಂದುಕೊಂಡು ಮನಸ್ಸಿನಲ್ಲಿ ತುಂಬಿಕೊಳ್ತದೆ ಹೇಳಬಹುದು. ಎರಡು ಬಗೆ ಹೇಳಬಹುದು. ಮನಸ್ಸು ಇಲ್ಲಿರುವ ಮನಸ್ಸು ದೇಹವನ್ನು ದಾಟಿ ಹೊರಗೆ ಹೋಗಿ ಹೊರಗಿನ ಪದಾರ್ಥಗಳ ಮೇಲೆ ನಿಂತು ಬಿಡುತ್ತದೆ. ನಿಂತೇ ಅಲ್ಲ, ಅದಕ್ಕೆ ಆಸಕ್ತಿ ಮಾಡಿಕೊಳ್ತದೆ. ಅನೇಕ ವಿಷಯಗಳಿವೆ. ಈ ವಿಷಯಗಳು ಪದಾರ್ಥಗಳಿಗೆ ಆಸಕ್ತಿ ಮಾಡಿ ಇದ್ದು ಬಿಡ್ತದೆ. ಅಥವಾ ತಾನು ಇಲ್ಲಿಂದ ಆ ಪದಾರ್ಥಗಳು ಹೊರಟೋದರು, ಪದಾರ್ಥಗಳು ವ್ಯಕ್ತಿಗಳು ಘಟನೆಗಳು ಮುಗಿದು ಬಿಟ್ಟು ಹೊರಟೋದರು, ಅವುಗಳ ಇಂಪ್ಯಾಕ್ಟ್, ಅವುಗಳ ಸ್ವಭಾವ ಸಂಸ್ಕಾರ ಮನಸ್ಸಿನಲ್ಲಿ ತುಂಬಿಕೊಂಡಿಟ್ಕೊಳ್ತದೆ. ಆ ಪದಾರ್ಥವಿಲ್ಲದಿದ್ದರೂ ಇದ್ದಂತೆ ನೋಡಿಕೊಳ್ತದೆ. ಘಟನೆ ಮುಗಿದ ನಂತರನೂ ಮತ್ತೆ ಆಗುತ್ತಿದ್ದಂತೆ ಅನುಭವ ಮಾಡ್ತದೆ. ಅದು ನೋಡಿ ಎಷ್ಟು ಗಟ್ಟಿಯಾಗಿ ಇಟ್ಕೊಳ್ತದೆ. ಘಟನೆ ಯಾವಾಗಲೂ ಮುಗಿದು ಹೋಯಿತು, ಯಾವಾಗಲೂ 50 ವರ್ಷ ಹಿಂದೆ, 50 ವರ್ಷ ಹಿಂದೆನೂ ಯಾವಾಗಲೂ ಎಲ್ಲೋ ಆಯಿತು. ಅದು ನೆನಪಿಸ್ಕೊಂಡರೆ ಮತ್ತೆ ಅದೆಲ್ಲ ಆಗುತ್ತಿದ್ದಂತೆ ಅವರು ಏನು ಹೇಳಿದ್ದಾರೆ, ಏನು ಮಾಡಿದ್ದಾರೆ, ಅದರ ಪ್ರಭಾವ ನನ್ನ ಮೇಲಾಯಿತು. ಮತ್ತೆ ಆ ಸುಖ ದುಃಖ ರಾಗ ದ್ವೇಷ ಈರ್ಷಾದಿಗಳು ಆ ಅನುಭವಗಳ ಸಮೇತ ಆ ಘಟನೆಗಳನ್ನು ನೆನಪಿಸ್ಕೊಳ್ತಾನೆ. ಅಂದರೆ ಅವುಗಳೆಲ್ಲ ಮತ್ತೆ ಮತ್ತೆ ಏನು ಮಾಡ್ತಾನೆ, ಆವೃತ್ತಿ ಮಾಡ್ತಾನೆ. ಇದು ಒಂದು ಆವೃತ್ತಿ. ಆವೃತ್ತಿ ಅಂದರೆ ಏನು? ಅದೆಲ್ಲ ರೆಕಾರ್ಡ್ ಮಾಡಿ ಇಟ್ಕೊಳ್ತದೆ ಮನಸ್ಸು. ಆಗಿ ಹೋಗಿರುವ ಘಟನೆಗಳು ಸುಖವಾಗಲಿ ದುಃಖವಾಗಲಿ, ಅನುಕೂಲವಾಗಲಿ ಪ್ರತಿಕೂಲವಾಗಲಿ, ಅನುಭವಗಳನ್ನು ರೆಕಾರ್ಡ್ ಮಾಡಿ ಇಟ್ಕೊಳ್ತದೆ. ಮತ್ತೆ ಮತ್ತೆ ಒಳಗೆ ಪ್ಲೇ ಮಾಡಿಕೊಳ್ತದೆ. ಒಳಗೆ ಒಂದು ಪ್ಲೇಯರ್ ಇರುತ್ತದೆ ಗೊತ್ತಾ, CD ಪ್ಲೇಯರ್ ಇಲ್ಲಿ ಇರುತ್ತದೆ. ಅದು ಮತ್ತೆ ಮತ್ತೆ ಪ್ಲೇ ಮಾಡ್ಕೊಳ್ತಾ ಇರ್ತದೆ ತಾನೇ. ಎಷ್ಟು ಸಲ ಮಾಡ್ತದಂದರೆ ಮಾಡಿ 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 ಈ CD ಮಾತ್ರ ಸವೆದು ಹೋಗಲ್ಲ, ಮತ್ತೆ ಮತ್ತೆ ಗಟ್ಟಿ ಆಗ್ತದೆ, ಸವೆದು ಹೋಗೋದೇ ಅಲ್ಲ. ಈ CD ಒಂದು 10 ಸಲ 20 ಸಲ ಮಾಡಿಬಿಟ್ರೆ ಸವೆದು ಹೋಗ್ತದೆ, ಮತ್ತೆ ಬಡಿಸೋಕ್ಕಾಗಲ್ಲ, ಇನ್ನೊಂದು ತರಿಸಬೇಕಾಗ್ತದೆ. ಇದು ಸವೆದು ಹೋಗುವುದೇ ಅಲ್ಲ, ಗಟ್ಟಿ ಮಾಡಿ ಇಟ್ಕೊಳ್ತದೆ. ಮತ್ತೆ ಹೇಗೆ ಪ್ಲೇ ಮಾಡ್ತದಂದರೆ ಆ ಘಟನೆ ಎಲ್ಲ ನಿಜವಾಗಿ ನಡೆಯುತ್ತಿದ್ದಂತೆ ನೋಡ್ತದೆ. ಈಗ ಇದು ಭಯಂಕರ. ಇದರಿಂದ ರಾಗದ್ವೇಷಗಳು ಎರಡನ್ನೂ ಗಟ್ಟಿ ಮಾಡಿಕೊಳ್ತದೆ.
ರಾಗವನ್ನು ಗಟ್ಟಿ ಮಾಡಿಕೊಳ್ತದೆ, ದೇಶವನ್ನು ಗಟ್ಟಿ ಮಾಡಿಕೊಳ್ತದೆ. ಯಾವುದೇ ಒಂದು ಭಯ ಇದ್ದರೆ ಅದೇ ನೆನಪಿಸ್ಕೊಂಡು ಗಟ್ಟಿ ಮಾಡ್ಕೊಳ್ತಾರೆ. ಈಗ ಇದು ಭಯ, ಇದನ್ನು ತೆಗೆಯಬೇಕು. ಅದು ಹೇಗೆ ತೆಗೆಯಬೇಕೆಂದರೆ ಏನು, ಆಗಿ ಹೋಗಿರುವ ಘಟನೆಗಳು ಈಗ ಇಲ್ಲ, ಆಗಿ ಹೋಯಿತು, ಅದಕ್ಕೆ ಅಷ್ಟು ಪ್ರಾಧಾನ್ಯ ಕೊಡಬೇಕಾಗಿಲ್ಲ. ಸ್ವಲ್ಪ ವಿವೇಕ ಬುದ್ಧಿಯಿಂದ ಆ ಘಟನೆಗಳನ್ನು ಅವುಗಳೆಲ್ಲ ಅವಿವೇಕಗಳೆಂದು ಮನಸ್ಸಿಗೆ ಅಷ್ಟು ಇದೆಲ್ಲ ಏಕೆ ಅನುಭವಿಸುವಾಗ, ಅನುಭವವನ್ನು ರೆಕಾರ್ಡ್ ಮಾಡಿಟ್ಕೊಳ್ಳುವಾಗ ಮತ್ತು ರೀಪ್ಲೇ ಮಾಡುವಾಗ ಮೂರರಲ್ಲಿ ಒಂದು ಆಸಕ್ತಿ ಇದೆ. ಈ ಮೂರು ಮಾಡುವುದಕ್ಕೆ ಕಾರಣವೇನು, ಅನುಭವಿಸುವಾಗ ಅದೇ ಘಟನೆ, ಒಬ್ಬರು ಯಾರೋ ಏನೋ ಹೇಳ್ತಾರೆ, ಹೇಳಿದ್ದರೆ ಒಬ್ಬನಿಗೇನೋ ಅವರೇನೋ ನಮ್ಮನ್ನು ಬೈಯುತ್ತಾನೋ ಏನೋ ಹೇಳ್ತಾನೆ. ಅಲ್ಲಿ ಒಬ್ಬರಿದ್ದಾರೆ, ಒಬ್ಬನು ಹೇಳ್ತಾನೆ, ಅವನು ಹಾಗೆ ಏಕೆ ಹೇಳಬೇಕು, ನೀವೆಲ್ಲ ಸುಮ್ಮನೆ ಕೂತಿದ್ದೀರೇನು ಕೇಳುತ್ತಾ ಅವನ ಜೊತೆಗೆ ಜಗಳ ಮಾಡಬೇಕು ಅಂತ ಹೇಳ್ತಾನೆ. ಇನ್ನೊಬ್ಬರು ಹೇಳ್ತಾನೆ, ಅವನು ಮೂರ್ಖ ಏನೋ ಹೇಳ್ತಾನೆ, ಅದಕ್ಕೆ ನಾವು ಸೀರಿಯಸ್ ತಗೊಳ್ತೀವಿ, ಬಿಡು ನಮಗೆ ಬೇಕಾದಷ್ಟು ಕೆಲಸಗಳಿವೆ, ಈ ಮೂರ್ಖನಿಗೆ ಟೈಮ್ ವೇಸ್ಟ್ ಮಾಡೋದಕ್ಕೆ ಬಿಡು, ಅವ್ರು ಹೇಳಿದರೆ ನಮಗೇನಾಗ್ತದೆ ಬಿಡು ಅಂತ ಹೇಳ್ತಾರೆ. ಕೆಲವರು ಹಗುರವಾಗಿ ತಗೊಳ್ತಾರೆ, ಕೆಲವರು ಅದು ಹೇಳಲ್ಲ, ಸುಮ್ಮನೆ ಬಿಡೋದು, ಯೋಚನೆ ಮಾಡಬೇಡ, ಹೊಡು ನಮ್ಮ ಕೆಲಸನೂ ಇದೆ, ಆ ಯೋಚನೆ ಮಾಡಬೇಡ, ಅದು ಆಗಲೇ ಇಲ್ಲ ಎಂದಂತೆ ಘಟನದ ಲೆಕ್ಕಕ್ಕೆ ತಗೊಳ್ಳಬೇಡ. ನೋಡಿ ಹೇಗೆ ಜನರು ಇರುತ್ತಾರೆ. ಅದೇ ಘಟನೆಯನ್ನು ಬಗೆ ಜನರು ಬಗೆಯಾಗಿ ಪ್ರತಿಸ್ಪಂದನೆ ಮಾಡ್ತಾರೆ. ಈ ಬಗೆಯಾದ ಪ್ರತಿಕ್ರಿಯೆಗೆ ಕಾರಣವೇನು, ನಮ್ಮ ಮನಸ್ಸದನ್ನು ಹೇಗೆ ತಗೊಳ್ತದೆ, ಎಷ್ಟು ಹಗುರವಾಗಿ ತಗೊಳ್ತದೆ, ಎಷ್ಟು ಗಟ್ಟಿಯಾಗಿ ತಗೊಳ್ತದೆ, ಗಂಭೀರವಾಗಿ ತಗೊಳ್ತದೆ. ಇದರಿಂದ ಆ ಘಟನೆಗೆ ನಮಗೆ ಒಂದು ಸಂಬಂಧ. ನಾವು ಆ ಘಟನೆಯಲ್ಲಿದ್ದೇವೆ, ಆ ಘಟನೆಯನ್ನು ಅನುಭವಿಸುತ್ತೇವೆ. ಆದ್ದರಿಂದ ನಮ್ಮ ಅನುಭವವಾಗುವಾಗ ಅದು ನಮಗೆ ಕನೆಕ್ಷನ್. ಅನುಭವ ಅಂದರೆ ಏನು, ನಮಗೆ ಕನೆಕ್ಷನ್ ಅಂದರೆ ಆಸಕ್ತಿ ಮೂಲಕ, ಭೋಕ್ತೃ ಮೂಲಕ, ಕರ್ತೃ ಮೂಲಕ ಸಂಬಂಧ. ಅದು ನನಗೆ ಏನು ಮಾಡಿತು, ಅದು ನನಗೆ ಎಷ್ಟು ಸಂಬಂಧ. ಈ ಸಂಬಂಧವನ್ನು, ಘಟನೆಯನ್ನು ಸುಮ್ಮನೆ ಘಟನೆ ನೆನಪಿಟ್ಕೊಂಡರೆ ಸುಮ್ಮನೆ ಮೆಮೊರಿ ಆಗುತ್ತದೆ. ನೋಡಿ, ಘಟನೆಯನ್ನು, ವ್ಯಕ್ತಿಯನ್ನು ಸುಮ್ಮನೆ ನೆನಪಿಟ್ಕೊಂಡರೆ ಅದು ಸುಮ್ಮನೆ ಸ್ಮರಣ ಮಾತ್ರ ಆಗುತ್ತದೆ. ಸ್ಮರಣ ತೊಂದರೆ ಅಲ್ಲ, ಸ್ಮರಣ ಯಾರಿಗಾದರೂ ಇರಬಹುದು, ಒಳ್ಳೆಯದೆ, ಸ್ಮರಣ ಒಳ್ಳೆಯದೆ. ಆ ಸ್ಮರಣದಲ್ಲಿ ಸಂಬಂಧ ಇಟ್ಕೊಳ್ತದೆ. ಸಂಬಂಧ ಮೂಲಕ ಸ್ಮರಣ, ಸಂಬಂಧ ಸಮೇತ ಸ್ಮರಣ. ಆ ಸಂಬಂಧವು ಯಾವ ಸಂಬಂಧ, ವಾಸ್ತವಿಕವಾದ ಪ್ರಪಂಚದಲ್ಲಿ ಆಗಿ ಹೋಗಿರುವ ಘಟಿಸುವ ರೂಪ ಸಂಬಂಧವಲ್ಲ. ಘಟಿಸಿದೆ, ಒಂದು ಆಸಕ್ತಿ, ಒಂದು ಮೋಹ, ಒಂದು ಸೀರಿಯಸ್ ಆಗಿ ತಗೊಳ್ಳುವುದು, ನಿಮ್ಮ ಮನಸ್ಸಿಗೆ ಗಾಯವಾಗುವುದು ಅಥವಾ ಮನಸ್ಸಿಗೆ ಇಷ್ಟವಾಗುವುದು, ಅಭಿಮಾನ ನೊಂದುಕೊಳ್ಳುವುದು ಅಥವಾ ಅಭಿಮಾನ ಹಿಗ್ಗುವುದು, ಇಂಥದ್ದು ಏನೋ ಆಗುತ್ತದಲ್ಲ, ಅದು ಹಿಗ್ಗುತ್ತದೆ, ಕುಗ್ಗುತ್ತದೆ, ಏನೋ ಒಂದು ಆಗುತ್ತದೆ. ಇದರ ಮೂಲಕ ಸಂಬಂಧ. ಆ ಕುಗ್ಗುವುದೇ ಸಂಬಂಧ, ಅದು ಹೆಚ್ಚೆಂದು ಅನುಕೊಳ್ಳುವುದೇ ಒಂದು ಸಂಬಂಧ. ಈಗ ಈ ಅನುಭವವೇ ಘಟನೆ ಮುಗಿಯಿತು, ಹೇಗೆ ನಮ್ಮಲ್ಲಿ ರೆಕಾರ್ಡ್ ಆಗಿದೆ ಆ ನಮ್ಮ ಸಂಬಂಧದಲ್ಲಿ ಅದರ ಅನುಭವವನ್ನು ಹೇಗೆ ತಗೊಂಡಿದ್ದೀವಿ. ಅನುಭವ ಕಾಲದಲ್ಲಿ ಮಮಕಾರವು, ಅಭಿಮಾನ, ಸಂತೋಷ, ದುಃಖ ಆಯಿತಾ, ಆ ಅನುಭವವಿದೆ ನೋಡಿ, ಅದು ಭಯಂಕರ. ಆ ಅನುಭವ ರೆಕಾರ್ಡ್ ಮಾಡಿಬಿಡ್ತದೆ. ಆ ಅನುಭವವೇ ಏಕೆ ಆಯಿತು, ಆ ತರಹ ಅನುಭವ ಏಕಾಯಿತು. ಈಗಲೇ ಹೇಳಿದ್ದೀವಲ್ಲ, ಇಬ್ಬರಿದ್ದಾರೆ, ಒಬ್ಬನು ಅವನು ಹೇಳಿದ್ದನ್ನು ಮನಸ್ಸಿಗೆ ಗಾಯವಾಯಿತು ಎಂದು ಇಟ್ಕೊಳ್ತಾನೆ, ಇನ್ನೊಬ್ಬರು ಸುಮ್ಮನೆ ಅವರ ಮೂರ್ಖ ಏನೋ ಹೇಳಿದ್ದಾನೆ ಎಂದು ಸ್ವಲ್ಪ ಸಿಟ್ಟು ಮಾಡಿಕೊಂಡ, ಹೋದ, ಸಿಟ್ಟಾಯಿತು, ಬೈದರಿಂದಲೇ ಅವರು ಸಿಟ್ಟು ಹೋಗಿಬಿಟ್ಟ. ಇನ್ನೊಬ್ಬನು ಅವನು ಬೈಯುವುದೂ ಇಲ್ಲ, ಸಿಟ್ಟು ಮಾಡಿಕೊಳ್ಳುವುದೂ ಇಲ್ಲ, ಆ ಕಡೆ ನೋಡಲು ಬೇಡ, ಅದು ಕೇಳಲು ಬೇಡ, ಮೂರ್ಖ ಅವನು ಏನು ಹೇಳ್ತಾನೆ ಬಿಡಿ, ನಿಮ್ಮ ಪಾಡಿಗೆ ಹೋಗೋ ಅಷ್ಟೇ, ಅವ್ರಿಗೆ ಅದು ಇಲ್ಲ, ಇದು ಇಲ್ಲ. ಎರಡನೇ ವ್ಯಕ್ತಿ ಸ್ವಲ್ಪ ಸಿಟ್ಟು ಬಂತು, ಅದನ್ನು ನಾವೇಕೆ ಸೀರಿಯಸ್ ತಗೊಳ್ಳೋದು, ನಮ್ಮ ಟೈಮ್ ವೇಸ್ಟ್ ಬಿಡೋ ಎಂದು ಹೇಳಿದ. ಈಗ ಮೊದಲನೇದು ಮಾತ್ರ ವ್ಯಕ್ತಿಯನ್ನು ಹೇಳ್ತಾನೆ, ಅವ್ರು ಏಕೆ ಹೇಳಬೇಕು. ಅಲ್ಲಿ ಹೋದ ನಂತರ ಮತ್ತೆ ಹಿಂತಿರುಗಿ ನೋಡ್ತಾನೆ, ಅವನೇಕೆ ಹೇಳಿದ, ಮತ್ತೆ ಹೋದ ನಂತರ ಅವನು ಹೇಳಿದ ನೋಡಿ, ಅವನೇಕೆ ಹೇಳಿದ. ಬಾಯಿ ಅವರದು, ಅವನು ಹೇಳ್ತಾನೆ, ಬಾಯಿ ನಿಮ್ಮದ, ನಿಮ್ಮ ಪರ್ಮಿಷನ್ ತೊಗೊಳ್ಳಬೇಕಾ, ಬಾಯಿ ಅವರದು, ನಾಲಿಗೆ ಅವರದು, ಹೇಳ್ತಾನೆ, ಏನಿದೆ ಅವ್ರ ಬಾಯಿ ನಿಮ್ಮ ಪರ್ಮಿಷನಿಂದ ನಡೆಯುತ್ತದಾ, ಅವ್ರ ಮನಸ್ಸು ಅವರು ನನ್ನ ಕುರಿತು ಹೀಗೇಕೆ ಯೋಚನೆ ಮಾಡಬೇಕು, ಅವ್ರ ಮನಸ್ಸು ಅವರದು, ಮನಸ್ಸು ಏನಾದರೂ ಯೋಚನೆ ಮಾಡ್ತಾನೆ, ಅವರ ಮನಸ್ಸಿನಲ್ಲಿ ನಿಮ್ಮನ್ನು ಕೆಟ್ಟವನೋ, ಮೂರ್ಖನೋ, ದುಷ್ಟನೋ, ಪಾಪಾತ್ಮ ಅಂದ್ಕೊಳ್ಳರಿ, ಅದಕ್ಕೆ ನಾವೇನು ಮಾಡೋದು. ಮನಸ್ಸು ಮಾಡ್ತದೆ, ಮನಸ್ಸಿನ ಸ್ವಭಾವವೇ ಅದು. ಅವರ ಮನಸ್ಸು ಏನೋ ಯೋಚನೆ ಮಾಡ್ಕೊಳ್ಳಲ್ಲ. ಕೆಟ್ಟದೇ ಅಲ್ಲ, ನಮ್ಮ ಕುರಿತು ಒಳ್ಳೆಯದು ಹೇಳ್ಕೊಳ್ತಾರೆ,
ನಾವು ಮಾಡಿದ್ದು ಸಣ್ಣ ಕೆಲಸ, ಜನರು ನಮ್ಮನ್ನು ಪ್ರಶಂಸೆ ಮಾಡ್ತಾರೆ, ದೊಡ್ಡವರು ಹೇಳ್ತಾರೆ, ಏನೇನೋ ಮಾಡ್ತಾರೆ. ಕೆಲವೊಮ್ಮೆ ಅದು ಅತಿಯಾಗೇ ಮಾಡ್ತಾರೆ. ಅತಿ ಅಂದರೆ ಅವರವರ ಭಾವನೆ, ಅವರವರ ಭಕ್ತಿ, ಅವರವರ ಸದ್ಬುದ್ಧಿ ಅಷ್ಟೇ. ಕೆಲವೊಮ್ಮೆ ಅತಿಯಾಗಿಯೂ ಪ್ರಶಂಸೆ ಮಾಡ್ತಾರೆ, ನಾವು ಮಾಡಿದ್ದಕ್ಕಿಂತ ಹೆಚ್ಚೇ ಮಾಡ್ತಾರೆ, ನಿಂದೆನೂ ಮಾಡ್ತಾರೆ, ಎರಡೂ ಮಾಡ್ತಾರೆ. ನಾವು ಅವರು ಪ್ರಶಂಸೆ ಮಾಡಿದ್ದನ್ನು ಮಾತ್ರ ಸೀರಿಯಸ್ ತೊಗೊಂಡು ಬಿಟ್ಟು ಅವರು ಹೇಳಿರುವ ಪ್ರಶಂಸವೆಲ್ಲ ನಿಜವಾಗಿ ತಗೊಳ್ತೀವಿ. ನಿಂದೆ ಮಾಡಿದ್ದು ಮಾತ್ರ ಅಯ್ಯಯ್ಯೋ ಹೆಚ್ಚು ಬೇಜಾರು ಮಾಡ್ಕೊಳ್ತೀವಿ. ಹಾಗಾದರೆ ಇಷ್ಟು ಪ್ರಶಂಸೆ ನಮ್ಮದಲ್ಲ, ನಾವು ಅಷ್ಟು ಯೋಗ್ಯರಲ್ಲ, ನಮ್ಮನ್ನು ಏನೋ ಮಾಡಿಬಿಡ್ತಾನೆ ದೊಡ್ಡವರೆಂದಂತೆ ಅಲ್ಲವೇ. ಅದಕ್ಕೇನು ಮಾಡ್ತೀವಿ ಅಂದರೆ ಅದಕ್ಕೆ ಮಾತ್ರ ಸೀರಿಯಸ್ ಆಗಿ ತಗೊಳ್ತಾರೆ. ಏಕೆಂದರೆ ನಮಗೆ ಒಳಗಿನಿಂದ ಒಂದು ಆಸಕ್ತಿ ಇದೆ, ಏನು ಬೇಕು ಇಂಥದ್ದು ಬೇಕು ಅನಿಸುತ್ತಾ ಇದೆ. ಆ ಒಳಗಿನಿಂದ ಒಂದು ಇಂಥದ್ದು ಬೇಕು ಅನಿಸುತ್ತದೆ. ಏಕೆ? ನಾನು ಕಮ್ಮಿ ಅನಿಸಿದ್ದರೆ, ನಾನೇನೋ ಲೋ ಕಾನ್ಫಿಡೆನ್ಸ್, ನನ್ನ ಮೇಲೆ ನನಗೆ ಆತ್ಮವಿಶ್ವಾಸ, ಆತ್ಮಗೌರವ, ಆತ್ಮವಿಶ್ವಾಸ ಕಮ್ಮಿ ಇದ್ದರೆ, ಇನ್ನೊಬ್ಬರು ನಮ್ಮನ್ನು ಪ್ರಶಂಸೆ ಮಾಡಿದ್ದರೆ ಧೈರ್ಯ ಬರುತ್ತದೆ ಅಲ್ಲ. ಅಂದರೆ ಏನು? ನನ್ನನ್ನು ನಾನು ಸಾಕಷ್ಟು ಆಧರಿಸಿಕೊಂಡಿಲ್ಲ, ಸಾಕಷ್ಟು ಆತ್ಮವಿಶ್ವಾಸವಿರಲಿಲ್ಲ. ಇನ್ನೊಬ್ಬರು ಹೇಳಿದ್ದರೆ, ನೀವು ಹೇಳಿದ್ದು ಚೆನ್ನಾಗಿ ಹೇಳಿದ್ದೀರಿ ಅಂದರೆ ತುಂಬ ಸಂತೋಷ ಪಟ್ಕೊಳ್ತಾರೆ. ನಾನು ಹೇಳ್ತೀನಿ, ಅವರು ಹೇಳಿದ್ದಕ್ಕೆ ಸೀರಿಯಸ್ ತೊಗೊಳ್ಳುವುದು, ಪಬ್ಲಿಕ್ ಬಗೆ ಹೇಳ್ತಾರೆ ಅಂದರೆ, ನೀವು ಸುಮ್ಮನೆ ಹೇಳ್ತಾ ಇದ್ದೀವಿ, ಅವ್ರು ನನ್ನನ್ನು ಎಷ್ಟು ಪ್ರಶಂಸೆ ಮಾಡಿಸ್ತಾ ಇದ್ದಾರೆ, ಅದೆಲ್ಲ ಕೇಳಿದ ನಂತರ ನನಗೆ ಎಷ್ಟು ಸಂತೋಷವಾಯಿತು, ನೀವು ಅದೆಲ್ಲ ಬೇಡ ಹೇಳ್ತಾ ಇದ್ದೀವಿ. ಇದೇನು? ಇದಿಲ್ಲದಿದ್ದರೆ ನನಗೇನಾಗ್ತಿತ್ತು ನೋಡಿ. ಎಲ್ಲರೂ ಪ್ರಶಂಸದಿಂದ ಇವರಿಗೇನೋ ಒಂದು ಕಾನ್ಫಿಡೆನ್ಸ್ ಹೆಚ್ಚಾಗ್ತದೆ ಅಲ್ಲವೇ. ಜನರಿಗೆ ಅವರು ಮಾಡಿದ ಕೆಲಸವನ್ನು ಪ್ರಶಂಸೆ ಮಾಡು, ಆತ್ಮವಿಶ್ವಾಸ ಬರುತ್ತದೆ. ಅವರಿಗೆ ನಿಂದೆ ಮಾಡು, ಆತ್ಮವಿಶ್ವಾಸ ಕಮ್ಮಿ ಆಗ್ತದೆ, ಇನ್ನೊಂದು ಸಲ ಮಾಡೋದಕ್ಕೆ ಹೆದರ್ಕೊಳ್ತಾನೆ. ಏಕೆ ಅಂದರೆ ತಾನು ಯಾರು, ತನ್ನ ಶಕ್ತಿ ಎಷ್ಟು, ತನ್ನನ್ನು ತಾನೇ ಎಸ್ಟಿಮೇಟ್ ಮಾಡಿಕೊಂಡರೆ, ತನ್ನನ್ನು ತಾನೇ ನಿಶ್ಚಯ ಮಾಡಿಕೊಂಡರೆ ಇನ್ನೊಬ್ಬರು ಮಾಡುವುದರಿಂದ ಏನಾಗಲ್ಲ. ನಾವೊಂದು ಮಾಡಿದ್ದೀವಿ, ಉದಾಹರಣೆ ಹೇಳ್ತೀವಿ, ಯಾವುದೇ ಒಂದು ಕೆಲಸ ಮಾಡಿದ್ದೀವಿ, ಇದು ಸರಿಯಾಯಿತಾ ತಪ್ಪಾಯಿತಾ ನಾವು ನೋಡ್ಕೊಳ್ಳೋಕ್ಕಾಗಲ್ಲವ. ನೋಡ್ಕೊ, ಇದು ಸರಿಯಾ ತಪ್ಪಾಯಿತು, ಹೀಗೆ ಮಾಡಬಾರ್ದಿತ್ತು, ನಮಗೆ ಗೊತ್ತಾಗ್ತದೆ. ಅಥವಾ ಇದು ಸರಿ ಇತ್ತು, ಸರಿಯೇ ಮಾಡಿದೆ, ನಿಮ್ಮ ಕೆಲಸ ನಿಮಗೆ ನಿಷ್ಪಕ್ಷಪಾತವಾಗಿ ಧೈರ್ಯದಿಂದ ನೋಡಿಕೊಂಡರೆ ಇದು ಸರಿಯಾಯಿತು ಎಂದು ನಿಮಗೆ ಅನಿಸಿತು ಅಷ್ಟೇ. ಧೈರ್ಯದಿಂದ ಇದ್ದೀವಿ, ನೀವು ನಿಷ್ಪಕ್ಷಪಾತದಿಂದ ವಿವೇಕದಿಂದ ಇದು ಸರಿಯಾಯಿತು ಎಂದು ತಿಳ್ಕೊಂಡಿದ್ರಿ. ಇನ್ನೊಬ್ಬರು ಬಂದು ಪ್ರಶಂಸೆ ಮಾಡಿದರೆ ನಿಮಗೇನಾಗ್ತದೆ? ನನಗೆ ಮೊದಲೇ ಗೊತ್ತು, ಅವರ ಪ್ರಶಂಸದಿಂದ ನಮಗೆ ಎಕ್ಸ್ಟ್ರಾ ಬರುವುದೇನಿಲ್ಲ. ನಾನು ಸರಿಯಾಗಿ ಮಾಡಿದೆ ಎಂದು ನನಗೆ ಮೊದಲೇ ಗೊತ್ತಿದ್ದರೆ ಅವರ ಪ್ರಶಂಸದಿಂದ ನಮಗೆ ಎಕ್ಸ್ಟ್ರಾ ಹಿಗ್ಗುವುದೇನಿಲ್ಲ. ಅಥವಾ ಇದು ತಪ್ಪು ಮಾಡಿದೇನೋ ಎಂದು ನಮಗೆ ಒಳಗೆ ಸ್ವಲ್ಪ ಅನಿಸಿದ್ದರೆ ಅವರು ಇನ್ನೊಂದು ಸ್ವಲ್ಪ ಬೈದುಬಿಟ್ರೆ ಹೆಚ್ಚಾಗಿ ಬಿಡ್ತದೆ ಅಲ್ಲವೇ. ಮೊದಲೇ ಅನಿಸುತ್ತಿತ್ತು ನಾನು ತಪ್ಪು ಮಾಡಿದೆ, ಆದರೆ ಯಾರು ನೋಡ್ತಾ ಇಲ್ಲವಲ್ಲ, ಯಾರು ಬಾಯಿಯಿಂದ ಹೇಳಲ್ಲವಲ್ಲ, ಕಾಯ್ತಾ ಇರ್ತಾನೆ. ತಪ್ಪು ಮಾಡಿದೆ, ಬಟ್ ಯಾರು ನೋಡಬಾರದು, ನೋಡಿದ್ದರೂ ಹೇಳಬಾರದು, ತಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಬೇಕು. ಅವರಿಗೆ ಧೈರ್ಯ ಇರುತ್ತದೆ. ಯಾರೋ ಒಬ್ಬರು ಕೊನೆಗೆ ಲಾಸ್ಟ್ಗೂ ಆ ಬಾಗಿಲು ಹತ್ತಿರ ಹೋಗುವಾಗ ಒಬ್ಬನು ಹೇಳಬಿಡ್ತಾನೆ. ಈಗ ನೋಡಿ, ಆವಾಗ ಏನಾಗುತ್ತದೆ? ಧೈರ್ಯ ಹೋಗುತ್ತದೆ, ಧೈರ್ಯ ಸಡಿಲವಾಗ್ತದೆ. ಆವಾಗಿನ ಬೇಜಾರು ಮಾಡ್ತಾನೆ, ಮುಖ ನೋಡಬೇಕು. ಇಲ್ಲಿರೋವರೆಗೂ ಧೈರ್ಯ ಇದ್ದ, ಲಾಸ್ಟಿಗೆ ಮಾತ್ರ ಡಿಸ್ಟರ್ಬ್ ಆದ. ಆವಾಗ ಇನ್ನೊಬ್ಬರಿಗೆ ಹೇಳ್ತಾನೆ, ನೋಡಿ ನನ್ನನ್ನು ಹೀಗೆ ಮಾಡಿದ್ದಾರೆ. ಮಿಕ್ಕ ಜನರು ಹೇಳ್ತಾರೆ, ಏನಪ್ಪ ಹೀಗಿದ್ದೀವಿ, ನಿನ್ನ ಮನಸ್ಸು ನೋಡಿದರೆ ಹೇಗೋ ಇದೆ, ಏನಾಯಿತು ಎಂದು ಹೇಳ್ತಾರೆ. ಅವ್ರು ಹೇಳ್ತಾರೆ, ಏನೋ ಮೂಡೆಲ್ಲ ಹಾಳು ಮಾಡಿಬಿಟ್ಟು ಅವರು ಏನೇನೋ ಏನು ಹೇಳ್ದ ಈಗ ಹೀಗಲ್ಲ. ಅವರೇನು ಹೇಳ್ತಾರೆ, ಎರಡು ಬಗೆ ಇರುತ್ತಾರೆ. ಕೆಲವರು ಏನು ಹೇಳ್ತಾರೆ, ಹೌದು ನೀನೇ ತಪ್ಪು ಮಾಡಿದ್ದಿ, ಏಕೆ ಮಾಡಿದ್ದಿ, ಹಾಗೆ ಮಾಡಬಾರದಿತ್ತು ಅಂತ ಅವರು ಇನ್ನೊಂದು ಕಲ್ಲು ಹಾಕಿ ನಿಮ್ಮನ್ನು ಇನ್ನೂ ಧೈರ್ಯ ಹೋಗುವಂತೆ ಮಾಡ್ತಾರೆ. ಕೆಲವರು ಏನು ಹೇಳ್ತಾರೆ, ಅವ್ರು ಯಾರೋ ಹೇಳಿದ್ದಕ್ಕೆ ನೀವೇಕೆ ಮಾಡೋದು, ನೀವು ಮಾಡಿದ್ದು ಸರಿಯಾಗಿದೆ, ಸುಮ್ಮನಿರು, ನೀವು ನಿಶ್ಚಿಂತವಾಗಿರು, ನೀವೇನು ಹೆದರ್ಕೊಳ್ಳಬೇಡ, ನೀವು ಧೈರ್ಯವಾಗಿರು. ಕೆಲವರು ಧೈರ್ಯ ಹೇಳ್ತಾರೆ, ಕೆಲವರು ಇನ್ನೊಂದು ಕಲ್ಲು ಹಾಕ್ತಾರೆ. ಎರಡು ಬಗೆ ಇರ್ತಾರೆ. ಅಂದರೆ ಇದೆಲ್ಲ ನಮ್ಮ ಕಾನ್ಫಿಡೆನ್ಸ್, ನಮ್ಮ ವಿಶ್ವಾಸ, ಆತ್ಮವಿಶ್ವಾಸವನ್ನು ನಾವು ಇನ್ನೊಬ್ಬರ ಮಾತಿನಿಂದ ತಯಾರು ಮಾಡ್ಕೊಳ್ತೀವಿ. ಇನ್ನೊಬ್ಬರು ಪ್ರಶಂಸೆ ಮಾಡಿದ್ದರೆ ಧೈರ್ಯ ಬರುತ್ತದೆ, ಇನ್ನೊಬ್ಬರು ನಿಂದೆ ಮಾಡಿದ್ದರೆ ನಮ್ಮದು ಕಮ್ಮಿ ಆಗ್ತದೆ. ಅಂದರೆ ನಮ್ಮದು ನಾವು ನಿಶ್ಚಯ ಮಾಡಿಕೊಳ್ಳುವಕ್ಕಾಗ್ತಾ ಇಲ್ಲ. ನಾವು ನಿಷ್ಪಕ್ಷಪಾತದಿಂದ ಮಾಡಲ್ಲ, ಪ್ರತಿಯೊಂದಕ್ಕೆ ಇನ್ನೊಬ್ಬರ ಮೇಲೇ ಪರಾಧೀನರಾಗ್ತೀವಿ. ಈಗ ಈ ಪರಾಧೀನತೆ ದುಃಖ ಮಾಡ್ತದೆ. ಸಣ್ಣ ಮಗುಕ್ಕೆ ಗೊತ್ತಿಲ್ಲ, ಸಣ್ಣ ಮಗು ಏನೇ ಮಾಡಿದ್ದರೂ ಅವರು ತಾಯಿ ಕಡೆ ನೋಡ್ತಾನೆ. ತಾಯಿ ಬೈದುಬಿಟ್ರೆ ಬೈಯನೂ ಬೇಕಾಗಿಲ್ಲ, ಮುಖ ಹೀಗೆ ಸೀರಿಯಸ್ ಮಾಡಿದ್ರೆ ಸಾಕು, ಅವನು ಅಳುತ್ತಾನೆ. ಅದು ಚೆನ್ನಾಗಿದೆ ಎಂದು ಹೇಳಿದರೆ ಅವರಿಗೆ ಧೈರ್ಯ ಬರುತ್ತೆ. ಪ್ರತಿಯೊಂದು ಸಣ್ಣ ವಿಷಯವ ಮಾಡುವಾಗ ಅವನಿಗೇನು ವಸ್ತು ಸಿಕ್ಕಿದರೆ ಬಂದು ತೋರಿಸ್ತಾನೆ.
ಏನೋ ವಸ್ತು ಆಡ್ಕೊಂಡು ವಸ್ತು ಚೆನ್ನಾಗಿದೆ ಅಂದರೆ ಸಾಕು ಅವನಿಗೇನೋ ಧೈರ್ಯ. ಅಂದರೆ ಮಗುಗೆ ಸ್ವಯಂ ನಿಶ್ಚಯ ಮಾಡುವಷ್ಟು ಸ್ವಯಂ ತನ್ನನ್ನು ತಾನು ಆತ್ಮವಿಶ್ವಾಸ ಮಾಡಿಕೊಳ್ಳುವುದಕ್ಕೆ ಸಾಕಷ್ಟು ಶಕ್ತಿ ಇಲ್ಲ, ಆ ವಿವೇಕವಿಲ್ಲ. ಇನ್ನೊಬ್ಬರು ಹೇಳಬೇಕು. ಇನ್ನೊಬ್ಬರು ಚೆನ್ನಾಗಿದೆ ಎಂದು ಹೇಳಿದ್ದರೆ ಅವನಿಗೆ ಧೈರ್ಯ ಬರುತ್ತದೆ. ನೀವು ನೋಡಿ, ಅವರು ಮಾಡಿರುವ ಕೆಲಸಗಳಲ್ಲಿ ಯಾವುದು ಮೆಚ್ಚಿಕೊಳ್ತೀವೋ ಅವರಿಗೆ ಧೈರ್ಯ ಬರುತ್ತದೆ, ಮತ್ತೆ ಅದೇ ಮಾಡ್ತಾನೆ. ಯಾವುದು ನೀವು ಮೆಚ್ಚಲಿಲ್ಲವೋ, ಸ್ವಲ್ಪ ಬೈದರೋ ಅಥವಾ ಸ್ವಲ್ಪ ಏನೋ ಮುಖ ಸೀರಿಯಸ್ ಮಾಡಿದರೆ ಅವನು ಹೆದರ್ಕೊಂಡು ಬಿಟ್ಟು ಇನ್ನೊಂದು ಸಲ ಮಾಡಲ್ಲ. ಇದು ಮಾಡತಕ್ಕದ್ದು, ಇದು ಮಾಡಬಾರದು ಎಂದು, ಇದು ಒಳ್ಳೆಯದು, ಇದು ಕೆಟ್ಟದು ಎಂಬ ಜ್ಞಾನವು ಮಗುವಿಗೆ ಈ ತಾಯಿ ತಂದೆನಿಂದಲೇ ಬರುತ್ತದೆ. ತಾಯಿ ತಂದೆನಿಂದ ಶುರುವಾಗಿ ನಂತರ ಸಮಾಜ, ಮಿಕ್ಕ ಜನರು, ಕುಟುಂಬ, ಶಾಲೆ ಮುಂತಾದ ಸ್ನೇಹಿತರು, ಬಂಧುಗಳು ಎಲ್ಲರಿಂದ ಮತ್ತೆ ಬರುತ್ತದೆ. ಮೊದಲು ಇವರಿಂದಲೇ ಇಲ್ಲದಿದ್ದರೆ ಮಗುಗೆ ಎಲ್ಲ ಮಾಡ್ತಾನೆ. ಯಾವುದೇ ವಸ್ತು ಯಾವುದು ಸಿಕ್ಕಿದ್ದರೂ ಕಿತ್ಕೊಳ್ತಾನೆ. ಇದು ಬೇಡ ಅಂದರೆ ಓಹೋ ಇದು ಬೇಡವಾ, ಇದು ಮಾಡಬಾರದಾ, ಒಂದು ಸಲ 2 ಸಲ ಬೈದ ನಂತರ ಇದು ಮಾಡಬಾರದು. ಅಷ್ಟುವರೆಗೂ ಅವ್ರಿಗೆ ಗೊತ್ತೇ ಆಗಲ್ಲ ಯಾವುದು ಮಾಡಬೇಕು, ಯಾವುದು ಮಾಡಬೇಕು, ಎಲ್ಲ ಮಾಡಿಬಿಡ್ತಾನೆ. ಯಾವುದು ಕಂಡು ಬಂದರೆ ಎಲ್ಲ ಕಿತ್ತುತ್ತಾನೆ, ಎಲ್ಲದೂ ಹರಿದು ಹಾಕ್ತಾನೆ. ಯಾವುದು ಒಳ್ಳೆಯದು ಕೆಟ್ಟದು, ಇದು ಧರ್ಮ, ಇದು ಅಧರ್ಮ, ಇದು ಮಾಡತಕ್ಕದ್ದು, ಇದು ಮಾಡಬಾರದೆಂದು ಜ್ಞಾನ ಹೇಗೆ ಬರ್ತದೆ? ಮಗುವಿಗೆ ಗೊತ್ತೇ ಇಲ್ಲ ಅಲ್ಲವೇ? 2 ಆಗುತ್ತದೆ. ಕೆಲಸ ಇದು ಮಾಡತಕ್ಕದ್ದೋ ಮಾಡಬಾರದು, ಅಥವಾ ನಾನಿದು ಮಾಡಿದ್ದರೆ ನಾನು ಸರಿಯಾಗಿದ್ದೀನೋ, ನನ್ನ ಬುದ್ಧಿ ನನ್ನ ಯೋಚನೆ ಸರಿಯಾಗಿದೆಯೋ ತಪ್ಪೋ, 2 ಇದೆ. ಮಾಡುವ ಕೆಲಸಗಳಲ್ಲಿ ಇದು ಮಾಡತಕ್ಕದ್ದು ಅಲ್ಲವೋ ಮೊದಲು ಕಲಿಯುತ್ತದೆ ಬೇಬಿ, ಚಿಕ್ಕ ಮಗು. ನಂತರ ಹೀಗೆ ಮಾಡಿದ್ದರೆ ನಾನು ಸರಿಯಾಗಿ ಮಾಡಿದ್ದೀನಾ, ನಾನು ಸರಿಯಾದ ವ್ಯಕ್ತಿಯ, ತನ್ನ ಮೇಲೆ ತನಗೆ ಒಂದು ಧೈರ್ಯ, ನಾನು ಯಾರು, ಎಂಥವರು, ನನ್ನ ಶಕ್ತಿ ಎಷ್ಟು, ನಾನು ಸರಿಯಾಗಿದ್ದೀನಾ ಅಲ್ಲವಾ, ತನ್ನ ಮೇಲೆ ತಮಗೆ ಒಂದು ಆತ್ಮವಿಶ್ವಾಸ, ಆತ್ಮಧೈರ್ಯ. ಈಗ ಇನ್ನೊಬ್ಬರು ಇದೇ ಟೀಚಿಂಗನ್ನು, ಎಜುಕೇಷನ್ ಅಂದರೆ ಶ್ಲೋಕಗಳು ಹೇಳಿಬಿಟ್ಟು ಇವರು ಹೇಳ್ತಾರೆ, ನಮ್ಮ ಮಕ್ಕಳಿಗೆ ಭಗವದ್ಗೀತೆ ಶ್ಲೋಕ ಹೇಳ್ತೀವಿ. ಭಗವದ್ಗೀತೆ ಶ್ಲೋಕ ಹೇಳಿದರೆ ಏನು ಬರುತ್ತದೆ? ಶ್ಲೋಕ ಕಂಠಸ್ಥ ಮಾಡ್ತಾನೆ, ರಿಪೀಟ್ ಮಾಡ್ತಾನೆ, ಮತ್ತೆ ಹೋಗಿ ಮತ್ತೆ ಅದೇ ಗಲಾಟೆ ಮಾಡ್ತಾನೆ, ಏನು ಪ್ರಯೋಜನವಿಲ್ಲ. ಇದು ಪೂರ್ವ ಕಾಲದಲ್ಲಿ ಪುಸ್ತಕಗಳಿರಲಿಲ್ಲ, ಶ್ಲೋಕಗಳೆಲ್ಲ ಕಂಠಸ್ಥ ಮೂಲಕನೇ ಆಗಬೇಕು. ಗ್ರಂಥಗಳೆಲ್ಲ, ಶಾಸ್ತ್ರಗಳೆಲ್ಲ ಕಂಠಸ್ಥ, ಅದರಿಂದ ಅವರಿಗೆ ಕಂಠಸ್ಥ ಮಾಡಿಸ್ತಿದ್ದೀವಿ. ಏಕೆಂದರೆ ಸಮಾಜದಲ್ಲಿ ಪುಸ್ತಕಗಳು, ಶಾಸ್ತ್ರಗಳು ಬದುಕಬೇಕು ಅಂದರೆ ಹೇಗೆ? ಒಂದು ಬ್ರಾಹ್ಮಣರಿಟ್ಟರು ಕೆಲಸ, ಅದು ನಿಮ್ಮ ಕೆಲಸ ಅದೇ. ಯಾವ ಶಾಸ್ತ್ರನೇ ಆಗಲಿ ಗುರುಮುಖದಿಂದ ಬಾಯಿಪಾಠನೇ. ಅವನ ಶ್ಲೋಕ ಹೇಳ್ತಾನೆ, ನೀವು 10 ಸಲ ಹೇಳಿಸ್ತಾನೆ, ಕಂಠಸ್ಥವಾಗ್ತದೆ. ಮತ್ತು ಮುಂದಿನ ಶ್ಲೋಕ ಪುಸ್ತಕ ಮುಗಿಯುವ ಹೊತ್ತಿಗೆ ಪುಸ್ತಕವೇ ಕಂಠಸ್ಥ ಆಗಿಬಿಡ್ತದೆ. ಮತ್ತೆ ಅದು ರಿಪೀಟ್ ಮಾಡು, ಬೇರೆ ಕೆಲಸ ಇಲ್ಲ, ಡೈಲಿ ರಿಪೀಟ್ ಮಾಡು. ಸ್ವಲ್ಪ ಅರ್ಥ ಹೇಳ್ತಾರೆ, ಗ್ರಂಥವು ಗ್ರಂಥವಾಗೇ ಕಂಠಸ್ಥ ಮಾಡ್ತಾರೆ. ಈ ಕಾಲದಲ್ಲಿ ಪ್ರಿಂಟಿಂಗ್ ಪ್ರೆಸ್ಗಳಿವೆ, ಲೈಬ್ರರಿಗಳಿವೆ, CD-ಗಳಿವೆ, ಯೂಟ್ಯೂಬ್ಗಳಿವೆ, ಓಲು ಶ್ಲೋಕಗಳು ಬಂದೇ ಬಿಟ್ಟಿವೆ. ಕಲಿಯಬಾರದು ಎಂದಲ್ಲ, ಶ್ಲೋಕ ಕಲಿತುಕೋ, ಅದು ಪಾರಾಯಣಕ್ಕೆ ಉಪಯೋಗವಾಗ್ತದೆ. ಪಾರಾಯಣದಲ್ಲಿ ಒಂದು ಶ್ರದ್ಧೆಯಿಂದ ಒಂದು ಭಗವಂತನ ಸ್ತೋತ್ರ ರೂಪ ಆಗುತ್ತದೆ, ಆವಾಗ ಉಪಯೋಗವಾಗ್ತದೆ. ಇನ್ನೊಂದೇನೆಂದರೆ ಅದರ ಅರ್ಥ ತಿಳಿಯುವಾಗ, ಅರ್ಥ ತಿಳ್ಕೊಂಡರೆ ಸಾಕು, ಶ್ಲೋಕವೇನು ಕಂಠಸ್ಥ ಬೇಕಾಗಿಲ್ಲ, ಅರ್ಥ ತಿಳ್ಕೊಂಡ್ರೆ ಸಾಕು. ಅರ್ಥ ಏನು? ಜೀವನ. ಅರ್ಥವೇ ಜೀವನಕ್ಕೆ ಸಂಬಂಧಪಟ್ಟಿದ್ದು. ಕೇವಲ ಶ್ಲೋಕನೇ ಕಂಠಸ್ಥ ಮಾಡುವುದು. ಸ್ತೋತ್ರಗಳು ಎಲ್ಲವೂ ಸ್ತೋತ್ರಗಳಲ್ಲ, ನೀತಿಶಾಸ್ತ್ರವೂ ಸ್ತೋತ್ರ ಅಲ್ಲವೇ? ನೀತಿಶಾಸ್ತ್ರವು ಕೆಲವು ವೇದಾಂತವೆನ್ನುವುದು ಸ್ತೋತ್ರ ಅಲ್ಲ. ಸ್ತೋತ್ರಗಳು ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಇಂತ್ಯಾದಿಗಳು, ರಾಮರಕ್ಷಾ ಸ್ತೋತ್ರ ಮುಂತಾದ ಸ್ತೋತ್ರಗಳಿವೆ, ಅವು ಕಂಠಸ್ಥ ಮಾಡಬಹುದು. ಬಿಟ್ಟು ವೇದಾಂತ ವಾಕ್ಯಗಳು ಕಂಠಸ್ಥ ಮಾಡಿ ಪ್ರಾರ್ಥನೆ ಮಾಡತಕ್ಕದ್ದ ಡೈಲಿ? ಅದು ಅರ್ಥ ಮಾಡಿ ಮನನ ಮಾಡಿ ಅನುಭವದಲ್ಲೇ ನೋಡತಕ್ಕದ್ದು. ಹಾಗೆ ಜನರಿಗೆ ಧರ್ಮ ಅಂದರೆ ಇದು ಧರ್ಮ, ಇದು ಅಧರ್ಮ ಸುಮ್ಮನೆ ಕಂಠಸ್ಥ ಮಾಡಬೇಕಾ? ಆ ಗಿಣಿಗಳ ಕತೆ ಹೇಳಿದ್ದೀನಲ್ಲ, ಬೇಟೆಗಾರನಿದ್ದಾನೆ, ಜಪಾನವಾಗಿರೋ ಬೇಟೆಗಾರ ಇಲ್ಲಿ ತಿರುಗುತ್ತಾ ಇದ್ದಾನೆ, ಯಾವಾಗಲೂ ಬರಬಹುದು, ಅದೇನು ಆ ನುಚ್ಚುಗಳು ಹಾಕ್ತಾನೆ, ಅದು ಬಲೆಗೆ ಸಿಕ್ಕಾಕ್ಕೊಳ್ಳಬೇಡ ಹೇಳ್ತಾರೆ. ಬೆಳಕು ಸಿಕ್ಕಾಕ್ಕೊಳ್ಳಬೇಡ ಎನ್ನುವುದು ಅರ್ಥ ಮಾಡಿಕೊಂಡು ಬಳೆ ಬಂದಾಗ ಬಳೆ ದೂರದಿಂದಲೇ ನೋಡಿ ಹೋಗಬೇಕು, ಹತ್ತಿರಕ್ಕೆ ಹೋಗಬಾರದು ಎಂದರ್ಥವಾ? ಬಾಯಿದಿಂದ ಸುಮ್ಮನೆ ರಿಪೀಟ್ ಮಾಡಿ ಬೇಕಾದರೆ ಸಂಗೀತ, ತಾಲ, ತಬಲಾ ಜೊತೆಗೆ ರಿಪೀಟ್ ಮಾಡಿ, ತಾಲ ತಬಲಾ ಜೊತೆಗೆ ಒಂದು ಗಿಣಿ ಡ್ಯಾನ್ಸ್ ಮಾಡ್ತದೆ, ಇನ್ನೊಂದು ಗಿಣಿ ಹಾಡು ಹಾಡ್ತದೆ. ಏನು, ಬೇಟೆಗಾರ ಬರ್ತಾ ಇದ್ದಾನೆ ಜಪಾನವಾಗಿರೋ ಎಂದು ಹಾಡು ಹಾಡ್ತದೆ. ಪ್ರೋಗ್ರಾಮ್ ಮಾಡ್ತೀವಿ, ಬೇಕಂದರೆ ಎಲ್ಲರಿಗೂ ಪ್ರೋಗ್ರಾಮ್ ಮಾಡ್ತೀವಿ. ದೊಡ್ಡ ಕಾರ್ಯಕ್ರಮಗಳು, ಎಲ್ಲರೂ ಬನ್ನಿ ಕೇಳಿ ಎಂದು. ಎಲ್ಲರೂ ಕೇಳಿ ಎಲ್ಲರೂ ಬಲಕ್ಕೆ ಸಿಕ್ಕಾಕ್ಕೊಳ್ತಾರೆ. ಏನಪ್ಪ ಹಾಡು ಹಾಡಿದ್ದರೆ ಏನು ಪ್ರಯೋಜನ? ಅದರ ಅರ್ಥ. ಅದರಿಂದ ಜನರಿಗೆ ಇದು ಮಾಡತಕ್ಕದ್ದು, ಇದು ಮಾಡಬಾರದು ಎಂಬ ಅರಿವು ಮಕ್ಕಳಿಗೆ ಗೊತ್ತಾಗಬೇಕು.
ಅದು ಜನರ ತಾಯಿ ತಂದೆ ಅಥವಾ ಮಿಕ್ಕವರು ಹಿರಿಯರು ಜನರು ಅದು ಅಪ್ರೂವ್ ಮಾಡಿದ್ದರೆ, ಇಷ್ಟಪಟ್ಟರೆ, ಏಕೆಂದರೆ ಅವನಿಗೆ ತನ್ನಗೂ ಧೈರ್ಯವಿರಲ್ಲ. ಮಗು ನೋಡಿ ಹೇಗಿರುತ್ತಾನೆ, ಸುಮ್ಮನೆ ಯಾರೋ ಜನರು ಬೈದರೆ ಸಾಕು ಹೆದರ್ಕೊಂಡ್ಬಿಟ್ಟು ಅಳುತ್ತಾನೆ, ಅಷ್ಟು ಅವ್ರಿಗೆ ಗೊತ್ತೇ ಆಗಲ್ಲ. ಅದೇ ತಾಯಿ ತಂದೆ ಹೇಳಿದ್ದರೆ ಪರವಾಗಿಲ್ಲ ಸರಿಯಾಗಿದೆ ಅಂದರೆ ಅವ್ರಿಗೆ ಧೈರ್ಯ ಬರುತ್ತದೆ. ಆ ಧೈರ್ಯ ಎಂಬುದು ಇದು ಸರಿ ಇದು ತಪ್ಪು ಎಂಬುದು ತಾಯಿ ತಂದೆಯಿಂದಲೇ ಗೊತ್ತಾಗ್ತದೆ. ಅದರಿಂದ ಹೇಳತಕ್ಕದ್ದು ಇದು. ಜನರಿಗೆ ಸಂಸ್ಕಾರ ಬೇಕು ಅಂದರೆ, ಸಂಸ್ಕಾರ ಅಂದರೆ ಏನು? ಶ್ಲೋಕಗಳು ಕಂಠಸ್ಥ ಮಾಡಿಸುವುದ ಸಂಸ್ಕಾರ. ಸಂಸ್ಕಾರ ಅಂದರೆ ಏನದು? ಏನು ಮಾಡ್ತಾರೆ? ಕೇಶಖಂಡನ ಸಂಸ್ಕಾರ, ಇನ್ನೇನೋ ಮಂತ್ರ ಮಾಡಿ ಅಕ್ಷರಾಭ್ಯಾಸ ಸಂಸ್ಕಾರ, ಅದ ಸಂಸ್ಕಾರ. ಅದು ಮಂತ್ರಪೂರ್ವಕ ಮಾಡುವ ಸಂಸ್ಕಾರ, ಅದು ಬೇರೆ. ಅದು ಅದೃಷ್ಟ ಫಲದ ಸಂಸ್ಕಾರ. ಸಂಸ್ಕಾರ ಅಂದರೆ ಇದು. ಇದು ಮಾಡತಕ್ಕದ್ದು, ಮಾಡಿದ್ದರೂ ಇದು ಹೀಗೆ ಮಾಡಬೇಕು. ಇದು ಕೆಲವೊಮ್ಮೆ ಮಗು ಗೊತ್ತಾಗದೆ ಏನೋ ಮುಟ್ಟುವಕ್ಕೆ ಹೋದರೆ ಅದು ಕೆಳಗೆ ಬೀಳುತ್ತದೆ. ಅಯ್ಯೋ ನಾನು ಮುಟ್ಟಿದರಿಂದ ಅದು ಬಿದ್ದಿದೆ, ನಾನೇ ಅದನ್ನು ಕೆಳಗೆ ಹಾಕಿದೆ ಎಂದು ಅವರಿಗೆ ನೋಡಿದರೆ ಸಾಕು, ಏನಾಯಿತು ಎಂದು ಅಲ್ಲಿ ದೂರ ತಾಯಿಗೆ ಕೇಳಿಸ್ತದೆ. ಏನಾಯಿತು ಅಂದರೆ ಅವ್ರ ಹತ್ತಿರಕ್ಕೆ ಬಂದಾಗ ಅಳುವುದು ಶುರು ಮಾಡ್ತಾನೆ. ಏಕೆ ಅಂದರೆ ನಾನೇ ಅದು ಬಿಸಾಕಿದೆ ಅಂದ್ಕೊಳ್ತಾನೆ. ಆವಾಗ ನೋಡಿದ್ರು, ಅದು ಇವನು ಮುಟ್ಟಿರಬಹುದು, ಅದು ಬಿದ್ದಿರಬಹುದು, ನೀವೇನು ಬೇಜಾರು ಮಾಡ್ಕೊಳ್ಳಬೇಡ, ಅವ್ರಿಗೆ ಧೈರ್ಯ ಹೇಳಬೇಕಾಗ. ಅವನು ಅಂದ್ಕೊಳ್ತಾನೆ ನಾನೇ ಹಾಕಿದೆ, ಅದನ್ನು ನನ್ನನ್ನೇ ಬೈಯುತ್ತಾರೆ ಎಂದು ಅವ್ರಿಗೆ ಭಯ. ಅಂದರೆ ಯಾವುದು ನಾನು ತಪ್ಪು ಮಾಡಿದೆ, ಎಲ್ಲಿ ಏನು ಎನ್ನುವುದು ಆ ವಿವೇಕವೇ ಸಂಸ್ಕಾರ. ಅದು ಗೊತ್ತಾಗಬೇಕು ಮನಸ್ಸು. ಒಂದು ಕೆಲಸಗಳು ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಅದೊಂದು. ನಾನು ಮಾಡಿದ್ದಾಗ ಇದು ಮಾಡಬಹುದಾ ಎನ್ನುವುದಕ್ಕೆ ಒಂದು ತೀರ್ಮಾನ ಮಾಡಬೇಕು, ಡೆಸಿಷನ್ ತಗೊಳ್ಳಬೇಕು. ನಿರ್ಣಯವು ಇಲ್ಲಿರುತ್ತದೆ. ನಿರ್ಣಯ ಮಾಡುವವನು ನಾನು, ಮಾಡುವವನು ನಾನು. ನಿರ್ಣಯ ಮಾಡುವವನು, ನಿಶ್ಚಯ ಮಾಡುವವನು, ಕೆಲಸವನ್ನು ಮಾಡುವವನು ನಾನು, ಕರ್ತ ಅಥವಾ ಅನುಭವಿಸಿದ್ದರೆ ಭೋಕ್ತ. ಈ ಕರ್ತ ಭೋಕ್ತ ನಾನು ಸರಿಯಾಗಿದ್ದೀನಾ ಅಲ್ಲವಾ ಅದು ಗೊತ್ತಾಗಬೇಕು. ಅಲ್ಲಿ ನಿಮ್ಮ ಧೈರ್ಯ ಶಕ್ತಿ ಅಲ್ಲಿರುತ್ತದೆ ಅಲ್ಲವೇ? ಕೆಲವರಿಗೆ ಮಕ್ಕಳಿಗೆ ನನ್ನ ಮಗು ಎಂದು ಅವರು ಪ್ರತಿಪ್ರೀತಿಯಿಂದ ಅವರು ತಪ್ಪು ಮಾಡಿದ್ದರು, ಒಡೆದು ಹಾಕಿದ್ದರು, ಏನು ಹೇಳಲ್ಲ. ಇನ್ನೊಬ್ಬರು ಏನಿದು ಇಷ್ಟು ಒಡೆದು ಹಾಕ್ತಾನೆ, ಇಷ್ಟು ಗಲಾಟೆ ಮಾಡ್ತಾನೆ, ಇನ್ನೊಬ್ಬರು ಬೈಯೋಕ್ಕೆ ಹೋದರೆ ನನ್ನ ಮಗು ನೀವು ಬೈಯಬೇಡ, ನನ್ನ ಮಗು ರಾಜ, ಏನಾದರೂ ಮಾಡ್ತಾನೆ, ಇವತ್ತು ಅದು ಒಡೆದು ಹಾಕ್ತಾನೆ, ನಾಳೆ ನಿನ್ನ ಕೈಯ ಒಡೆದು ಹಾಕ್ತಾನೆ ನಾಳೆ ದಿವಸ. ಅಂದರೆ ಅವನಿಗೆ ಅದೇ ಮಾಡಿ 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 ನೀವಿದು ತಪ್ಪು ಮಾಡಬೇಡ ಎಂದು ಹೇಳದಿದ್ದರೆ ಅವರು ಅದೇ ಮಾಡಿಕೊಂಡು ಇದೇ ಕರೆಕ್ಟು ಅಂದ್ಕೊಂಡು ಆ ಬುದ್ಧಿಯಿಂದಲೇ ಬೆಳೆಯುತ್ತಾನೆ. ಇದೇ ಕರೆಕ್ಟು. ಇನ್ನೊಬ್ಬರನ್ನು ದೋಚಿಕೊಳ್ಳುವುದು, ಇನ್ನೊಬ್ಬರ ಮಂದಿರಗಳನ್ನು ಒಡೆದು ಹಾಕುವುದು, ಇನ್ನೊಬ್ಬರನ್ನು ಕಿಡ್ನ್ಯಾಪ್ ಮಾಡುವುದು, ರೇಪ್ ಮಾಡುವುದು, ಇದೇ ಕರೆಕ್ಟ್ ಎಂದು ಬೆಳೆಯುತ್ತಾನೆ. ಈಗ ಇನ್ನೊಬ್ಬರು ವಿರೋಧ ಮಾಡಿದರೆ ಅವ್ರಿಗೆ ಸಿಟ್ಟು ಬರ್ತದೆ. ನೋಡಿ ಇವನು ವಿರೋಧ ಮಾಡ್ತಾ ಇದ್ದಾನೆ, ನಾನು ಮಂದಿರ ಹೊಡೆದು ಹಾಕಿದರೆ ನನ್ನನ್ನು ಅರೆಸ್ಟ್ ಮಾಡುವುದಾ? ಅವ್ರಿಗೆ ಸಿಟ್ಟು ಬರುತ್ತದೆ. ಏನಿದು ನಮಗೆ ಅನ್ಯಾಯ ಆಗ್ತಾ ಇದೆ, ಇದೇನಪ್ಪ ನೀವು ಮಂದಿರ ಹೊಡೆದು ಹಾಕಿದರೆ ತಪ್ಪಿಲ್ಲವಾ? ಯಾಕಂದರೆ ಅವರು ಹಾಗೆ ಬೆಳೆದ, ಅದೇ ಕರೆಕ್ಟ್ ಅಂದ್ಕೊಂಡು ಬೆಳೆದ. ನೋಡಿ ಹೇಗಿದೆ ನೋಡಿ. ಇನ್ನೊಬ್ಬರನ್ನು ದೋಚಿಕೊಳ್ಳುವುದೇ, ಹಿಂಸೆ ಮಾಡುವುದೇ ಇದು ಕರೆಕ್ಟ್ ಎಂದು ಬೆಳೆದ. ಅವ್ರಿಗೆ ತಪ್ಪೆನಿಸುತ್ತಾ ಇಲ್ಲ. ಪಬ್ಲಿಕ್ ವಿರೋಧ ಮಾಡಿದ್ದರೆ ಕೆಲವರು ಚೇತರಿಸ್ಕೊಳ್ತಾರೆ, ಇದು ತಪ್ಪಾ, ನನಗೆ ಇದೇ ಕರೆಕ್ಟ್ ಎಂದು ಹೇಳಿದ್ದರೆ ಪಬ್ಲಿಕ್ ಎಲ್ಲ ವಿರೋಧ ಮಾಡ್ತಾರೆ. ಇದು ತಪ್ಪು, ನಮ್ಮ ಅಮ್ಮ ಅಪ್ಪ ಹೇಳಲೇ ಇಲ್ಲ ಎಂದು ಕೆಲವರು ಚೇತರಿಸಿಕೊಂಡು ಬಿಡ್ತಾರೆ. ಕೆಲವರು ಹೇಳ್ತಾರೆ, ನಮ್ಮ ಅಮ್ಮ ಅಪ್ಪ ನಮ್ಮ ಕುರಾನ್ ಹೇಳಿದ್ದೇ ಸರಿಯಾಗಿದೆ, ಇವರು ಹೇಳಿದ್ದೇ ತಪ್ಪು, ಮಂದಿರ ಏಕೆ ಒಡೆದು ಹಾಕಬಾರ್ದು, ಏಕೆ ಒಡೆದು ಹಾಕಂದೇ ನಮ್ಮ ಪುಸ್ತಕ ಹೇಳ್ತೀವಿ, ನಾವು ಹೇಗೆ ಮಾಡ್ತೀವಿ, ತಪ್ಪು ನೀವೇ, ಬೇಡ ಎಂದು ಹೇಳುವವರು ನೀವೇ, ತಪ್ಪು ನಾನೇ ಕರೆಕ್ಟ್. ಅವರಿಗೆ ಪಶ್ಚಾತ್ತಾಪ ಇಲ್ಲ, ಬೇಜಾರಿಲ್ಲ. ಯಾರು ಬೇಡ ಎಂದು ಹೇಳಿದರೂ ಅವನು ಕೆಟ್ಟವನಾಗ್ತಾನೆ. ಕೆಟ್ಟವನಾಗಿ ಇವನು ಹೊಡೆಯತಕ್ಕವನು, ಇವನು ಸಾಯಿಸತಕ್ಕವನು. ಏಕೆ ಸಾಯಿಸಿದ್ದರೆ ನಾನು ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀನಿ, ತಪ್ಪೇನು ಮಾಡ್ತಾ ಇಲ್ಲ. ಅವರು ಹಾಗೆ ಬೆಳೆಯುತ್ತಾರೆ. ಅಂದ್ರೇನು? ಬುದ್ಧಿ ಹೇಗೆ ತಯಾರಾಗ್ತದೆ ನೋಡಿ. ಈ ಬುದ್ಧಿಯನ್ನು ಸರಿ ಮಾಡಪ್ಪ, ಅದು ಕಲ್ಚರು, ಅದು ಸಂಸ್ಕೃತಿ, ಅದು ವಿದ್ಯೆ ಅಂದರೆ ಅದು ಬಿಟ್ಟು ಶ್ಲೋಕಗಳು ಕಂಠಸ್ಥ ಮಾಡಿಸು, ಇನ್ನೇನು ಮಾಡಿಸು, ಪುಸ್ತಕಗಳು ಮುಗಿದು ಪರೀಕ್ಷೆ ಮಾಡೋದು, ಇಷ್ಟು ಅಂಕಗಳು ಬರುವುದು. ಮಾರ್ಕ್ಸ್ ಬಂದರೆ ವಿದ್ಯಾವಂತನಾಗ್ತಾನ? ಜೀವನದಲ್ಲಿ ಸಂಬಂಧಗಳು, ಮನುಷ್ಯರ ಜೊತೆಗೆ, ಪದಾರ್ಥಗಳ ಜೊತೆಗೆ, ಘಟನೆಗಳಲ್ಲಿ ಯಾವುದು ಮಾಡಬೇಕು, ಎರಡೂ ಇದೆ. ನಾನು ಯಾವುದು ಮಾಡಬೇಕು, ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು. ಇನ್ನೊಬ್ಬರು ಏನೋ ಮಾಡಿದ್ದರೆ ಅವನು ತಪ್ಪೇ ಆಗಬಹುದು, ಒಳ್ಳೆಯದೇ ಆಗಬಹುದು. ನಾನು ಹೇಗೆ ಪ್ರತಿಕ್ರಿಯೆ ಮಾಡಬೇಕು, ನಾನು ಇನ್ನೊಬ್ಬರ ಕೆಲಸಕ್ಕೆ, ಇನ್ನೊಬ್ಬರ ಮಾತುಗೆ, ಇನ್ನೊಬ್ಬರ ನಡತೆಗೆ ನಾನು ಹೇಗೆ ತಗೊಳ್ಳಬೇಕು, ಹೇಗೆ ಪ್ರತಿಕ್ರಿಯೆ ಮಾಡಬೇಕು, ನಾನು ಹೇಗೆ ಮಾಡಬೇಕು, ಇನ್ನೊಬ್ಬರು ಮಾಡಿದ್ದಕ್ಕೆ ನಾನು ಹೇಗೆ ಪ್ರತಿಕ್ರಿಯೆ ಮಾಡಬೇಕು. ಈ ಎರಡು ವಿಷಯದಲ್ಲಿ ಕಲಿಯಬೇಕು. ಮತ್ತು ಕರ್ಮದಲ್ಲಿ ಕಲಿಯಬೇಕು, ಅನುಭವದಲ್ಲಿ ಕಲಿಯಬೇಕು. ನಾನು ಯಾವುದು ಅನುಭವಿಸಬೇಕು,
ಯಾವಾಗ ಅನುಭವಿಸಬೇಕು, ಎಷ್ಟು ಮಟ್ಟಿಗಿರಬೇಕು, ಯಾವುದು ನಮ್ಮದಲ್ಲ, ಇನ್ನೊಬ್ಬರ ವಸ್ತು ನಾನು ತಗೊಳ್ಳಬಾರದು, ನಾನು ತಿನ್ನಬಾರದು, ನನ್ನದಲ್ಲ ಅದು ಅಲ್ಲವೇ. ಈ ಅನುಭವದಲ್ಲಿಯೂ ಯಾವ ವಿಷಯವೂ ನನ್ನದು. ಅನುಭವಕ್ಕೆ ಕೆಲವು ಲಿಮಿಟ್ಸ್ಗಳು ಕೊಡ್ತದೆ. ಈಗ ಇದು ಧರ್ಮ, ಇದು ಕಲಿಯತಕ್ಕದ್ದು, ಇದು ಜೀವನದಿಂದ ಕಲಿಯಬೇಕೇ ಹೊರತು ಪುಸ್ತಕ ಮೂಲಕ ಯಾವಾಗ ಹೇಳ್ತೀವಿ ಸ್ವಲ್ಪ ಹಿರಿಯನಾದ ನಂತರ. ಸಣ್ಣ ಮಗುಕ್ಕೆ ನೀವು ಹೇಳು ಅಂದರೆ ಸಣ್ಣ ಮಕ್ಕಳಿಗೆ ಏನು ಹೇಳಕ್ಕೆ, ಎಲ್ಲ ಥಿಯರಿಟಿಕಲಿಗೋ ಇಷ್ಟೊತ್ತು ಹೇಳಿದ್ದೀನಿ ನೋಡಿ, ಇಷ್ಟೊತ್ತು ನೋಡಿ ಅರ್ಧ ಗಂಟೆದಿಂದ ಹೇಳ್ತಾ ಇದ್ದೀನಿ. ಇದೆಲ್ಲ ಮಕ್ಕಳಿಗೆ ಹೇಳೋಕ್ಕಾಗ್ತದೆ? ಮಕ್ಕಳಿಗೆ ಹೇಳುವುದಲ್ಲ, ಹೇಳಿದ್ದರೆ ಅವ್ರು ನಿದ್ದೆ ಹೋಗ್ತಾರೆ, ಅವರು ಏನೇನು ಹೇಳಿದ ಅರ್ಥವೇ ಆಗಲ್ಲ. ಊಹಿಸ್ಕೊಂಡು ಘಟನೆಗಳನ್ನು, ಒಂದು ವೇಳೆ ಹೀಗೆ ಆದರೆ ಹೀಗೆ ಮಾಡಬೇಕು, ಹೀಗಾದರೆ ಹೀಗೆ ಮಾಡಬೇಕು, ಇದೆಲ್ಲ ಊಹಿಸ್ಕೊಂಡಿರುವ ಘಟನೆ ಮಕ್ಕಳಿಗೆ ಅರ್ಥವಾಗಲ್ಲ. ಒಂದು ನೇರಾಗಿ ಆಗುತ್ತಿರುವ ಘಟನೆಗಳಲ್ಲಿ ಏನು ಮಾಡ್ತೀವಿ ಹೇಳು, ಎದುರಾಗಿರುವ ಘಟನೆಗಳಲ್ಲಿ ಹೇಳು ಅರ್ಥವಾಗ್ತದೆ ಅಷ್ಟೇ ಹೊರತು ಊಹಿಸ್ಕೊಂಡು ಹೇಳಿದ್ದೆಲ್ಲ ಅದು ಪುಸ್ತಕ ಪಾಂಡಿತ್ಯ ಆಗುತ್ತದೆ. ಅದು ಹಿರಿಯರಿಗೆ ಹೇಳಬೇಕೇ ಹೊರತು ಮಕ್ಕಳಿಗೆ ಅಷ್ಟು ಅರ್ಥವಾಗಲ್ಲ. ಅದರಿಂದ ಮಕ್ಕಳಿಗೆ ಆಚರಣದಲ್ಲೇ ಹೇಳಬೇಕು. ಜನರು ಹೇಳ್ತಾರೆ ಮಕ್ಕಳಿಗೆ ಹೇಳಬೇಕು ವೇದಾಂತ, ಮಕ್ಕಳಿಗೇನು ಉಪನಿಷತ್ತು ಮಂತ್ರಗಳು ಭಗವದ್ಗೀತೆ ಶ್ಲೋಕಗಳು ಕಂಠಸ್ಥ ಮಾಡ್ತೀವ, ಅದರಿಂದ ಅವರು ವೇದಾಂತಿ ಆಗ್ತಾನ? ಅಂದರೆ ಇದು ಮನಸ್ಸು. ಇದರಿಂದ ಏನಾಗ್ತದೆ, ಕ್ರಿಯೆಗಳ ಕುರಿತು ಜ್ಞಾನವಾಗುತ್ತದೆ. ಎರಡನೆಯದು ನಾನು ಅಂದರೆ ನನ್ನ ಕುರಿತು ನನಗಿರುವಂಥ ಒಂದು ಸೆಲ್ಫ್ ಇಮೇಜ್, ಒಂದು ಧೈರ್ಯ, ಒಂದು ವ್ಯಕ್ತಿತ್ವ ತಯಾರಾಗುತ್ತದೆ. ನಾನು ಏನು ಯೋಚನೆ ಮಾಡಿದ್ದರೆ, ಯಾವ ಸಂಕಲ್ಪ ಮಾಡಿದ್ದರೆ, ಯಾವ ಫೀಲಿಂಗ್ ಇಟ್ಕೊಂಡರೆ ಸರಿಯಾದದ್ದು, ಯಾವ ಫೀಲಿಂಗು, ಯಾವ ಅಭಿಮಾನಗಳು ಶಾಸ್ತ್ರ ಹೇಳ್ತದೆ. ಇದು ಒಳ್ಳೆಯ ಅಭಿಮಾನ ಎಂದು ಹೇಳಿದ್ದರೆ ಅದು ಸ್ವಾಭಿಮಾನ ಹೇಳ್ತೀವಿ. ಇದು ತಪ್ಪು ಅಭಿಮಾನ ಅಂದರೆ ಇದು ದುರಭಿಮಾನ, ಇದು ರಾಂಗ್ ಅಭಿಮಾನ ಹೇಳ್ತದೆ. ಅಭಿಮಾನಗಳನ್ನು ಶಾಸ್ತ್ರ ಸರಿಯಾಗಿ ಹೇಳಬೇಕು, ಶಾಸ್ತ್ರ, ಸಮಾಜ, ಹಿರಿಯರು ಹೇಳಬೇಕು. ಅದರಿಂದ ಶಾಸ್ತ್ರವು ಇದು ಧರ್ಮ ಸೂಕ್ಷ್ಮತ. ಇದು ಮಾಡಿದ್ದರೆ ಇದು ಸ್ವಾಭಿಮಾನ ಮಾಡ್ಕೋ. ಈ ಸ್ವಾಭಿಮಾನ ಮಾಡಿಕೊಂಡರೆ ಇದರಿಂದ ನಿಮಗೆ ಈ ಸತ್ಪ್ರೇರಣ ಆಗುತ್ತದೆ, ಈ ಒಳ್ಳೆಯ ಕೆಲಸ ಮಾಡಬೇಕನ್ನಿಸುತ್ತದೆ, ಈಗ ಮಾಡ್ತೀವಿ. ಅಥವಾ ಇಂಥ ಎರಡು ಇರುತ್ತದೆ, ಕರ್ಮದಲ್ಲಿ, ಅನುಭವದಲ್ಲಿ. ಅನುಭವ ಅಂದರೆ ಸುಖ ದುಃಖಾದಿ ಅನುಭವಗಳಲ್ಲಿ ಯಾವ ಅನುಭವ ಇಟ್ಕೊಳ್ಳಬೇಕು, ಯಾವ ಅನುಭವ ಅದು ನಮ್ಮದಲ್ಲ, ಅದು ಶಾಸ್ತ್ರ ನಿಷಿದ್ಧ, ಅದು ಹೋಗಬಾರದು, ಅದು ಪಕ್ಕ ಕೆಡಬೇಕು. ಹಾಗೆ ಯೋಚನೆ ಮಾಡಬಾರದು. ಅದು ನನ್ನ ವಸ್ತು ಎಂದು ಕಿತ್ಕೊಳ್ಳುವುದು. ನೋಡಿದರೆ ಇದು ಚೆನ್ನಾಗಿದೆ, ನನ್ನದಾಗಬೇಕು ಅಂದರೆ ಚೆನ್ನಾಗಿರುವ ವಸ್ತುವೆಲ್ಲ ನನ್ನದಾಗಬೇಕಾ? ಅದಕ್ಕೆ ಒಂದು ನಿಯಮ ಇರುತ್ತದಾ ಇಲ್ಲವ? ಧರ್ಮ ಅಧರ್ಮ ಏನಿಲ್ಲವ. ಯಾವುದು ಚೆನ್ನಾಗಿ ಕಂಡು ಬಂದರೆ ನನ್ನದಾಗಿ ಇಟ್ಕೊಳ್ಳೋಣ, ಕಿತ್ಕೊಳ್ಳೋಣ, ಅಥವಾ ಕಳ್ಳತನ ಮಾಡಿಬಿಡೋಣ. ಹಾಗೆ ಈಗ ಈ ನಮ್ಮಲ್ಲಿರುವಂತಹ ಈ ಸತ್ಪ್ರೇರಣೆಗಳನ್ನು ಕೊಟ್ಟು ದುಷ್ಪ್ರೇರಣೆಗಳನ್ನು ಬಿಡಿಸಿಬಿಡುತ್ತದೆ. ವಿದ್ಯೆ ಅಂದರೆ ಇದು, ಈ ತರಹ ವಿದ್ಯೆ ಆಧುನಿಕ KGಗಿಂತ ಇನ್ನೂ ಮುಂಚೆ ನರ್ಸರಿನಿಂದ PhDವರೆಗೂ ಒಂದು ಮಾತಾದರೆ ಹೇಳ್ತಾರೆ, ಇದು ಏನಪ್ಪ, ಇದು ರಾಕ್ಷಸ ವಿದ್ಯೆ. ಆದರೆ ಇದು ವಿದ್ಯೆಯ? ಇದು ಯಾರು ಹೇಳಿಕೊಟ್ಟ ವಿದ್ಯೆ? ಈ ವಿದ್ಯೆಯನ್ನು ತಯಾರು ಮಾಡಿರುವವರೇ ರಾಕ್ಷಸರು. ಚಂಡಾಮರ್ಕರು ಗೊತ್ತಾ? ಯಾರು ಗುರುಗಳಿಗೆ? ಪ್ರಹ್ಲಾದನ ಗುರುಗಳು. ಪ್ರಹ್ಲಾದನನ್ನು ಗುರುಗಳಿಗೆ ಕಲಿಸಿದ್ದರೆ, ಗುರುಕುಲಕ್ಕೆ ಕಲಿಸಿದ್ದರೆ ಅವರಿಬ್ಬರು ಗುರುಗಳಿದ್ದರು, ಷಂಡ ಅಮರ್ಕ ಎಂದು ಗುರುಗಳೇ ಈ ವಿದ್ಯೆಗಳನ್ನು ಹೇಳಿದ. ಒಬ್ಬನ ವೈಸ್ ಚಾನ್ಸಲರ್, ಒಬ್ಬರು ಪ್ರಿನ್ಸಿಪಾಲ್. ಷಂಡ ಒಬ್ಬನ, ಅಮರ್ಕ ಒಬ್ಬನು. ಅದು ಯಾರ್ದು? ಹಿರಣ್ಯಕಶಿಪು ಯೂನಿವರ್ಸಿಟಿ. ಎಲ್ಲ ಹಿರಣ್ಯಕಶಿಪು ಯೂನಿವರ್ಸಿಟಿಗಳೇ ಆಗುತ್ತಾ ಇವೆ. ಗುರುಗಳೆಲ್ಲ ಷಂಡ ಅಮರ್ಕರೇ ಆಗ್ತಾ ಇದ್ದಾರೆ. ಉಲ್ಟಾ ತಿಲ್ಟಾನೇ ಮಾತಾಡೋದು, ಧರ್ಮವನ್ನು ಅಧರ್ಮ ಹೇಳುವುದು, ಅಧರ್ಮವನ್ನು ಧರ್ಮ ಹೇಳಿಬಿಡುವುದು. ಏನಾದರೂ ಮಾಡ್ಕೊ, ನನ್ನ ಇಷ್ಟ ನಾನು ಮಾಡ್ತೀನಿ, ನಾನು ಏನಾದರೂ ಮಾಡ್ಕೊಳ್ತೀನಿ, ನನ್ನ ಇಷ್ಟ, ನೀನು ಯಾರು? ಇದು ವಿದ್ಯೆ ಅಂದರೆ ಸಂಸ್ಕಾರ. ಅದು ಇಲ್ಲ ಅಂದರೆ ಏನಾಗುತ್ತದೆ? ಆದ್ದರಿಂದ ಈ ಒಳಗಿನ ಸಂಸ್ಕಾರಗಳನ್ನು ಶುದ್ಧಗೊಳಿಸಿ, ಅಂದರೆ ನಾವು ಬಾಹ್ಯ ವಸ್ತುಗಳ ಮೇಲೆ ಅಭಿಮಾನ ಮಾಡಿಕೊಂಡಿದ್ದೀವಿ, ಬಾಹ್ಯ ವಸ್ತುಗಳ ಮೇಲೆ ಸುಖಾಪೇಕ್ಷೆ ಇಟ್ಕೊಂಡಿದ್ದೀವಿ. ಬಾಹ್ಯ ವಸ್ತುಗಳಿಂದ ಅಂದರೆ ಎರಡು ಬಗೆ ದುಃಖ. ಬಾಹ್ಯ ವಸ್ತುಗಳಿಂದ ನಮ್ಮ ಧರ್ಮ ಜೀವಿಸುವಾಗ, ನಮ್ಮ ಜೀವನ ಜೀವಿಸುವಾಗ ಕೆಲವು ಅನ್ಎಕ್ಸ್ಪೆಕ್ಟೆಡ್ ಕೆಲವು ತೊಂದರೆಗಳು, ದುಃಖಗಳು ಬರುತ್ತವೆ. ಅದಕ್ಕೆ ನಾವು ಬೇಜಾರು ಮಾಡ್ಕೊಳ್ತೀವಿ, ಕೋಪ ಮಾಡ್ತೀವಿ. ಜೀವನದಲ್ಲಿ ಕೆಲವು ಕಷ್ಟಗಳು, ಕೆಲವು ಅಪಮಾನಗಳು, ಕೆಲವು ದುಃಖಗಳು ಸಹಜವಾಗಿ ಬರುತ್ತವೆ, ಎಲ್ಲರಿಗೂ ಬರುತ್ತವೆ. ಅದು ದೊಡ್ಡ ವಿಷಯವಲ್ಲ. ಅನಾವಶ್ಯಕವಾಗಿ ನಿಮ್ಮನ್ನು ಹಿಂಸೆ ಮಾಡಿದ್ದರೆ ಅದು ಅವರ ತಪ್ಪು ಹೇಳ್ತೀವಿ ಹೊರತು, ಪ್ರಕೃತಿ ಸಿದ್ಧವಾಗಿ ನೀವು ಇಲ್ಲಿಂದ ಮನೆಗೆ ಹೋಗಬೇಕಂದ್ರೆ, ನಡ್ಕೊಂಡು ಹೋಗಬೇಕಂದ್ರೆ ಕಾಲಿಗೆ ನೋವಾದರೆ, ನನಗೆ ಕಾಲಿಗೆ ನೋವು ಮಾಡಿಸಿದ್ದಾರೆ, ಅದರಿಂದ ಯಾರು ಮಾಡಿದ್ದಾರೆ ಅವರ ತಪ್ಪು ಅಂದರೆ ಅದೇನು ಮಾಡಬೇಕಪ್ಪ? ಇಂಥ ಮಾತ್ರ ಸಣ್ಣ ಪುಟ್ಟ ದುಃಖಗಳು ಎಲ್ಲರಿಗೂ ಬರಲೇಬೇಕು. ಜೀವನದಲ್ಲಿ ಸಹಜವೇ, ಪ್ರಕೃತಿ ಸಹಜ.
ಹಸಿವಾಗುತ್ತದೆ, ಬಾಯಾರಿಕೆ ಆಗ್ತದೆ ಅನ್ನೋದು ಪ್ರಕೃತಿ ಸಿದ್ಧ. ಯಾರು ಏನು ಮಾಡೋದು, ಯಾರು ತಪ್ಪು ಅಲ್ಲ. ಯಾರು ನಿಮಗೆ ಮಾಡಿದ್ದು ಅನ್ಯಾಯವಲ್ಲ. ನಿದ್ದೆ ಬರುತ್ತಾ ಇದೆ ಅಂದರೆ ಅದು ಪ್ರಕೃತಿ ಸಿದ್ಧ, ನಿದ್ದೆ ಬರಲೇಬೇಕು ಅಲ್ಲವೇ. ಅಂದರೆ ಇಂಥ ನಿಮ್ಮ ಸಹಜ ಜೀವನ, ಸಾಮಾನ್ಯ ಜೀವನ ಜೀವಿಸುವಾಗ, ಸ್ವಧರ್ಮವನ್ನು ಆಚರಿಸುವಾಗ ಮಧ್ಯದಲ್ಲಿ ಏನೋ ಸಣ್ಣ ಪುಟ್ಟ ದುಃಖಗಳು ಬಂದರೆ, ಸಣ್ಣ ಪುಟ್ಟ ದುಃಖಗಳು ಏನೋ ತೊಂದರೆಗಳು ಬಂದರೆ ಅವುಗಳನ್ನು ಹೇಗೆ ದ್ವೇಷ ಮಾಡದೆ ಸ್ವೀಕರಿಸಬೇಕು, ಸಹಿಸಿಕೊಳ್ಳಬೇಕು. ಈಗ ಇದು ವಿದ್ಯೆ. ಅಂದರೆ ಈಗ ಅನುಭವಗಳ ಕುರಿತು ನಮ್ಮ ಪ್ರತಿಸ್ಪಂದನೆ ಏನು, ಪ್ರತಿಕ್ರಿಯೆ ಏನು. ಈ ಪ್ರತಿಕ್ರಿಯೆಗಳು ಮಾಡಿ 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 ಒಂದು ಬಗೆಯಾದ ಸಂಸ್ಕಾರಗಳಾಗಿಬಿಟ್ಟಿವೆ. ಅದೇ ತರಹ ಪ್ರತಿಕ್ರಿಯೆನೇ ನಮಗೆ ಒಲವು ತಯಾರಾಗಿಬಿಟ್ಟಿದೆ ಅಲ್ಲವೇ. ಆ ಒಲವನ್ನು ಬಿಡಿಸಬೇಕು. ಅಂದರೇನು, ಪದಾರ್ಥಗಳು, ಪ್ರಪಂಚಗಳು, ವಸ್ತುಗಳು, ಘಟನೆಗಳ ಕುರಿತು ನಮ್ಮ ತಿಳುವಳಿಕೆನೇ ಬದಲಾವಣೆ ಆಗಬೇಕು. ಹೋಲ್ ಪ್ರಪಂಚದಲ್ಲಿ ಘಟನೆಗಳು, ವಸ್ತುಗಳು, ವ್ಯಕ್ತಿಗಳು ಏನೇನಿರುತ್ತಾರೋ ಇವರೆಲ್ಲರ ಕುರಿತು ನಾನು ಏನೇನೋ ಊಹಿಸ್ಕೊಂಡು ಬಿಟ್ಟಿದ್ದೆ. ಅವರು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಇವರು ಹೀಗಿರಬೇಕು, ಇವರು ಹೀಗಿರಬೇಕು, ವಸ್ತು ಹೀಗಿರಬೇಕು, ಇದಾಗಬೇಕು, ಇದಾಗಬಾರದು, ಹೀಗೆ ಆಗಬೇಕು, ಇಷ್ಟೆಲ್ಲ ಗಟ್ಟಿಯಾಗಿ ಇಟ್ಕೊಂಡಿದ್ದೀವಲ್ಲ, ಆ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಉಪಸಂಹಾರ ಮಾಡಿ ಬಿಡುವುದು. ಅದು ನಿಧಿಧ್ಯಾಸನದಲ್ಲಿ ಮಾಡೋದು. ಅಂದರೆ ಏನು, ಈಗ ಹಿಂದಿನ ವಸ್ತುಗಳು, ವ್ಯಕ್ತಿಗಳು, ಘಟನೆಗಳ ಕುರಿತು ಹಿಂದಿನ ಯಾವ ಯೋಚನೆ ಹೇಗೆ ತಗೊಂಡಿದ್ದೀವೋ ಆ ಬುದ್ಧಿ ಬದಲಾಯಿಸ್ತೀವಿ. ಈಗ ಪ್ರಪಂಚವೆಲ್ಲ ನಾಮರೂಪ, ದೇಶಕಾಲ, ಇದು ಪ್ರಕೃತಿ ನಿರಂತರ ಚಲನಶೀಲ. ಪ್ರಕೃತಿ ನಿರಂತರ ಚಲನಶೀಲ, ಸಮಾಜ ಚಲನಶೀಲ. ನಮ್ಮ ದೇಹವು ನಡೆಯುತ್ತದೆ, ವಯಸ್ಸು ಬರುತ್ತದೆ. ಏಕೆ, ಮೊದಲು ಹುಟ್ಟುತ್ತಾನೆ, ಬೆಳೆಯುತ್ತಾನೆ, ನಮ್ಮ ವಯಸ್ಸು ಚೇಂಜ್ ಆಗ್ತದೆ, ದೇಹವು ಚೇಂಜ್ ಆಗ್ತದೆ, ಮನಸ್ಸು ಚೇಂಜ್ ಆಗ್ತದೆ. ಇದೆಲ್ಲ ಪ್ರಕೃತಿ ಸಹಜ. ಯಾವುದರ ಕುರಿತು ಅಷ್ಟು ಆಗ್ರಹ ಬೇಡ. ಈ ಚಲನಗಳಲ್ಲಿ, ಪರಿವರ್ತನೆಗಳಲ್ಲಿ ಕೆಲವೊಮ್ಮೆ ಅನುಕೂಲ ಆಗುತ್ತದೆ, ಕೆಲವೊಮ್ಮೆ ಪ್ರತಿಕೂಲ ಆಗುತ್ತದೆ. ಅರ್ಜುನನಿಗೆ ಅದೇ ಹೇಳ್ತಾನಲ್ಲ, ಸುಖ ದುಃಖೇ ಸಮಯಕೃತ್ವ ಲಾಭಾಲಾಭವು ಜಯಾಜಯವು. ಕೆಲವೊಮ್ಮೆ ಜಯ, ಕೆಲವೊಮ್ಮೆ ಅಪಜಯ. ನೀವು ತಗೊಂಡಿರುವ ಪ್ರತಿ ಕೆಲಸ ಪ್ರತಿ ಸಲ ಸಕ್ಸಸ್, ಯಶಸ್ವಿ ಆಗಬೇಕೆಂದು ಗ್ಯಾರಂಟಿ ಇಲ್ಲ. ಆಗುತ್ತದೆ ಎಷ್ಟೋ ಸಲ, ಕೆಲವು ಕಡೆ ಆಗಲ್ಲ. ಸುಖ ದುಃಖ, ಜಯಾಪಜಯ, ಮಾನಾಪಮಾನ, ನ್ಯಾಯಾನ್ಯಾಯ ಇವುಗಳು ಜೀವನದಲ್ಲಿ ಅಂತರ್ಭಾಗವೇ. ಆದ್ದರಿಂದ ಇವುಗಳನ್ನು ಹೇಗೆ ತಗೊಳ್ಳಬೇಕು, ಮನಸ್ಸು ಏನು ಇದು ಆಗಲೇಬಾರದು, ಇದೇ ಆಗಬೇಕು ಎಂದು ಫಿಕ್ಸ್ಡ್ ಆಗಿ ಗಟ್ಟಿಯಾಗಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೆ, ನಿರೀಕ್ಷಣ. ಆ ನಿರೀಕ್ಷಣೆಗಳೆಲ್ಲ ಸುಳ್ಳು, ಅವು ಅನಾವಶ್ಯಕ, ಅವೇ ತಪ್ಪು. ಅದು ಜೀವನ ವಾಸ್ತವಿಕಕ್ಕೆ ಅನುಗುಣವಾಗಿ ಆಗಿರುವ ಎಕ್ಸ್ಪೆಕ್ಟೇಷನ್ಗಳಲ್ಲ. ಜೀವನ ಒಂದು ಬಗೆ ಇರುತ್ತದೆ, ಪ್ರಕೃತಿ, ಸಮಾಜ ಇದೆಲ್ಲ ಒಂದು ಬಗೆ ಇರುತ್ತದೆ. ಅದೆಲ್ಲ ಪಕ್ಕಕ್ಕಿಟ್ಟು ಯಾವಾಗಲೂ ಸಕ್ಸಸ್ಸೇ ಆಗಬೇಕು, ಎಂದಿಗೂ ಪ್ರತಿಯೊಂದು ಕೆಲಸ ಯಶಸ್ವೇ ಆಗಬೇಕು, ಪ್ರತಿಯೊಂದು ಕೆಲಸ ನಾನು ಹೇಳಿದ್ದೇ ಆಗಬೇಕು, ಪ್ರತಿಯೊಬ್ಬ ವ್ಯಕ್ತಿ ನಾನು ಹೇಳಿದ್ದಕ್ಕೆ ಇಷ್ಟಪಡಬೇಕು. ಇವೆಲ್ಲ ಆಗುವ ಕೆಲಸಗಳ ಪ್ರಪಂಚದಲ್ಲಿ ಹೇಗೆ ನಡೆಯುತ್ತದೆ. ಆದರೆ ನಾವು ಪ್ರಪಂಚಕ್ಕೆ ವಿರುದ್ಧವಾಗಿ, ಪ್ರಕೃತಿ ಸಿದ್ಧ ಪರಿಣಾಮಗಳಿಗೆ, ಪರಿವರ್ತನೆಗಳಿಗೆ ವಿರುದ್ಧವಾಗಿ ನಾವು ಎಕ್ಸ್ಪೆಕ್ಟೇಷನ್ಸು ಇಟ್ಕೊಂಡು ಬಿದ್ದಿದ್ದೀವಿ. ಈ ಎಕ್ಸ್ಪೆಕ್ಟೇಷನ್ಗಳೆಲ್ಲ ವಾಸ್ತವಿಕಕ್ಕೆ ಅನುಗುಣವಾಗಿಲ್ಲ. ಅದರಿಂದ ವಾಸ್ತವಿಕ ಪ್ರಪಂಚ, ನದಿಯಲ್ಲಿ ನೀರು ಹರಿಯುತ್ತದೆ, ಗಾಳಿ ಬೀಸುತ್ತದೆ, ಹಾಗೆ ಇದು ಬೀಸುತ್ತದೆ. ಮನುಷ್ಯರು, ಘಟನೆಗಳು, ವಸ್ತುಗಳು ಬೀಸುತ್ತದೆ. ಕೆಲವರು ಒಳ್ಳೆಯವರು, ಕೆಲವರು ಕೆಟ್ಟವರು. ಕೆಲವರು ಹೆಚ್ಚಿನ ಸಲ ಒಳ್ಳೆಯದ್ದು, ಯಾವಾಗಲೂ ಒಂದು ಸಲ ತಪ್ಪು ಮಾಡ್ತಾರೆ. ಒಳ್ಳೆಯರಾಗಿದ್ದರೂ ನಮ್ಮ ಜನರೇ, ನಮ್ಮ ಪ್ರೀತಿ ಮಾಡುವ ಜನರೇ ಆದರೂ ಒಂದು ಸಲ ತಪ್ಪು ಮಾಡ್ತಾರೆ, ಒಂದು ಸಲ ನಮಗೆ ವಿರೋಧವಾಗಿ ಬಿಡ್ತಾರೆ, ನಮಗೇನೋ ತೊಂದರೆನೇ ಕೊಡ್ತಾರೆ. ಇದು ನಮ್ಮವರಂದರೆ ಏನು, ನಮ್ಮವರು ನಮಗೆ ಎಂದಿಗೂ ಪ್ರೀತಿ ಮಾಡ್ತಾರೆ, ಎಂದಿಗೂ ಇಷ್ಟವಾಗಿದ್ದ ಕೆಲಸನೇ ಮಾಡ್ತಾರೆ ಎಂದೇನಿಲ್ಲ. ಕೆಲವೊಮ್ಮೆ ಇಷ್ಟಕ್ಕೆ ವಿರುದ್ಧವೂ ಮಾಡಿಬಿಡ್ತಾರೆ. ನಮ್ಮವರಲ್ಲವ ಅಂದರೆ ನಮ್ಮವರೇ. ಕೆಲವೊಮ್ಮೆ ನಮ್ಮ ಶತ್ರುಗಳು ಒಂದೆರಡು ಬೇಕೆಂದು ಮಾಡದಿದ್ದರೂ ಒಂದೆರಡು ಒಳ್ಳೆಯ ಕೆಲಸ ಮಾಡ್ತಾರೆ. ಇದೆಲ್ಲ ಪ್ರಕೃತಿ, ಸಮಾಜ ಹೀಗೆ, ಜೀವನ ಹೀಗೆ. ಇದೆಲ್ಲ ನೋಡಿಕೊಂಡು ಯಾವುದಕ್ಕೆ ಎಷ್ಟು ಬೆಲೆ ಕೊಡಬೇಕು, ಯಾವುದ ಕುರಿತು ಅತಿಯಾಗಿ ಎಕ್ಸ್ಪೆಕ್ಟೇಷನ್, ಅತಿಯಾಗಿ ನಿರೀಕ್ಷಣೆ ಇಟ್ಕೊಳ್ಳುವುದು ಬೇಡ. ಇದು ಪ್ರಕೃತಿ. ಎಲ್ಲವೂ ಟೆಂಟೇಟಿವ್. ಯಾರು ಪರ್ಫೆಕ್ಟ್ಲಿ ಒಳ್ಳೆಯವರಲ್ಲ, ಯಾವ ವಸ್ತು ಪರ್ಫೆಕ್ಟ್ ಅಲ್ಲ, ಯಾವುದು ಎಂದಿಗೂ ಪರ್ಫೆಕ್ಟೇ ಇರುತ್ತದೆ ಎಂದಾಗಲ್ಲ. ಒಳ್ಳೆಯದಾಗ್ತದೆ ಅಂದ್ಕೊಳ್ತೀವಿ, ನೋಡೋಣ, ಸ್ವಲ್ಪ ಹೊತ್ತು ಸ್ವಲ್ಪ ಹೆಚ್ಚೋ ಸ್ವಲ್ಪ ಕಮ್ಮಿಯೋ ಆಗುತ್ತದೆ, ಆಯಿತು ಈ ಸಲ ಇಷ್ಟೇ ಆಯಿತು, ಮುಂದುವರಿಯೋ, ಏನು ಮಾಡೋಕ್ಕಾಗಲ್ಲ. ಇಷ್ಟು ಬೇಕು ಅಂದರೆ ಇಷ್ಟು ಬೇಕೆಂದು ಎಷ್ಟು ಬೇಕು ಅಂದ್ಕೊಳ್ತೀವೋ ಅಷ್ಟಾಗುತ್ತದೆ, ಪರ್ಫೆಕ್ಟ್ ಆಗಲ್ಲ. ಸ್ವಲ್ಪ ಹೆಚ್ಚಾಗ್ತದೆ, ಸ್ವಲ್ಪ ಕಮ್ಮಿ ಆಗ್ತದೆ. ಯಾರೂ ಪರ್ಫೆಕ್ಟ್ ಇಲ್ಲ, ಯಾವ ಘಟನೆಗಳು ಪರ್ಫೆಕ್ಟ್ ಇಲ್ಲ. ಅದರಿಂದ ಈ ನಿರಂತರ ಪರಿವರ್ತನಶೀಲ ಘಟನೆಗಳು, ವಸ್ತುಗಳು, ವ್ಯಕ್ತಿಗಳು, ಅನುಭವಗಳಲ್ಲಿ, ಸುಖ ದುಃಖಾದಿ ಅನುಭವಗಳಲ್ಲಿ ಯಾವುದು ಪರ್ಫೆಕ್ಟು ನಾವು ಎಕ್ಸ್ಪೆಕ್ಟ್ ಮಾಡಿದ್ದಷ್ಟು ಎಂದಿಗೂ ಆಗಲ್ಲ.
ಇಂಥ ಪರಿಸ್ಥಿತಿ ಇದ್ದರೆ ಮನಸ್ಸು ಹೇಗಿರಬೇಕು? ಈ ಅನುಭವಗಳನ್ನು ಇಷ್ಟಲೇ ಪಡಬಾರದು. ಪೂರ್ತಿ ದ್ವೇಷ ಮಾಡಬೇಕಂದ್ರೆ ದ್ವೇಷ ಮಾಡಿದ್ದರೆ ತೊಂದರೆ, ಇಷ್ಟಪಡಬೇಕಂದ್ರೆ ಇಷ್ಟಪಟ್ಟರೆ ತೊಂದರೆ. ಇಷ್ಟಪಡಲೂಬಾರದು, ದ್ವೇಷ ಪಡಲೂಬಾರದು. ಅದು ಹೇಗೆ ಇರೋಕ್ಕಾಗುತ್ತದೆ? ರಾಗ ಇಲ್ಲ, ದ್ವೇಷ ಇಲ್ಲ, ಹೇಗೆ ಇರೋಕ್ಕಾಗ್ತದೆ? ಅಂದರೆ ಎವ್ರಿಥಿಂಗ್ ಟೆಂಟೇಟಿವ್ ಇಟ್ಕೋ, ತಾತ್ಕಾಲಿಕವಾಗಿ. ಹೀಗೆ ಆಗುತ್ತದೆ ಅಂದ್ಕೊಳ್ತೀವಿ, ಹೀಗೆ ಮಾಡ್ತಾನೆ ಅಂದ್ಕೊಂಡು ರೆಡಿಯಾಗಿರು. ಅವ್ರು ಏನು ಮಾಡಿದರೂ ಮಾಡ್ತಾನೆ, ಹೀಗೆ ಮಾಡ್ತಾನೆ, ಹೀಗೆ ಬರ್ತಾನೆ. ನಾವು ಬರಬೇಕು ಎಂದು ಹೇಳಿದ್ದೀವಿ, ಇಷ್ಟೊತ್ತಿಗೆ ಬರಬೇಕು ಅಂದ್ಕೊಳ್ತೀವಿ. ಅತಿ ಮುಖ್ಯ ಕೆಲಸ ಇದೆ, ಅವ್ರು ಲೇಟಾಗಿ ಬರ್ತಾನೆ. ಅದರಿಂದ ನಮಗೆ ಸ್ವಲ್ಪ ಹಣ ಲಾಸ್ ಆಗುತ್ತದೆ, ಇನ್ನೇನೋ ಖರ್ಚಾಗುತ್ತದೆ. మరి ಏನು ಮಾಡ್ತೀವಿ? ಆಗಲ್ಲ. ಮತ್ತೊಂದು ಸಲ ಟೆಲಿಫೋನ್ ಮಾಡ್ತೀವಿ, ಅವನು ಎತ್ತಲ್ಲ, ಏನೋ ಆಗಿಬಿಡ್ತದೆ. ಏನೋ ಅನ್ಎಕ್ಸ್ಪೆಕ್ಟೆಡ್ ಸ್ವಲ್ಪ ಹೆಚ್ಚು ಖರ್ಚು ಆಗಿಬಿಡ್ತದೆ. ಏನೂ ಮಾಡೋಕ್ಕಾಗಲ್ಲ. ಇದು ಹೀಗೆ ಇದು ಮುಂದುವರಿಯೋದೆ ಅಷ್ಟೇ. ಅಂದರೆ ನಾವು ಪ್ರಪಂಚದ ಘಟನೆಗಳ ಕುರಿತು ತಾತ್ಕಾಲಿಕವಾಗಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ತೀವಿ. ಏನಾಗುತ್ತದೋ ನೋಡೋಣ. ಯಾವುದು ನಮ್ಮ ಅನ್ಎಕ್ಸ್ಪೆಕ್ಟೆಡ್ ಕಡೆಗೆ ತಿರುಗಿಬಿಟ್ಟರೂ ಘಟನೆ ಆಯಿತು ಎಂದು ಒಪ್ಕೊಳ್ಳುವುದು, ಮುಂದುವರಿಯೋದು. ಈ ಪರಿವರ್ತನದಲ್ಲೇ ಆಗಾಗ ಸ್ವಲ್ಪ ಸುಖಗಳು ಬರುತ್ತವೆ. ಎಷ್ಟು ಬರುತ್ತವೋ ಅಷ್ಟೇ. ಸುಖ ಬರಲ್ಲ ಎಂದಲ್ಲ, ಸ್ವಲ್ಪ ಬರುತ್ತದೆ. ಎಷ್ಟು ಬರುತ್ತದೋ ಅಷ್ಟೇ. ಸ್ವಲ್ಪ ಹೊತ್ತಿರುತ್ತದೆ ಸುಖ, ಅಷ್ಟೇ ಅಲ್ಲ. ಈಗ ನೀವು ಹೋಗಲೇಬೇಕು, ಆ ಬಿಸಿಲಿನಲ್ಲಿ ತಿರುಗಲೇಬೇಕು, ಕೆಲಸ ಇದೆ, ಆಯಿತು, ಕಂಫರ್ಟೇಬಲ್ ಸೋಫಾದಲ್ಲಿದ್ದೀವಿ, ಈ ಸುಖ ಈಗಲೇ ಮುಗಿಯಿತು. ಈಗ ಬಿಸಿಲಿನಲ್ಲೇ ಇರುತ್ತದೆ ಸುಖ, ಬಿಸಿಲು ಸುಖವೇ. ಈಗ ಅಲ್ಲಿಗೆ ಹೋಗುವುದು ಅಲ್ಲ, ಮುಗಿದು ಬಿಡ್ತದೆ. ಅಂದರೆ ಸುಖ ಸ್ವಲ್ಪ ಲಿಮಿಟ್ ಅಷ್ಟೇ ಇರುತ್ತದೆ, ಹೋಗ್ತದೆ. ಅಲ್ಲ, ನನಗೆ ಇಲ್ಲೇ ಇರಬೇಕು, ಆ ಬಿಸಿಲು ಯಾರು ಹೋಗ್ತಾರೆ ಅಂದರೆ మరి ಕೆಲಸ ಆಗಬೇಕು ಅಲ್ಲವೇ? ಕೆಲಸ ನೀನೇ ಮಾಡ್ಕೊಂಡು ನಾನು ಬರಲ್ಲ, ನಾನು ಇಲ್ಲಿ ಇದೇ ಇಷ್ಟ ನನಗೆ. ಅಂದರೆ ಒಂದೇ ಸುಖಕ್ಕೂ ಸಿಕ್ಕಾಕ್ಕೊಂಡರೆ, ನಿಮಗೆ ಬೇಕಾಗಿದ್ದ ಕೆಲಸ ಬಿಟ್ಟು ಇದೇ ಸುಖಕ್ಕೂ ಸಿಕ್ಕಾಕ್ಕೊಂಡು ಬಿಟ್ಟರೆ ಯಾವ ಕೆಲಸ ನಡೆಯಲ್ಲ. ಆದ್ದರಿಂದ ಸುಖಗಳು ಸ್ವಲ್ಪ ಬರುತ್ತವೆ, ಮುಗಿಯುತ್ತವೆ. ನೀವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಮುಂಚೆನೇ ಮುಗಿಯುತ್ತವೆ. ಹಾಗೆ ಇಂಥದ್ದು ಈ ನಿರಂತರ ಪರಿವರ್ತನಶೀಲ ಘಟನೆಗಳು, ವಸ್ತುಗಳು, ವ್ಯಕ್ತಿಗಳ ಕುರಿತು ನಾವು ಮಾಡತಕ್ಕದ್ದು ಏನೆಂದರೆ, ಯಾವುದು ಪರ್ಫೆಕ್ಟಾಗಿ ಇದು ಹೀಗೇ ಇರಬೇಕು ಎಂದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. మరి ಏನು ಮಾಡ್ತೀವಿ ಅಂದರೆ, ಯಾವುದು ಹೇಗೆ ನಡೆಯುತ್ತದೋ ಅದೇ ಕರೆಕ್ಟು. ಅದನ್ನು ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಯಾವುದು ಹೇಗೆ ನಡೆಯುತ್ತದೋ, ಯಾವಾಗ ಹೇಗೆ ನಡೆಯುತ್ತದೋ ಅದು ಅಷ್ಟೇ ಕರೆಕ್ಟು. ಅದು ಮುಂಚೆ ಇನ್ನೇನು ಮಾಡ್ತೀವಿ? ಅದನ್ನು ಮೀರಿ ಇನ್ನೇನು ಮಾಡೋಕ್ಕಾಗ್ತದೆ? ಬೇಕಾದರೆ ಇನ್ನೊಂದು ಸಲ ಪ್ರಯತ್ನ ಮಾಡಿ ನೋಡ್ತೀವಿ. ಇನ್ನೊಂದು ಸಲ ಪ್ರಯತ್ನ ಮಾಡಿದರೆ ಸ್ವಲ್ಪ ಬದಲಾಯಿಸಬಹುದು. ಕೆಲವೊಮ್ಮೆ ನಿಮ್ಮ ಎರಡನೆಯ ಪ್ರಯತ್ನವೂ ವೇಸ್ಟ್ ಆಗಿ ಮತ್ತೆ ವಸ್ತು ಅಲ್ಲೇ ಇರುತ್ತದೆ. ಒಂದು ಸಲ ಯಾರೋ ಒಬ್ಬನು ತಪ್ಪು ಮಾಡ್ತಾನೆ. ಅವನು ತಪ್ಪು ಮಾಡಿದ್ದಕ್ಕೆ ಅವರು ಸಿಟ್ಟು ಮಾಡ್ಕೊಂಡು ನೀವು ಬೈಯುವುದೇಕೆ? ಇನ್ನೊಬ್ಬರ ಹೇಳ್ತಾನೆ, ಬೈಯುವುದೇಕೆ? ಸ್ವಲ್ಪ ಹೇಳಿ ನೋಡು, ಅವ್ರಿಗೆ ಸ್ವಲ್ಪ ಸರಿಯಾಗಿ ಹೇಳು, ಅವನೇ ಸರಿಯಾಗಿ ಮಾಡ್ಕೊಳ್ತಾನೆ, ಬದಲಾಯಿಸ್ಕೊಳ್ತಾನೆ. ಆಯ್ತು ಎಂದು ಒಂದು ಸಲ ಹೇಳಿ ನೋಡ್ತಾನೆ. ಅವರು ಸ್ವಲ್ಪ ಕೆಲವೊಮ್ಮೆ ಬದಲಾಯಿಸ್ತಾನೆ, ಕೆಲವೊಮ್ಮೆ ಸ್ವಲ್ಪ ಬದಲಾಯಿಸ್ತಾನೆ, ಕೆಲವೊಮ್ಮೆ ಹೆಚ್ಚು ಬದಲಾಯಿಸ್ತಾನೆ, ಕೆಲವೊಮ್ಮೆ ನೀವು ಹೇಳಿದ್ದೆಲ್ಲ ವೇಸ್ಟಾಗಿ ಮತ್ತೆ ಅಲ್ಲೇ ಇರ್ತಾನೆ, ಹಾಗೆ ಇರ್ತಾನೆ. ಹೇಳೋಕ್ಕಾಗಲ್ಲ. ಬಗೆ ಬಗೆ ಜನರು, ಬಗೆ ಘಟನೆಗಳು, ಬಗೆ ವಸ್ತುಗಳು, ಇವೆಲ್ಲರ ಕುರಿತು ಏನು ಮಾಡೋಕ್ಕಾಗ್ತದೆ? ಯಾರು ಯಾವ ಸಂದರ್ಭದಲ್ಲಿ ಹೇಗಿರುತ್ತಾರೋ, ಯಾವ ವಸ್ತು ಎಲ್ಲಿ ಹೇಗಿರುತ್ತದೋ ಅದು ಅಷ್ಟೇ ಸರಿ. ಅದಕ್ಕಿಂತ ಹೆಚ್ಚು ಏನು ಮಾಡೋಕ್ಕಾಗಲ್ಲ. ಹಾಗೆ ಆಗಿದ್ದನ್ನೇ ಒಪ್ಕೊಂಡು ಮುಂದುವರಿಯು ಅಷ್ಟೇ. ಆಗಿದ್ದನ್ನು ಒಪ್ಕೊ, ಮುಂದುವರಿ ಅಷ್ಟೇ. ಇದೇ ಮಾಡೋದು. ಆದ್ದರಿಂದ ಹೀಗೆ ಮಾಡದಿದ್ದರೆ ಇರುವುದರಿಂದ, ಅಯ್ಯೋ ಅದು ಹಾಗೆ ಆಯಿತೆ, ಅಯ್ಯೋ ಹಾಗಿರಬೇಕಿತ್ತೆ, ಅಯ್ಯೋ ಹಾಗಿರಬೇಕಿತ್ತೆ, ಈಗ ಹಾಗಿರಬೇಕಿತ್ತೆ, ಈಗ ಅದೇ ಮನಸ್ಸು ಗಟ್ಟಿಯಾಗಿ ಹಿಡ್ಕೊಳ್ತದಲ್ಲ, ಆಗ ಅದು ಸಂಸ್ಕಾರ. ಅದು ಬಿಡಿಸಬೇಕು. ಹೊರಗಿನ ವಸ್ತುಗಳ ಕುರಿತು ಅಷ್ಟು ಗಟ್ಟಿಯಾಗಿ ಹಿಡ್ಕೊಳ್ತದೆ ಮನಸ್ಸು, ಅಷ್ಟು ಗಟ್ಟಿಯಾಗಿ ಅಭಿಮಾನ ಪಟ್ಕೊಳ್ತದೆ, ಗಟ್ಟಿಯಾಗಿ ಮಮಕಾರ ಮಾಡಿಕೊಳ್ತದೆ, ಗಟ್ಟಿಯಾಗಿ ಅಭ್ಯಾಸ ಮಾಡಿಕೊಳ್ತದೆ ಅಲ್ಲವ? ಆ ಗಟ್ಟಿಯಾದ ಅಭ್ಯಾಸಗಳು, ಗಟ್ಟಿಯಾದ ಮಮಕಾರಗಳು, ಗಟ್ಟಿಯಾದ ಅಭಿಮಾನಗಳು ಬಿಡಿಸಿ ತಾತ್ಕಾಲಿಕವಾಗಿ ಇಟ್ಕೊ. ಎಷ್ಟೊತ್ತಿದ್ದರೆ ಅಷ್ಟೊತ್ತು. ಕೆಲವರು ಹೇಳ್ತಾರೆ ನೋಡಿ, ಇದು ಇಲ್ಲೇ ಇರಬೇಕಾ ಅಂದರೆ ನಿಮ್ಮ ಇಷ್ಟ ಅಂತ ಹೇಳ್ತಾರೆ. ಎಷ್ಟೊತ್ತಿರಬೇಕು ಅಂದರೆ ನೀವು ಎಷ್ಟೊತ್ತಂದರೆ ಅಷ್ಟೊತ್ತೆ. ಎಷ್ಟೊತ್ತಿದ್ದರೆ ಅಷ್ಟೊತ್ತು ಸಂತೋಷ ಪಟ್ಕೊಳ್ತೀವಿ. ಈಗ ಹೋಗ್ತೀನಿ ಅಂದರೆ ಆಯಿತು ಎಂದು ಒಪ್ಕೊಳ್ತೀವಿ. ಅಂದರೆ ಇದ್ದಾಗ ಸಂತೋಷ, ಹೋಗಿದ್ದರೆ ಅದಕ್ಕೆ ಸಂತೋಷ. ಈಗ ಆಗ್ರಹ ಬೇಡ, ಈಗ ನಾವು ಸುಖವಾಗಿರ್ತೀವಿ ಅಲ್ಲವೇ? ಅದು ಬಂದರೆ ಇರುವುದೇ ಇಲ್ಲ, ಅದರಿಂದ ನನಗೆ ಬೇಡವೇ ಬೇಡ ಅಂದರೆ ನೀವು ಅದು ಇಲ್ಲ ಇದು ಇಲ್ಲ ಆಗುತ್ತದೆ. ಅಥವಾ ಬಂದರೆ ಇಲ್ಲೇ ಇರಬೇಕು ಅಂದರೆ ಅದು ನಮ್ಮ ಕೈಯಲ್ಲಿಲ್ಲ. ಬರುತ್ತದೆ, ಸ್ವಲ್ಪ ಹೊತ್ತಿರುತ್ತದೆ, ಹೋಗ್ತದೆ ಅಷ್ಟೇ. ಅಂದರೆ ಬಂದಾಗ ಎಷ್ಟೊತ್ತಿರುತ್ತದೋ ಅಷ್ಟೊತ್ತು ಆನಂದಿಸು, ಹೋಗುತ್ತಾರೆ ಹೋಗಲಿ, ಅದಕ್ಕೆ ಒಪ್ಕೋ, ಅದು ಆನಂದಿಸು. ಹೀಗೆ ಆಗಿದ್ದರೆ ಯಾವ ವಸ್ತುವಾಗಲಿ, ಯಾವ ಘಟನೆಯಾಗಲಿ, ಯಾವ ವ್ಯಕ್ತಿಯಾಗಲಿ ನಮಗೆ ತೊಂದರೆ ಕೊಡಲ್ಲ. ಅದು ಕಲಿಯಬೇಕು. ಅದಕ್ಕೋಸ್ಕರ ಹೊರಗಿನ ವಸ್ತುಗಳಲ್ಲಿರುವಂಥ ನಮ್ಮ ಆಗ್ರಹಗಳು,
ಅಭಿಮಾನಗಳು ಮಮಕಾರಗಳನ್ನೆಲ್ಲ ಬಿಡಿಸಿ 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 ಆ ಹಿಂದಿನ ಸಂಸ್ಕಾರಗಳು ಬಿಡಿಸಿ ಮನಸ್ಸು ಪ್ರಪಂಚವೆಲ್ಲ ಡಮ್ಮಿ ಮಾಡಿಬಿಡಬೇಕು. ಇದು ಒಂದು ನಿಧಿಧ್ಯಾಸನದಲ್ಲಿ 1ನೇ ಹಂತ. ಇನ್ನೊಂದು ಹಂತ ಏನೆಂದರೆ ತೋರುವ ಪ್ರಪಂಚವೇ ಒಂದು ಕನಸು. ಕನಸಿನಲ್ಲಿ ತೋರುವ ಘಟನೆಗಳೇ ಹಾಗೆ. ಇವರೆಲ್ಲರೂ ಮನುಷ್ಯರು, ವಸ್ತುಗಳು, ವ್ಯಕ್ತಿಗಳು, ಘಟನೆಗಳು ತೋರ್ತವೆ. ಕನಸಿನಲ್ಲಿರುವಾಗ ಎಲ್ಲ ತೋರ್ತದೆ, ನಂತರ ಏನಿಲ್ಲ. ಹೇಗೆ ಸಿನಿಮಾದಲ್ಲಿ ಅಷ್ಟೇ, ನಿಮ್ಮ ಟಿ ವಿಯಲ್ಲಿ ತೋರುವಾಗ ಎಲ್ಲ ನಿಜವಾಗಿ ನಡೆಯುತ್ತಿದ್ದಂತಿರುತ್ತದೆ, ಎಲ್ಲ ಮುಗಿದ ನಂತರ ಮುಗಿಯಿತು, ಏನಿಲ್ಲ. ಹಾಗೆ ಇದು ಅಷ್ಟೇ, ಸುಮ್ಮನೆ ತೋರ್ತವೆ ಹೋಗ್ತವೆ. ಅದು ಹಾಗೇ ಇರಬೇಕು, ಅದು ಚೆನ್ನಾಗಿ ಆಯಿತು, ಯಾವುದು ಗಟ್ಟಿಯಾಗಿ ಹಿಡ್ಕೊಳ್ಳಬೇಡ. ತೋರಿದ್ದಾಗ ಕನ್ನಡಿ ಹಾಗೆ ಹೇಗಿರಬೇಕು, ಕನ್ನಡಿ ಹಾಗೆ ತೋರಿದ್ದಾಗ ತೋರ್ತದೆ, ಹೋದಾಗ ಹೋಯಿತು, ನಾನು ನಿಶ್ಚಿಂತವಾಗಿದ್ದೀನಿ, ಹೋಗಲಿ ಬಿಡು, ಏನು ಚಿಂತೆ ಇಲ್ಲ. ಕನ್ನಡಿ ಹಾಗೆ ಇರುವುದೇ. ಕ್ಯಾಮರಾ ಹಾಗಿದ್ದರೆ ಅದು ಲೌಕಿಕ ದೃಷ್ಟಿ. ಕಂಡು ಬಂದಿದ್ದೆಲ್ಲ ಪಿಕ್ಚರ್ ಹಾಕ್ಕೊಂಡು ಬಿಡ್ತದೆ ಅಲ್ಲವೇ. ಅಲ್ಲಿ ಸ್ಟೋರಿಂಗ್ ಎಷ್ಟು ಜಾಗ ಇರುತ್ತದೋ ಅಷ್ಟು ಜಾಗ. ಈ ಕಾಲದಲ್ಲಿ ಕ್ಯಾಮ್ರಾಕ್ಕೆ ಬೇಕಾದಷ್ಟು ಇರುತ್ತದೆ ಅಲ್ಲವೇ. GB ತುಂಬ GB ಇರುತ್ತದೆ. ಒಂದು ಸೆಲ್ಫೋನ್ ತೊಗೊಂಡ್ರೆ ಇದಕ್ಕೆ ಎಷ್ಟು GB? ಅಯ್ಯೋ, 120 GB. 120 GBಯಲ್ಲಿ ಎಷ್ಟು ಫೋಟೋ ತೆಗೆಯಬಹುದು? ಅಯ್ಯೋ, ಇಡೀ ಜೀವನ ಮಾಡ್ಬೋದು. ನಿಮ್ಮ ಇಡೀ ಜೀವನ ವಿಡಿಯೋ ಮಾಡಬಹುದು, ಅಷ್ಟು ಆಗುತ್ತದೆ. ಅಷ್ಟಾಗುತ್ತೆ. ಮೊದಲೇನು ಪೆನ್ ಡ್ರೈವ್ ಅಂದರೆ ಏನದು, 1 GB ಇದ್ದರೆ ದೊಡ್ಡ ಪೆನ್ ಡ್ರೈವ್ ಅಂದ್ಕೊಂಡರು. 1 GB ಇದ್ದರೆ 1 GB ಇದೆಯಾ? ಈಗ 1 GB ಅಲ್ಲ, 1 TB ಬಂದಿದೆ, 1000 GB. ಇನ್ನು 1000 ಹೋಗಿ ಇನ್ನು 2000 ಬರ್ತಾಯಿ, 2 TB. ಅಂದರೆ ಇದು ಕ್ಯಾಮರಾ ಆಗಿದ್ದರೆ ಆಗಿರುವ ಘಟನೆಗಳನ್ನೆಲ್ಲ ಒಳಗೆ ಹಾಕ್ಕೊಂಡು ಬಿಡ್ತದೆ. ಕನ್ನಡಿ ಆಗಿದ್ದರೆ ಯಾವುದೂ ಅಂಟ್ಕೊಳ್ಳಲ್ಲ. ಮನಸ್ಸನ್ನು ಕ್ಯಾಮರಾ ಒಡೆದು ಹಾಕಿ ಕನ್ನಡಿ ಮಾಡಿಕೊಳ್ಳುವುದೇ ನಿಧಿಧ್ಯಾಸನ ಅಲ್ಲವೇ. ಒಳಗೆ ಕ್ಯಾಮರಾ ಇದೆ, ಆ ಕ್ಯಾಮರಾ ಆಡಿಯೋ ವಿಡಿಯೋ ಎರಡೂ ಮಾಡ್ತದೆ. ಆ ಆಡಿಯೋ ವಿಡಿಯೋದನ್ನು ಒಡೆದು ಹಾಕಿ ಕನ್ನಡಿ ಮಾಡಿಬಿಡು. ಎಲ್ಲ ತೋರಿದಾಗ ತೋರ್ತದೆ, ತೋರುವಾಗಲೂ ಅಲ್ಲೇನಿಲ್ಲ, ಸುಮ್ಮನೆ ಅನಿಸುತ್ತದೆ, ಯಾವುದಿಲ್ಲ. ಇದು ನಿಧಿಧ್ಯಾಸನೆ ಅಷ್ಟೇ ಅಲ್ಲ. ಘಟನೆಗಳು ನಡೆಯಲಿ, ಇವೆಲ್ಲ ನನ್ನ ನನ್ನ ಅರಿವಿನಲ್ಲೇ ತೋರ್ತವೆ, ಅರಿವಿನಲ್ಲೇ ಮುಗಿದು ಹೋಗ್ತವೆ, ಮುಳುಗಿ ಹೋಗ್ತವೆ. ಮುಗಿದು ಹೋಗುವುದೇ ಅಲ್ಲ, ಮುಳುಗಿಯೂ ಹೋಗ್ತವೆ. ಅಂದರೆ ನನ್ನ ಅರಿವಿಗಿಂತ ಬೇರೆ ಅಲ್ಲ, ತೋರಿದೆ ಅಷ್ಟೇ. ಹೋದ ನಂತರ ನಮಗೇನು ಲಾಸ್ ಏನಿಲ್ಲ, ಏಕೆಂದರೆ ಸುಮ್ಮನೆ ತೋರಿಕೆ. ತೋರಿದ್ದು ಇರಬೇಕಂದ್ಕೊಂಡರೆ ನಿಮಗೆ ಲಾಸ್ ಶುರುವಾಗ್ತದೆ. ತೋರಿದ್ದು ತೋರಿಕೆ, ಹೋದರೂ ಹೋಗಲಿ, ಏನಿದೆ. ಅದು ಹೋಗಬೇಕಾ ಇರಬೇಕಾ? ಇರಬೇಕಂದರೆ ಆ ವಸ್ತುವಿಗೆ ವಿರುದ್ಧವಾಗಿ ನಿಮ್ಮ ಎಕ್ಸ್ಪೆಕ್ಟೇಷನ್, ಅದು ತೋರಿಕೆ ಇರುತ್ತದೆ, ಅದು ಇರುವಂಥದ್ದಲ್ಲ. ಅದಕ್ಕೆ ಇರುವ ಸಾಮರ್ಥ್ಯವೇ ಇಲ್ಲ. ಪ್ರಪಂಚಕ್ಕೆ, ಪದಾರ್ಥಗಳಿಗೆ, ಮನುಷ್ಯರಿಗೆ, ಘಟನೆಗಳಿಗೆ ಇರುವ ಸಾಮರ್ಥ್ಯವಿಲ್ಲ, ಅದು ಕೇವಲ ತೋರಿಕೆನೇ. ಸಾಮರ್ಥ್ಯವಿಲ್ಲದ ವಸ್ತುವನ್ನು ನೀವು ಇರಬೇಕು ಅಂದರೆ ಅದರ ಸಾಮರ್ಥ್ಯಕ್ಕೆ ವಿರುದ್ಧವಾಗಿ ನಿಮ್ಮ ಎಕ್ಸ್ಪೆಕ್ಟೇಷನ್, ಅದರ ಯೋಗ್ಯತೆಗೆ ಹೆಚ್ಚಾಗಿ ನೀವು ಯೋಗ್ಯತೆಗೆ ಮೀರಿ ಆಸೆ ಇಟ್ಕೊಂಡಿದ್ದೀರಿ, ನಿರಾಶೆ ಗ್ಯಾರಂಟಿ. ಏಕೆ? ಅದಕ್ಕಷ್ಟು ಯೋಗ್ಯತೆಯೇ ಇಲ್ಲ. ಕನ್ನಡಿಯಲ್ಲಿ ಕಂಡುಬರುವ ವಸ್ತು ಮಕ್ಕಳು ನೋಡಿದರೆ ಇದು ಚೆನ್ನಾಗಿದೆ ಇರಲಿ ಎಂದು ಹೇಳ್ತಾರೆ. ಅದು ಕನ್ನಡಿಯಲ್ಲಿ ತೋರುವ ಒಂದು ಹೂವು, ಗುಲಾಬಿ ಹೂವು ಕನ್ನಡಿಯಲ್ಲಿ ತೋರಿದ್ದರೆ ಇಲ್ಲಿಡ್ತೀವಿ, ಹೂವು ಎಲ್ಲಿದೆಯೋ ಮಗುಕ್ಕೆ ಗೊತ್ತಾಗಲ್ಲ. ಕನ್ನಡಿಯಲ್ಲಿ ಕಂಡು ಬಂದರೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದು ತೆಗೆದು ಬಿಟ್ಟರೆ ಅಳುತ್ತಾನೆ, ಅದು ಹೋಗಬಾರ್ದು ಅಂತ ಹೇಳ್ತಾನೆ. ಕನ್ನಡಿಯಲ್ಲಿ ತೋರುವ ಗುಲಾಬಿ ಹೂ ಎಷ್ಟೊತ್ತಿರುತ್ತದಪ್ಪ, ಅದು ಸುಮ್ಮನೆ ತೋರಿಕೆ, ಅಲ್ಲಿ ಏನಿಲ್ಲ. ಮಗು ಹೇಳ್ತಾನೆ ಅಲ್ಲಿ ಇರಬೇಕು ಅಂತ ಹೇಳಿ, ಅದು ಸುಮ್ಮನೆ ತೋರಿಕೆ. ಅದು ಇರಬೇಕು ಅಂದ್ಕೊಳ್ಳಿ, ಯಾಕಂದರೆ ಚೆನ್ನಾಗಿದೆ ಅಲ್ಲೇ ಇರಬೇಕು. ಅವರು ಹಿರಿಯನಾದ ನಂತರ ಗೊತ್ತಾಗ್ತದೆ ಅದು ಸುಮ್ಮನೆ ತೋರಿಕೆ, ಅಲ್ಲೇನಿಲ್ಲ. ಹಿರಿಯ ಅಂದರೆ ಯಾರು? ವಯಸ್ಸು ಹಿರಿಯ ಅಲ್ಲ, ಆ ವಿವೇಕವೇ ಹಿರಿಯ. ವಯಸ್ಸು ಯಾವ ವಯಸ್ಸೇ ಇರಬಹುದು. ವಿವೇಕವು ಬಂದು ಬಿಟ್ಟು ಇದೆಲ್ಲ ತೋರಿಕೆ, ತೋರುವುದೇ ಹೊರತು ತೋರಿದ್ದು ತೋರ್ತದೆ ಮತ್ತೆ ಇಲ್ಲ. ಅದು ಇದೆ ಎಂದು ಇಟ್ಕೊಂಡರೆ ಮಗು ಆಗಿಬಿಡ್ತಾನೆ. ಇದು ತೋರಿಕೆನೆ ಎಂದು ತಿಳ್ಕೊಂಡರೆ ಹಿರಿಯನಾಗ್ತಾನೆ. ಕಿರಿಯ ಎಲ್ಲಿದೆ? ವಿವೇಕದಲ್ಲಿ. ವಯಸ್ಸಿಗೇನು ಸಂಬಂಧವಿಲ್ಲ, ಶರೀರಕ್ಕೆ ವಯಸ್ಸು ಬರ್ತದೆ. ನೋಡ್ತಾನೆ, ನೀವೇನು ಮಾಡಬೇಕಾಗಿಲ್ಲ. ತಾನೇ ವಯಸ್ಸು, ಗಡಿಯಾರ ಹೇಗೆ ತಾನು ತಿರುಗುತ್ತದೋ ಶರೀರವು ತಾನೇ ತಿರುಗಿ ವಯಸ್ಸು ಬಂದುಬಿಡ್ತದೆ ಅಷ್ಟೇ. ಯಾರಿಗಾದರೂ ಬರ್ತದೆ, ಅದು ಏನು ಅರ್ಥವೇ ಇಲ್ಲ. ಅದಕ್ಕೆ ಅರ್ಥವೇ ಇಲ್ಲ. ಶರೀರ ಸ್ವಭಾವ ಅಷ್ಟೇ. ಬುದ್ಧಿ ಹೇಗಿದೆ ಅದು ನೋಡಬೇಕು. ಆದ್ದರಿಂದ ತೋರಿಕೆಗೆ ಇರುವಿಕೆ ಇಲ್ಲ, ಸ್ಥಿರತ್ವವಿಲ್ಲ, ಸುಮ್ಮನೆ ತೋರಿಕೆ.
ಅದರಿಂದ ನಾಮ ರೂಪ ಘಟನೆಗಳು ಎಷ್ಟೇ ತೋರಲಿ ಇದೆಲ್ಲ ಕನ್ನಡಿಯಲ್ಲಿ ಟಿ ವಿಯಲ್ಲಿ ತೋರುತ್ತಿದ್ದಂಥ ಇಡೀ ಪ್ರಪಂಚ ತೋರ್ತಾ ಇದೆ. ನನ್ನ ದೇಹ ಇಂದ್ರಿಯ ಮನಸ್ಸುಗಳು ನಾನು ಇಲ್ಲಿದ್ದಂತೆ ಕನಸಿನಲ್ಲಿದ್ದ ಮನುಷ್ಯನ ಹಾಗೆ ನಾನು ಇದ್ದಂತೆ. ನಾನು ಎಷ್ಟೊತ್ತಿರ್ತೀನಿ, ಕೆಲವು ದಿವಸಕ್ಕೆ ಎಚ್ಚರಗೊಂಡರೆ ಅದು ಇಲ್ಲ, ನಾನೆಂಬ ವ್ಯಕ್ತಿಯೂ ಇಲ್ಲ. ಅಲ್ಲಿರುವ ನಾನೆಂಬ ವ್ಯಕ್ತಿ ಇಲ್ಲ, ಹೊರಗಿನ ಪ್ರಪಂಚವೂ ಇಲ್ಲ. ಏನಾಗ್ತದೆ ಅಷ್ಟೇ. ಅದರಿಂದ ನಾನು, ನನ್ನ ದೇಹ ಇಂದ್ರಿಯ ಮನಸ್ಸುಗಳು, ನನ್ನ ದೇಹಾಭಿಮಾನ ಇಂದ್ರಿಯಾಭಿಮಾನ ಮನಸ್ಸಿನ ಅಭಿಮಾನ, ನಾನು ಕರ್ತ ಭೋಕ್ತ ಎನ್ನುವುದು ಗಟ್ಟಿಯಾಗಿ ಇಟ್ಕೊಂಡು ನಾನು ಕರ್ತನೇ ಇರಬೇಕು ಭೋಕ್ತನೇ ಆಗಿರಬೇಕು ಅಂದರೆ ಮೊದಲು ಕರ್ತನು ಶುದ್ಧಿಗೊಳಿಸಬೇಕು. ಕರ್ಮಯೋಗದಿಂದ, ಧರ್ಮಶಾಸ್ತ್ರದಿಂದ, ಆಸುರ ಕರ್ತನಿಂದ ಮನುಷ್ಯ ಕರ್ತ ಮಾಡ್ತೀವಿ. ಕರ್ಮಯೋಗದಿಂದ ಕರ್ಮಗಳ ವಿಷಯದಲ್ಲಿ ಆಗ್ರಹ ಸ್ವಲ್ಪ ಬಿಡಿಸ್ತೀವಿ, ಜ್ಞಾನದಿಂದ ಕರ್ತೃತ್ವವೇ ಬಿಡಿಸ್ತೀವಿ. ನೋಡಿ ಅದು ನಿಧಾನವಾಗಿ ಒಂದೊಂದೊಂದೊಂದು ಹೆಜ್ಜೆ ಹೇಗೆ ಬಿಡಿಸ್ತೀವಿ ನೋಡಿ. ನಾನು ಕರ್ತನಾಗಿರಬೇಕು ಅಂದರೆ ನಾನಿದು ಮಾಡಿದ್ದರೆ ನನಗೆ ಸಂಭ್ರಮ, ಒಳ್ಳೆಯ ಕೆಲಸ ಮಾಡಿದ್ದರೆ ನನಗೇನೋ ಸಂತೋಷ, ತಪ್ಪು ಕೆಲಸ ಮಾಡಿದರೆ ಅಯ್ಯೋ ನಾನೇಕೆ ಮಾಡಿದೆ ಎಂದು ರಿಗ್ರೆಟ್, ಪಶ್ಚಾತ್ತಾಪ. ಕರ್ತೃತ್ವ ಅಭಿಮಾನವೇ ಬಿಟ್ಟರೆ ಈ ದೇಹ ಮೂಲಕ ಇಂದ್ರಿಯ ಮೂಲಕ ಆಗಿರುವ ಘಟನೆಗಳಿಗೆ ಪಶ್ಚಾತ್ತಾಪ ಇಲ್ಲ, ಸಂಭ್ರಮ ಇಲ್ಲ. ಕಿಮಹಂ ಪಾಪಮಕರವಂ ಕಿಮಹಂ ನ ಕರವಮಿತಿ ಎಂದು ಅದೇನು ತೈತ್ತರೀಯದಲ್ಲಿ ಕೊನೆಗೆ ಹೇಳ್ತಾನೆ ನೋಡಿ. ಜ್ಞಾನಿ ಆದವನಿಗೆ ಹಿಂದಿನ ಜೀವನದಲ್ಲಿ ಹುಟ್ಟಿದ ಜೀವನದಿಂದ ನಾನು ಏಕೆ ಈ ಕೆಲಸ ಮಾಡಿದೆ, ಅಯ್ಯೋ ನಾನಿದು ಮಾಡಬಹುದಿತ್ತೆ, ಅಯ್ಯೋ ನಾನು ಈ ಒಳ್ಳೆಯ ಕೆಲಸ ಮಾಡಲಿಲ್ಲ. ಜನರಿಗೆ ಲೌಕಿಕವಾಗಿ ಎಷ್ಟೋ ಇರುತ್ತದೆ, ಅಯ್ಯೋ ನಾನು ಅದು ಮಾಡಬೇಕಿತ್ತು, ಅಯ್ಯೋ ಇದು ಮಾಡಬೇಕಿತ್ತು. ಒಳ್ಳೆಯ ಕೆಲಸಗಳು ಮಾಡದೇ ಇರುವ ಕೆಲಸಗಳನ್ನು ಅಯ್ಯೋ ಆ ಕಾಲದಲ್ಲಿ ನಾನು ಹಾಗೆ ಮಾಡಬೇಕಿತ್ತು, ಹೀಗೆ ಮಾಡಬೇಕಿತ್ತು, ಪಶ್ಚಾತ್ತಾಪ ಬರುತ್ತದೆ. ಮಾಡಿದ ಕೆಟ್ಟ ಕೆಲಸಗಳ ಕುರಿತು ಅಯ್ಯೋ ನಾನು ಹಾಗೆ ಮಾಡಿದೆ, ಅಯ್ಯೋ ಹಾಗೆ ಮಾಡಿದೆ ಎಂದು ರಿಗ್ರೆಟ್ ಇರುತ್ತದೆ, ಪಶ್ಚಾತ್ತಾಪ ಇರುತ್ತದೆ. ಜ್ಞಾನಿಗೆ ನಾನು ಅಕರ್ತ ಅಭೋಕ್ತ ಸಾಕ್ಷಿ ಎಂದು ತಿಳ್ಕೊಂಡರೆ ತನ್ನ ದೇಹೇಂದ್ರಿಯ ಮನಸ್ಸುಗಳ ಮೂಲಕ ತಪ್ಪೇ ಆಗಲಿ ಒಪ್ಪೇ ಆಗಲಿ ಯಾವುದ ಕುರಿತು ರಿಗ್ರೆಟ್ ಇಲ್ಲ. ಒಳ್ಳೆಯದಾಗಿದ್ದರೆ ಸಂಭ್ರಮ ಇಲ್ಲ, ತಪ್ಪಾಗಿದ್ದರೆ ಅಯ್ಯೋ ನಾನು ಏಕೆ ಪಾಪ ಮಾಡಿದೆ ಅಂದರೆ ಕನಸಿನ ವಿಷಯಕ್ಕೆ ನೀವು ಎಚ್ಚರಗೊಂಡಾಗ ಪಶ್ಚಾತ್ತಾಪ ಮಾಡಿಕೊಳ್ತೀರಾ? ಕನಸಿನಲ್ಲಿ ಆಗಿದ್ದಕ್ಕೆ ಯಾರಿಗೂ ಪಶ್ಚಾತ್ತಾಪವಿಲ್ಲ. ಏಕೆ? ಕನಸಿನ ಕರ್ತ ನಾನಲ್ಲ, ಕನಸಿನ ವ್ಯಕ್ತಿಯೇ ನಾನಲ್ಲ, ಅದು ದಾಟೇ ಬಂದೆ. ಕನಸಿನ ವ್ಯಕ್ತಿತ್ವವನ್ನು ಬಿಟ್ಟು ದಾಟಿ ಬಂದೆ. ಆ ವ್ಯಕ್ತಿತ್ವವೇ ನನಗಿಲ್ಲ, ಆ ವ್ಯಕ್ತಿ ನಾನಲ್ಲ, ಆ ವ್ಯಕ್ತಿ ಇರುವ ಯೋಚನೆಗಳು ನನ್ನದಲ್ಲ, ಆ ವ್ಯಕ್ತಿ ಸಂಸ್ಕಾರಗಳು ನಾನಲ್ಲ, ಆ ವ್ಯಕ್ತಿ ಮಾಡಿರುವ ಕೆಲಸಗಳು ನನಗೆ ಇಲ್ಲ, ಅದೆಲ್ಲ ಕಲ್ಪಿತ. ಹಾಗೆ ಈ ವ್ಯಕ್ತಿತ್ವವು ಅಷ್ಟೇ. ಈ ವ್ಯಕ್ತಿತ್ವವು ಕರ್ತೃಭೋಕ್ತೃ. ನಾನು ಇದು ಅನುಭವಿಸಿದ್ದೆ, ಇದು ಅನುಭವಿಸಲಿಲ್ಲ, ಅಯ್ಯೋ ನಾನಿಷ್ಟು ಕಷ್ಟಪಟ್ಟೆ ಅಂದರೆ ಅದು ನಗುತ್ತಾನೆ. ಕಷ್ಟಪಟ್ಟಿದ್ದು ಸುಮ್ಮನೆ ಕನಸೆ, ಕಷ್ಟಪಟ್ಟಿದ್ದು ಕನಸೆ, ಸುಖ ಅನುಭವಿಸಿದ್ದು ಕನಸೆ. ನೀವೆಲ್ಲರಿಗಿಂತ ಹೆಚ್ಚು ಸುಖ ಅನುಭವಿಸಿದ್ದರೆ ನೀವೇನು ದೊಡ್ಡವನೇನಾಗಲ್ಲ. ಎಲ್ಲರಿಗಿಂತ ಹೆಚ್ಚು ಅನ್ಯಾಯ ದುಃಖಗಳು ನರಳಿ ಹೋದರೆ ನಿಮಗೇನು ಕೆಟ್ಟದೇನಲ್ಲ. ಕನಸಿನಲ್ಲಿ ನಿಮಗೆ ತುಂಬ ಆಕ್ಸಿಡೆಂಟ್ ಆಯಿತು, ನೋವಾಯಿತು, ನರಳಿ ಹೋಗಿದ್ದ, ಯಾರೂ ಸಹಾಯ ಮಾಡಲಿಲ್ಲ, ಎಲ್ಲರೂ ರೋಡ್ ಮೇಲೆ ನಿನ್ನನ್ನು ಬಿಸಾಕಿ ಹೋದರು. ತುಂಬ ಭಯಂಕರವಾಗಿ ನರಳಿ ಎಚ್ಚರಗೊಂಡ. ಅವಾಗೇನಾಗ್ತದೆ, ಅಯ್ಯೋ ಎಲ್ಲರಿಗಿಂತ ನಾನು ಹೆಚ್ಚು ಕಷ್ಟಪಟ್ಟುಕೊಂಡೆ ಎಂದು ಬೇಜಾರು ಮಾಡ್ಕೊಳ್ತಾನೆ. ಯಾಕಂದರೆ ಆಗಿರುವ ದುಃಖಗಳು ಆಗಿ ಹೋಗಿರುವ ಸುಖಗಳು ಎರಡೂ ಕಲ್ಪಿತವೇ, ತನಗೆ ಅಂಟಲ್ಲ. ಇದು ನಿಧಿಧ್ಯಾಸನ. ನಿಧಿಧ್ಯಾಸನದಲ್ಲಿ ಕರ್ಮಯೋಗ ಅಂತ ಸ್ವಲ್ಪ ಇರುತ್ತದೆ, ಉಪಾಸನ ಅಂತ ಸ್ವಲ್ಪ ಇರುತ್ತದೆ, ಮತ್ತು ವಿಚಾರ ಅಂತ ಪೂರ್ಣವಾಗಿರುತ್ತದೆ. ಇದೆಲ್ಲ ಹೋಗಲಾಡಿಸಿ ತೆಗೆದುಬಿಟ್ಟು ಸಾಕ್ಷಿ ಮಾತ್ರವಾಗಿ ನಿಲ್ಲುವುದೇ ನಿಧಿಧ್ಯಾಸನ. ಅಂದರೇನು? ಬಾಹ್ಯವಾಗಿರುವಂಥ ಮನಸ್ಸನ್ನು ಹೊರಗೆ ತರ್ತೀವಿ, ಒಳಗೆ ತರ್ತೀವಿ. ಹೊರಗಿನದು ಒಳಗೆ ತಂದರೆ ಹೊರಗಿನದು ಡಿಸಪಿಯರ್ ಆಗುವುದು ಶುರುವಾಗ್ತದೆ. ಅಂದರೆ ಹೊರಗಿನದು ಹಗುರವಾಗಿ ಬಿಡ್ತದೆ. ಹೊರಗಿನ ಪ್ರಪಂಚ, ಘಟನೆಗಳು, ವಸ್ತುಗಳೆಲ್ಲ ಸುಮ್ಮನೆ ಒಂದು ನಾಟಕ ಹಾಗೆ ಹಗುರವಾಗಿ ತೋರ್ತವೆ. ಯಾವುದೂ ಸೀರಿಯಸ್ ಘಟನೆ ಅಲ್ಲ, ಯಾವ ವಸ್ತು ಸೀರಿಯಸ್ ಅಲ್ಲ, ಹಾಗೆ ತೋರ್ತವೆ ಅಷ್ಟೇ. ನಂತರ ಮನಸ್ಸು ಇನ್ನೂ ಒಳಹೊಕ್ಕಿ ಇನ್ನೂ ಸಾಕ್ಷಿ ಕಡೆಗೆ ತಿರುಗಿದ್ದಾಗ ಹೊರಗಿನದು ಹಗುರವಾಗುವುದಲ್ಲ, ಹೊರಗಿನದು ಇಲ್ಲವೇ ಇಲ್ಲ. ಅದೆಲ್ಲವೂ ಮನಸ್ಸಿನ ಮೂಲಕವೇ ತೋರ್ತವೆ. ಮನಸ್ಸೇ ಇಲ್ಲಿ ಚೈತನ್ಯದಲ್ಲಿ, ಆತ್ಮದಲ್ಲಿ ಮುಳುಗಿ ಹೋಗ್ತಾ ಇದ್ದರೆ ಚೈತನ್ಯವೇ ಆಗಿಬಿಡ್ತಾರೆ, ಹೊರಗಿನ ಪ್ರಪಂಚವೇ ಇಲ್ಲ. ಹೀಗೆ ನಿಧಿಧ್ಯಾಸನದಲ್ಲಿ, ಅದೇ ನಾನು ಹೇಳಿದ್ದೀನಲ್ಲ, ನಿಧಿಧ್ಯಾಸನ ಹೇಳುವುದು ಕಷ್ಟ. ಇಷ್ಟೆಲ್ಲ ವಿಸ್ತಾರವಾಗಿ ಹೇಳಿದ್ದಾಗ ಈಗ ಅರ್ಥವಾಯಿತು ಹೇಳ್ತಾರೆ. ಅರ್ಥವಾಯ್ತಾ? ಹೇಳು ನಿಧಿಧ್ಯಾಸನ ಅಂದರೆ ಏನು? ಅಯ್ಯೋ ಅದು ಹೇಳೋಕ್ಕಾಗಲ್ಲ, ಅದು ಹೇಳೋಕ್ಕಾಗಲ್ಲ. ಅರ್ಥವಾಯಿತು ಅಷ್ಟೇ. ನಿಧಿಧ್ಯಾಸನ ಅರ್ಥವಾಗ್ತದೆ, ಹೇಳುವುದು ಮಾತ್ರ ಕಷ್ಟ. ಅಂದರೆ
ಇಷ್ಟು ಸಣ್ಣ ವಿಷಯಕ್ಕೆ ಏನೇನೋ ವಿಸ್ತಾರ ಹೇಳಬೇಕು. ಬಟ್ ಈ ಹೇಳಿದ್ದ ಮಾತುಗಳಲ್ಲಿಲ್ಲ. ಮಾತುಗಳು ಉದಾಹರಣೆಗಳು ತುಂಬ ತಂದಿದ್ದೇವೆ. ಈ ಮಾತುಗಳು ಉದಾಹರಣೆಗಳಿಂದ ಕಲಿಯತಕ್ಕ ಒಳಹೊಕ್ಕಿನ ಸಾರ ಇದೆ ನೋಡಿ. ಆ ಸಾರವು ಅಲ್ಪವೇ. ಅಲ್ಪ ಸಾರಕ್ಕಿಷ್ಟು 1 hour ಹೇಳಿಬಿಟ್ಟೆ ನಾನು. ಸಾರ ಅಲ್ಪವೇ. ಅದು ಅರ್ಥವಾಗಿ ಬಿಟ್ಟರೆ ಗೊತ್ತಾಗ್ತದೆ, ಅಯ್ಯೋ ಇಷ್ಟು ಅಲ್ಪವೇ, ಇದು ಅಲ್ಪ ಸಾರ. ಅದರ ಸಾರಭೂತವಾದ ತಾತ್ಪರ್ಯ ಇಷ್ಟೇ ಅಲ್ಪ. ಅದಕ್ಕಿಷ್ಟು ಬಿಡಿಸಿ ಉದಾಹರಣೆಗಳ ಮೂಲಕ, ವಾಕ್ಯಗಳ ಮೂಲಕ ಏನೋ ಹೇಳಿಬಿಟ್ಟಿದ್ದೀವಿ. ಅಂದರೆ ಹೇಳುವುದು ಕಷ್ಟ ಎಂದು ಹೇಳಿದ್ದೀನಲ್ಲ, ಕಷ್ಟ ಆದರೂ ಹೇಳುವವರಿದ್ದಾರೆ. ಹೇಳುವಕ್ಕೆ ಶಾಸ್ತ್ರ ಇದೆ, ಪ್ರಕ್ರಿಯೆ ಇದೆ, ಬೋಧನೆ ಇದೆ. ಅದಕ್ಕೋಸ್ಕರ ಅವರಿಗೆ ಸ್ಪೆಷಲ್ ಟ್ರೈನಿಂಗ್ಗಳು, ತರ್ಕಶಾಸ್ತ್ರ, ವ್ಯಾಕರಣಶಾಸ್ತ್ರ, ಇನ್ನೇನೋ ಸರ್ವಶಾಸ್ತ್ರಗಳು ಕಲಿತಿದ್ದಾರೆ, ಅನೇಕ ದರ್ಶನಗಳು. ಸೊ ಅದರಿಂದ ಇದು ಸೂಕ್ಷ್ಮ ವಿಷಯ ಸೂಕ್ಷ್ಮ. ಇಲ್ಲ ನೇರಾಗಿ ಒಂದು ಮಾತಿನಲ್ಲಿ ಹೇಳುವುದು ಕಷ್ಟ. ಏನೋ ಎಲ್ಲ ಡೀಟೇಲ್ ಹೇಳಿದ್ದಾಗ ಯಾವ ತಾತ್ಪರ್ಯ ಮನಸ್ಸಿನಲ್ಲಿ ಉಳಿಯುತ್ತದೋ ಅದು ಆಗ್ತದೆ. ಈಗ ಅರ್ಥವಾಯಿತು ಎಂದು. ಅರ್ಥವಾದ ನಂತರ ಇಷ್ಟೆಲ್ಲ ಹೇಳಬೇಕಾಗಿಲ್ಲ, ಈಗ ಮುಗಿದು ಬಿಟ್ಟಿತ್ತು. ಬಟ್ ಆ ಮೇನ್ ವಿಷಯವೇನೋ ಹೃದಯವು ಗ್ರಹಿಸಿಕೊಂಡರೆ ಗೊತ್ತಾಗಿಬಿಡ್ತದೆ ಅದು ಎಂದು. ಆದ್ದರಿಂದ ಸೂಕ್ಷ್ಮ ವಿಷಯವನ್ನು ಹೇಳುವುದು ಕಷ್ಟ, ಸ್ಥೂಲ ವಿಷಯವನ್ನು ಹೇಳುವುದು ಸುಲಭ. ಸೂಕ್ಷ್ಮ ವಿಷಯವಾಗುತ್ತಾ ಇದ್ದರೆ ಅದಕ್ಕೆ ದೃಷ್ಟಾಂತ ಬೇಕು, ಉದಾಹರಣೆಗಳು ಬೇಕು, ಪ್ರಕ್ರಿಯೆ ಬೇಕು. ಹೇಳುವ ಮಾತು ಒಂದು, ಅದರ ತಾರ ಅರ್ಥ ಇನ್ನೊಂದು. ಪ್ರಕ್ರಿಯೆಯಲ್ಲಿ ಏನಿರುತ್ತದೆ, ಹೇಳುವ ಮಾತೊಂದು, ಅರ್ಥ ಇನ್ನೊಂದು. ಇಂಪ್ಲಾಯ್ಡ್ ಅರ್ಥ ಇರುತ್ತದೆ, ಲಕ್ಷಿತ ಅರ್ಥ ಇರುತ್ತದೆ, ನೇರ ಹೇಳಿರುವ ಅರ್ಥ ಅಲ್ಲ. ಹೇಳಿರುವ ಮಾತು ಒಂದಿರುತ್ತದೆ, ಹೇಳಿರುವ ಅರ್ಥಕ್ಕಿಂತ ಹೇಳಿ ಬಿಟ್ಟು ಬಿಡುತ್ತದೆ ನೋಡಿ. ಆ ಹೇಳದೇ ಇರುವಂಥ ಸೂಕ್ಷ್ಮ ಅರ್ಥ ಆ ಕಡೆಗೆ ತೋರಿಸುತ್ತದೆ ಅಷ್ಟೇ, ಇಷ್ಟುವರೆಗೆ ಹೇಳಿಬಿಡುತ್ತದೆ ಅಷ್ಟೇ. ಅವರು ಹೇಳ್ತಾರೆ ಉದಾಹರಣೆಗೆ, ಅದೇನು ತೋರಿಸಬೇಕು ಅಂದರೆ ತೋರಿಸ್ತೀನಿ ಬಾ ಎಂದು ಹೇಳ್ತಾನೆ. ಅವ್ರು ದಾರಿಯಲ್ಲಿ ಕರ್ಕೊಂಡು ಹೋಗ್ತಾನೆ. ದಾರಿಯಲ್ಲಿ ಕರ್ಕೊಂಡು ಹೋಗಿ ಎಲ್ಲಿ ಮುಖ್ಯವಾಗಿದೆಯೋ ಇಲ್ಲಿ ಸ್ವಲ್ಪ ಅಲ್ಲೇ ಸ್ವಲ್ಪ ನಿಲ್ಲಿಸಿಬಿಡ್ತಾನೆ. ಎಲ್ಲ ನಿಲ್ಲಿಸಿಬಿಟ್ಟು ವಾಪಸ್ ತಂದ, ಕರ್ಕೊಂಡು ಬಂದ. ನೀವು ಮತ್ತೆ ಅವನು ಹೇಳ್ತಾನೆ, ಏನು ತೋರಿಸ್ತೀವಿ ಅಂದರೆ ಎಲ್ಲಿದೆ ಅಂದರೆ, ನೋಡಲಿಲ್ಲವ ದಾರಿಯಲ್ಲಿತ್ತಲ್ಲ. ನೇರಾಗಿ ತೋರಿಸೋಕ್ಕಾಗಲ್ಲ, ದಾರಿ ಎಂದು ಕರ್ಕೊಂಡು ಹೋಗ್ತೀನಿ, ಅದು ನೀನೇ ನೋಡಬೇಕಾಗ್ತದೆ. ಅದು ನಿನಗೆ ಕಂಡು ಬರುತ್ತದೆ, ದೃಷ್ಟಿಯಲ್ಲಿ ಬೀಳಬೇಕಷ್ಟೆ. ಹಾಗೆ ಕರ್ಕೊಂಡು ಹೋಗುವುದೇ ವಿಸ್ತಾರವಾಗಿ ಹೇಳುವುದು. ಈ ಹೇಳಿಕೆಯಲ್ಲಿ ನಿಮಗೆ ಒಂದು ಆ ಇಂಡಿಕೇಶನ್, ಇಂಗಿತದಿಂದ ಸೂಕ್ಷ್ಮವಾಗಿ ಹೃದಯಕ್ಕೆ ಸ್ಪರ್ಶವಾದರೆ ತಾನೇ ಅರ್ಥವಾಗಿ ಬಿಡ್ತದೆ ನಿಧಿಧ್ಯಾಸನ ಏನು ಎಂಬುದು, ತಾನೇ ಅರ್ಥವಾಗಿ ಬಿಡ್ತದೆ. ಆದ್ದರಿಂದ ಹೇಳುವುದು ಒಂದು ದೊಡ್ಡ ಪ್ರಕ್ರಿಯೆ. ಆ ಪ್ರಕ್ರಿಯೆಗೆ ಒಂದು ಸ್ಪೆಷಲ್ ಟ್ರೈನಿಂಗ್ ಅಂದರೆ ಸ್ಪೆಷಲ್ ಪಾಂಡಿತ್ಯ. ಆ ಪ್ರಕ್ರಿಯೆ ಹೇಳುವುದು, ಪ್ರಕ್ರಿಯೆ ಕಲಿಯುವುದು ಕಷ್ಟ, ಕಲಿದ ನಂತರ ಬಳಸುವುದು ಕಷ್ಟ. ವ್ಯಕ್ತಿಗೆ ಅದೇ ಪ್ರಕ್ರಿಯೆ ಎಂದು ಹೇಳಿದ್ದರೂ ಎಲ್ಲರ ಪ್ರವಚನಗಳಲ್ಲಿ ಒಂದೇ ಬಗೆ ಇರಲ್ಲ. ವಿಷಯ ಅದೇ ಇರುತ್ತದೆ, ಅದೇ ಹೇಳ್ತಾರೆ. ಬಟ್ ಹೇಳುವ ಬಗೆಯಲ್ಲಿ ವ್ಯತ್ಯಾಸ. ಏನೆಂದರೆ ಪ್ರಕ್ರಿಯೆಯನ್ನು ಬಳಸುವಾಗ ಅರ್ಥೈಸುವ, ಇನ್ನೊಬ್ಬರಿಗೆ ಅರ್ಥ ಮಾಡಿಸುವ ದಲ್ಲಿ ವ್ಯಕ್ತಿಗೆ ವ್ಯತ್ಯಾಸ ಇರುತ್ತದೆ. ದಟ್ ಪ್ರೆಸೆಂಟೇಷನ್ನಲ್ಲಿ ಅದು ವ್ಯತ್ಯಾಸ ಇರುತ್ತದೆ. ಅದಕ್ಕೋಸ್ಕರ ಶಂಕರಾಚಾರ್ಯರಿಗೂ ಅವರು ಬರೆದಿರುವ ಭಾಷ್ಯ ಈಗಲೂ ಇಟ್ಕೊಂಡಿದ್ದೀವಿ. ಏಕೆ ಅಂದರೆ ಅವರ ಕೈಯಲ್ಲಿ ಏನೋ ಒಂದು ಪೇಂಟರ್ಗಿರುವ ಹಾಗೆ ಒಂದು ಸ್ಪೆಷಲ್ ಸಾಮರ್ಥ್ಯ ಇದೆ. ಅವರು ಹೇಳಿಬಿಟ್ರೆ, ಅವರ ಬಾಯಿದಿಂದ ಬಂದರೆ ಸಾಕು, ವಾಕ್ಯಕ್ಕೆ ಏನೋ ಮಹಿಮೆ, ಏನೋ ಶಕ್ತಿ. ಹೀಗೆ ಹೇಳಿಬಿಟ್ರೆ ಸಾಕು, ಅದಕ್ಕೊಂದು ಸ್ಪಷ್ಟತೆ ಬಂದುಬಿಡ್ತದೆ. ಅದಕ್ಕೋಸ್ಕರ ಭಾಷ್ಯ ವಾಕ್ಯಗಳನ್ನು ಹಾಗೇ ಇಟ್ಕೊಳ್ತೀವಿ. ಎಷ್ಟು 1000 ವರ್ಷಕ್ಕಿಂತ ಹೆಚ್ಚಾದರೂ ಅದೇ ಇಟ್ಕೊಳ್ತೀವಿ. ಅವರಿಗೆ ಅದು ಆ ಸ್ಪೆಷಾಲಿಟಿ ಇದೆ, ಆ ವಿಶೇಷ. ಹಾಗೆ ಸಚ್ಚಿದಾನಂದ ಸ್ವಾಮೀಜಿದು ಹಾಗೆ ಆಗ್ತದೆ. ಎಷ್ಟು ನಿಗೂಢವಾದದ್ದಾದರೂ ಅವರಿಗೆ ಹೇಳುವ ಒಂದು ಬಗೆ ಇದೆ, ಅದು ಅವರಿಗೆ ಮಾಸ್ಟರ್. ಮಿಕ್ಕ ಜನರು ಅದೇ ಹೇಳಬಹುದು, ಅದೆಲ್ಲ ಹೇಳಿಬಿಟ್ರೆ ಅವರು ಅದೇ ಹೇಳಿದ್ದರು, ಬಟ್ ನಮಗೆ ಹೃದಯಕ್ಕೇನು ಹತ್ತುತ್ತಾ ಇಲ್ಲ ಎಂದು ಹೇಳ್ತಾರೆ. ಅದೇ ಅವ್ರ ಬಾಯಿಯಿಂದ ಬಂದರೆ ಹತ್ತುತ್ತದೆ. ಬರೀ ಇದೇನಪ್ಪ, ಅವರು ಅದೇ ಹೇಳಿದ್ದಾರೆ, ಇವರು ಅದೇ ಹೇಳಿದ್ದಾರೆ. ಇವರು ಹೇಳಿದರೆ ಹತ್ತುತ್ತೆ, ಅವರು ಹೇಳಿದರೆ ಹತ್ತಲ್ಲ. ಅಲ್ಲಿ ಪ್ರಕ್ರಿಯೆ ವ್ಯತ್ಯಾಸ. ಆ ಪ್ರಕ್ರಿಯೆಯನ್ನು ಸರಿಯಾಗಿ ಹ್ಯಾಂಡಲ್ ಮಾಡುವ ಸಾಮರ್ಥ್ಯ, ಅದು ಸ್ವಾಮೀಜಿಗೂ ಅಮೋಘವಾದ ಸಾಮರ್ಥ್ಯ, ಅದ್ಭುತವಾದ ಸಾಮರ್ಥ್ಯ. ಅದರಿಂದ ಅದೇ ವಿಷಯವನ್ನು ಅವರು ಹೇಳಿಬಿಟ್ಟರೆ ಅದು ನೇರಾಗಿ ಹೃದಯಕ್ಕೆ ಹತ್ತುತ್ತೆ. ಅದು ಪ್ರಕ್ರಿಯೆ ವಿಶೇಷ, ಅದು ಶಂಕರರಲ್ಲಿಯೂ ವಿಶೇಷವಾಗಿದೆ. ಆದ್ದರಿಂದ ಇದು ನಿಧಿಧ್ಯಾಸನ. ಈ ಶ್ರವಣ ಮನನ ನಿಧಿಧ್ಯಾಸನಗಳು ಆವೃತ್ತಿ ಎಂದು ಹೇಳ್ತಾರೆ. ಆವೃತ್ತಿ ಅಂದರೆ ಮತ್ತೆ ಮತ್ತೆ ರಿಪೀಟ್ ಮಾಡಬೇಕಾ, ಮಾಡಿದ್ದರೆ ಯಾವಾಗ ಮಾಡಬೇಕು, ಜ್ಞಾನಕ್ಕೋಸ್ಕರ ಮಾಡಬೇಕಾ, ಶ್ರವಣದಲ್ಲಿ ಜ್ಞಾನ ಹುಟ್ಟಿದ ನಂತರ ಮಾಡಬೇಕಾ, ಯಾವುದಕ್ಕೋಸ್ಕರ ಮಾಡಬೇಕು, ಆವೃತ್ತಿ ಕುರಿತು ಚರ್ಚೆ. ಕಿಂ ರೂಪ ತರ್ಹಿ ಶ್ರವಣಾದೀನಾಂ ಆವೃತ್ತಿ. ಆವೃತ್ತಿ ಅಂದರೆ ಏನು, ಆವೃತ್ತಿ ಸ್ವರೂಪವೇನು, ಅದರ ಪ್ರಯೋಜನವೇನು, ಯಾವುದಕ್ಕೆ ಆವೃತ್ತಿ ಮಾಡಬೇಕು, ಈ 2 ಅಂಶಗಳು ಚರ್ಚೆ ಮಾಡಬೇಕು.
ಅದಕ್ಕಿಂತ ಮುಂಚೆ ಇತ್ಯೇತನ್ ನಿರೂಪಣೀಯಂ, ಇದನ್ನು ನಿರೂಪಿಸಬೇಕು. ಒಂದು ವಾಕ್ಯ ಹೇಳಿ ಬಿಡ್ತೀನಿ. ಪ್ರಥಮಂ ತಾವತ್ ಆತ್ಮವಿಷಯ ಶ್ರವಣಾದಯ ನ ವಿಧೀಯಂತೆ. ಈ ಶ್ರವಣ ಆವೃತ್ತಿ ಮಾಡಬೇಕು ಎಂದು ಹೇಳಿದ್ದೀವಲ್ಲ, ಮಾಡಬೇಕು ಅಂದರೆ ಜನರು ಏನು ತಿಳ್ಕೊಳ್ತಾರೆ? ಅದೊಂದು ಆಜ್ಞೆ ಎಂದು ತಿಳ್ಕೊಳ್ತಾರೆ. ಇದು ಆಜ್ಞೆ ಅಲ್ಲ. ಜ್ಞಾನಕ್ಕೆ ಆಜ್ಞೆ ಮಾಡೋಕ್ಕಾಗಲ್ಲ. ಅದರಿಂದ ನೋಡಿ, ಶ್ರವಣಾದಯ ನ ವಿಧೀಯಂತೆ ಇತ್ಯೇತತ್ ನ ಪ್ರಸ್ಮರ್ತವ್ಯಂ. ಶ್ರವಣ ಮರಣ ನಿಧಿಧ್ಯಾಸನಗಳು ಆಜ್ಞೆಗಳಲ್ಲ. ಬಟ್ ಆಜ್ಞೆಗಳ ಹಾಗೆ ತೋರುತ್ತವಲ್ಲ, ಇದರ ಮೇಲೆ ಸ್ವಲ್ಪ ಇವತ್ತಾಗಲ್ಲ, ಇದು ನಾಳೆ ಹೇಳ್ತೀವಿ. ಮೈತ್ರೇಯಿಗೆ ಯಾಜ್ಞವಲ್ಕ್ಯ ಋಷಿ ಹೇಳ್ತಾನೆ, ಆತ್ಮಬೋಧ ಹೇಳ್ತೀನಿ ಎಂದು ಹೇಳಿ ಇದಕ್ಕೆ ಏನು ಮಾಡಬೇಕು? ಆತ್ಮಾವಾರೇ ದ್ರಷ್ಟವ್ಯ, ಆತ್ಮನನ್ನು ತಿಳ್ಕೊಳ್ಳಬೇಕು, ದರ್ಶನ ಮಾಡಿಕೊಳ್ಳಬೇಕು. ಅದಕ್ಕೆ ಸಾಧನವೇನು? ಆತ್ಮಾವಾರೇ ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸಿತವ್ಯ. ಮಂತವ್ಯ, ದ್ರಷ್ಟವ್ಯ, ನಿಧಿಧ್ಯಾಸಿ. ಈ ತವ್ಯ ಕೊನೆಗೆ ಇರುತ್ತಾ ಮಾತನ್ನು ತವ್ಯ ಹೇಳ್ತೀವಿ. ತವ್ಯ ಎಂಬುದು ಪ್ರತ್ಯಯ. ತವ್ಯಯ ಅಂದರೆ ಮಾಡಬೇಕು, ಮಾಡತಕ್ಕದ್ದು ಎಂದರ್ಥ ಅಲ್ಲವೇ? ಶ್ರವಣ ಮಾಡಬೇಕು, ಬೇಕು ಬೇಕು ಕನ್ನಡದಲ್ಲಿ ಹೇಳ್ತೀವಲ್ಲ, ಯು ಶುಡ್, ಇಂಗ್ಲೀಷ್ನಲ್ಲಿ ಶುಡ್ ಬಿ ಡನ್, ಶುಡ್ ಬಿ ಡನ್. ಅದಕ್ಕೆ ತವ್ಯ ತವ್ಯ ಎಂದು ಸಂಸ್ಕೃತದಲ್ಲಿ. ಈ ತವ್ಯ ಮಾತು ಆಜ್ಞವನ್ನು ಸೂಚಿಸುತ್ತದೆ. ಮರಿ ಶ್ರೋತವ್ಯ, ಶ್ರವಣ ಮಾಡಬೇಕು. ಮಂತವ್ಯ, ಮನನ ಮಾಡಬೇಕು. ನಿಧಿಧ್ಯಾಸಿತವ್ಯ, ನಿಧಿಧ್ಯಾಸನ ಮಾಡಬೇಕು. ಬೇಕು ಬೇಕು ಅಂದರೆ ಇದು ಆಜ್ಞವೋ ಎಂದು ಪ್ರಶ್ನೆ. ಅದಕ್ಕೆ ಅಸಲು ಇದು ಆಜ್ಞೆ ಮಾಡತಕ್ಕದ್ದೋ, ಆಜ್ಞೆ ಮಾಡೋಕ್ಕಾಗುತ್ತದ? ಮೊದಲು ನೋಡೋಣ. ಆಜ್ಞೆ ಮಾಡತಕ್ಕದ್ದಾದರೆ ಆಜ್ಞೆ ಯಾವುದು ಮಾಡೋಕ್ಕಾಗ್ತದೋ ಅದನ್ನೇ ಆಜ್ಞೆ ಮಾಡ್ತೀವಿ. ಯಾವುದು ಮಾಡೋಕ್ಕಾಗಲ್ಲವೋ ಆಜ್ಞೆ ಮಾಡೋಕ್ಕಾಗಲ್ಲ ಅಲ್ಲವೇ? ನೀವು ಕೆಲಸ ಮಾಡು ಅಂದರೆ ಕುಳಿತುಕೋ, ಆಜ್ಞೆ ಮಾಡೋಕ್ಕಾಗ್ತದೆ. ಏಕೆಂದರೆ ಆಜ್ಞೆ ಕೇಳಿ ಅವರು ಆಚರಿಸಬಹುದು ಅಲ್ಲವೇ? ಕುಳಿತುಕೋ ಅಂದರೆ ಅವ್ರು ಹೇಳ್ಬೋದು, ಇದು ತಗೋ ಅಂದರೆ ತಗೊಳ್ತಾನೆ, ಇದಿಗೋ ಇದು ತಿನ್ನು ಅಂದರೆ ತಿನ್ನುತ್ತಾನೆ. ನೀವು ಹಸಿವು ಮಾಡಿಕೊಳ್ಳಬೇಡ, ನಿಮಗೆ ಹಸಿವು ಮಾಡಬಾರದು ಅಂದರೆ ನಿಮ್ಮ ಕೈಯಲ್ಲಿದೆಯಾ? ಬೇಡ ಅಂದರೆ ಅದು ನಿಂತು ಹೋಗ್ತದೆ. ಅಲ್ಲಿ ಏನೋ ಶಬ್ದ ಮಾಡ್ತಾ ಇದ್ದಾರೆ, ಏನೋ ಒಂದು ಬ್ಯಾಂಡು ಬಾಜಾ ನಡೆಯುತ್ತದೆ, ಅದು ಶಬ್ದವಾಗ್ತಾ ಇದ್ದೇನೆ ಏನು, ಅದು ನಿಮಗೆ ಬ್ಯಾಂಡ್ ಕೇಳಿಸಬೇಡ, ನಿಮಗೆ ನೀವು ಕೇಳಬೇಡ ಅಂದರೆ ಬ್ಯಾಂಡ್ ಕೇಳಬೇಡ ಅಂದರೆ ಶಬ್ದ ಆಗ್ತದೆ, ತಾನೇ ಕೇಳಿಸ್ತದೆ. ನೀವು ಬೇಡ ಅಂದರೆ ನಿಲ್ಲುತ್ತದೆ. ನಮ್ಮ ಕೈಯಲ್ಲಿದೆಯಾ? ನಮ್ಮ ವಿಲ್ ಪವರ್ನಿಂದ, ಸಂಕಲ್ಪದಿಂದ ಆ ಶಬ್ದ ಕೇಳಿಸಬಾರದು ಎಂದು ಸ್ಟಾಪ್ ಮಾಡೋಕ್ಕಾಗ್ತದೆ? ಹಸಿವು ನನಗೆ ಬರಬಾರದು ಎಂದು ನೀವು ಸಂಕಲ್ಪ ಗಟ್ಟಿ ಮಾಡ್ಕೊ, ಹಸಿವೇ ಬರಬಾರದು ಆಗುತ್ತದೆ? ಯಾವುದು ನಮ್ಮ ಪ್ರಯತ್ನದಿಂದ ಆಗುತ್ತದೋ ಅದರ ಕುರಿತೇ ಆಜ್ಞೆ ಕೊಡೋಕ್ಕಾಗುತ್ತದೆ. ಯಾವುದು ಪ್ರಯತ್ನಕ್ಕೆ ಸಿಗಲ್ಲವೋ, ತಾನೇ ತಾನೇ ಆಗುವಂಥದ್ದು ಆಜ್ಞೆ ಕೊಡೋಕ್ಕಾಗಲ್ಲ. ಇದು ಮುಖ್ಯ ವಿಷಯ. ಯಾವುದು ಮಾಡತಕ್ಕದ್ದೋ ಅಂದರೆ ಯಾವುದು ಮಾಡಲಿಕ್ಕಾಗುತ್ತದೋ ಆ ವಿಷಯದಲ್ಲಿ ಮಾಡಬೇಕು ಅಲ್ಲವೋ ಹೇಳ್ತೀವಿ. ಸೂರ್ಯೋದಯವಾಗಬಾರದು, ಯಾರಿಗಪ್ಪ ನೀವು ಆಜ್ಞೆ ಕೊಡುವುದು? ಸರ್ಕಾರಕ್ಕ, ಪೊಲೀಸ್ಕ, ಯಾರಿಗೆ ಕೊಡೋದು? ಸೂರ್ಯನ ಕೊಡ್ತೀವ, ಕೊಡು. ಏನಪ್ಪ ನಾಳೆ ಒಂದು ದಿವಸ ಸ್ವಲ್ಪ ಲೇಟಾಗಿ ಬಾ, ನಾನು ಹೋಗಬೇಕು, ನನಗೆ ಆಗ್ತಾಯಿಲ್ಲ, ಅಥವಾ ಸ್ವಲ್ಪ ಬೇಗ ಬಾ ಎಂದು ಹೇಳಿದರೆ ನಿಮ್ಮ ಮಾತು ಕೇಳ್ತಾನ ಸೂರ್ಯ? ಅಂದರೆ ಗಾಳಿ ಬೀಸಬಾರದು ಅಂದರೆ ಗಾಳಿ ನಮ್ಮ ಕೈಯಲ್ಲಿದೆ. ನಿಮಗೆ ಹಸಿವು ಆಗಬಾರದು, ನಿದ್ದೆ ಬರಬಾರದು ಅಂತಾನೇ ಬರುತ್ತದೆ. ನಿದ್ದೆ ನಿಮ್ಮನ್ನು ಯೋಚನೆ ಮಾಡಿ ನೀವು ಸಂಕಲ್ಪದಿಂದ ಇದು ಬೇಕು ಅಂದರೆ ಬರುತ್ತದೆ, ಬೇಡ ಅಂದರೆ ನಿಂತು ಹೋಗ್ತದೆ. ನಾವು ಬೇಕು ಅಂದರೆ ಬರುವುದು, ಬೇಡ ಅಂದರೆ ನಿಲ್ಲುವುದು ನಮ್ಮ ಆಜ್ಞದಿಂದ, ನಮ್ಮ ಸಂಕಲ್ಪದಿಂದ ಆಗುವುದಂಥದ್ದಲ್ಲ. ನಮ್ಮ ವಿಲ್ ಪವರಲ್ಲಿ ಕೆಲಸ ಮಾಡಲ್ಲ, ತಾನೇ ತಾನೇ ಆಗುವುದು. ಜ್ಞಾನವು ಹಾಗೆ ನಮ್ಮ ಸಂಕಲ್ಪದಿಂದ ಆಗುವಂಥದ್ದಲ್ಲ. ಜ್ಞಾನ ಎಂಬುದು ಕಣ್ಣನ್ನು ವಸ್ತು ಮೇಲೆ ಆ ಕಡೆಗೆ ಅಟೆನ್ಷನ್ ಇಟ್ಟರೆ ಜ್ಞಾನ ತಾನೇ ಆಗುತ್ತದೆ. ಆದರೆ ಕಣ್ಣು ವಸ್ತುವು ಒಟ್ಟಿಗೆ ಬರಬೇಕು, ಅಷ್ಟು ಮಾತ್ರ ಇರುತ್ತದೆ. ಕಣ್ಣು ನಿಮ್ಮ ತಲೆ ಹೀಗೆ ತಿರುಗಿಸಿದ್ದರೆ ವಸ್ತುವಿಲ್ಲಿದೆ, ಕಣ್ಣು ಹೇಗಿದೆ ಆಗಲ್ಲ. ಕಣ್ಣು ಎಲ್ಲಿ ವಸ್ತುವೆಲ್ಲಿದೆಯೋ ಕಣ್ಣು ಅಲ್ಲಿಗೆ ಬಂದರೆ ಇಷ್ಟುವರೆಗೆ ನಿಮ್ಮ ಪ್ರಯತ್ನ. ತಲೆ ಇಲ್ಲಿರುವ ತಲೆಯನ್ನು ಇಲ್ಲಿ ತಿರುಗಿಸುವುದೇ ನಿಮ್ಮ ಪ್ರಯತ್ನ. ಕಣ್ಣಿನ ನೋಟವನ್ನು ನೀವು ಮಾಡ್ತೀರಾ, ಕಣ್ಣಿನ ನೋಟ ತಾನೇ ಇರುತ್ತದೆ, ನೀವೇನು ಮಾಡೋಕ್ಕಾಗಲ್ಲ. ಮನಸ್ಸು ಬೇರೆ ಪರಧ್ಯಾನ, ಬೇರೆ ಯೋಚನದಲ್ಲಿದ್ದರೆ ಬೇರೆ ಯೋಚನೆ ಮಾಡಬೇಡ ಅಂದರೆ ಅದು ಮಾಡ್ತೀವಿ, ಬಿಟ್ಟು ಬಿಡ್ತೀವಿ. ಸ್ವಲ್ಪ ಹೊತ್ತು, ಹೆಚ್ಚೊತ್ತಾಗಲ್ಲ. ಬೇರೆ ಯೋಚನೆ ಮಾಡಬೇಡ ಅಂದರೆ ಸ್ವಲ್ಪ ಹೊತ್ತು ಬಿಡ್ತದೆ, ಮತ್ತೆ ಜಾರಿ ಹೋಗುತ್ತದೆ. ಬಟ್ ಸ್ವಲ್ಪ ಹೊತ್ತು ಮಾತ್ರ ಕಂಟ್ರೋಲ್ ಮಾಡಬಹುದು. ಬೇರೆ ಯೋಚನೆ ಮಾಡಬೇಡ, ಇವರೇನೋ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಅಟೆನ್ಷನ್ ಇಡೋಕ್ಕಾಗುತ್ತದೆ ಅಷ್ಟೇ. ಅಟೆನ್ಷನ್ ಇಡುವವರೆಗೆ ನಿಮ್ಮ ಆಜ್ಞೆ ಆಚರಿಸುವುದಷ್ಟೇ. ಅಟೆನ್ಷನ್ ಆದ ನಂತರ ಏನಾಗಬೇಕೋ
ಅವನ ಆಜ್ಞೆ ಮಾಡೋಕ್ಕಾಗಲ್ಲ, ನಿಮ್ಮ ಆಜ್ಞೆಯನ್ನು ಆಚರಿಸೋಕ್ಕಾಗಲ್ಲ. ಯಾರ ಕೈಯಲ್ಲಿ ಇಲ್ಲ ಅಲ್ಲ. ಆಜ್ಞಾ ಯಾವುದು ಆಚರಿಸೋಕ್ಕಾಗ್ತದೋ ಅದರ ಕುರಿತೇ ಹೇಳೋಕ್ಕಾಗ್ತದೆ, ಯಾವುದಿಲ್ಲವೋ ಅದು ಮಾಡೋಕ್ಕೆ ಆಗಲ್ಲ ಅಲ್ಲವೇ. ಮನುಷ್ಯ ಭೂಮಿ ಮೇಲೆ ನಡ್ಕೊಂಡು ಹೋಗ್ತಾನೆ, ಅದರಿಂದ ನಡ್ಕೊಂಡು ಹೋಗು ಹೇಳ್ತೀವಿ, ಅಥವಾ ಇಲ್ಲಿ ನಡೆಯಬೇಡ ಎಂದು ಹೇಳ್ತೀವಿ. ಅಥವಾ ಅವನು ಇಲ್ಲಿ ಕೂತಿರುವವನು ಅವರು ಪ್ರವಚನ ಆದ ನಂತರ ನೀವೆಲ್ಲರೂ ನಡ್ಕೊಂಡು ಹೋಗಬಹುದು, ಆದರೆ ಆಕಾಶ ಮೇಲೆ ಹಾರಬೇಡಿ ಎಂದು ನಾನಾದರೂ ಹೇಳಿದರೆ, ಪಕ್ಷಿ ಹಾಗೆ ನೀವೆಲ್ಲರೂ ಹಾರಬೇಡಿ ನಾನು ಆಜ್ಞೆ ಮಾಡಬಹುದಾ? ಪಕ್ಷಿ ಹಾಗೆ ಆಕಾಶದಲ್ಲಿ ಹಾರುವವರು ಯಾರಿದ್ದಾರೆ? ಆ ಆಜ್ಞೆಗೆ ಏನಾದರೂ ಅರ್ಥ ಇದೆ? ನೀವು ಹೇಳಿದ್ದರೂ ಅಲ್ಲ, ಹಾರಬೇಡಿ ಅಲ್ಲ, ಪಕ್ಷಿ ಹಾಗೆ ಹಾರುತ್ತಾ ಹೋಗಿ ಎಂದು ಹೇಳಿದ್ದರೂ ಯಾರು ಹೋಗೋರಿಲ್ಲ. ಏಕೆಂದರೆ ಅದು ನಮ್ಮಿಂದ ಆಗೋದೇ ಅಲ್ಲ ಕೆಲಸ. ಕಾಲಿನಿಂದ ನಡ್ಕೊಂಡು ಹೋಗುವುದೇ ಹೊರತು ಪಕ್ಷಿ ಹಾಗೆ ಹಾರುವುದು ನಮ್ಮ ಕೈಯಲ್ಲಿಲ್ಲ. ಇಲ್ಲದ ವಿಷಯದಲ್ಲಿ ಆಜ್ಞೆ ಮಾಡೋಕ್ಕಾಗಲ್ಲ, ಆಚರಿಸೋಕ್ಕೆ ಆಗಲ್ಲ. ಆದ್ದರಿಂದ ಶ್ರವಣಾದಿಗಳ ಕುರಿತು ಶ್ರವಣಾದಿಗಳು ಆಜ್ಞವೋ ಅಲ್ಲವೋ ಅದೊಂದು ವಿಷಯ, ಒಂದು ಭಾಷ್ಯವಾಕ್ಯ ತಂದು ಹೇಳ್ತಾ ಇದ್ದಾರೆ. ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಅದಾದ ನಂತರ ಆವೃತ್ತಿಯಲ್ಲಿ ತತ್ಪದಾರ್ಥ ತ್ವಂಪದಾರ್ಥ ಸ್ವಲ್ಪ ಹೇಳ್ತಾರೆ, ಅದು ಬರುತ್ತದೆ. ನಾಳೆ ನಾಡಿದ್ದು ತತ್ವ ತ್ವಂಪದಾರ್ಥದ ವಿಚಾರ ಸ್ವಲ್ಪ ಇದೆ. ಓಂ.